ಮಕ್ಕಳು ಬೈಕ್ ಕೇಳ್ತಾರೆ ಅಂತಂದರೆ ಯೂಶ್ವಲ್ ಕಾಮನ್ ಥಿಂಗು. ಅಪ್ಪ ಅಮ್ಮಂಗೆ ಬರೋದೇನು ಅಂತಂದರೆ ಹೋಗ್ತಾ ಇರೋ ಸಿಟಿ ಬಸ್ಗೆ ಹೋಗಿ ಗುದ್ಕೊಬಿಡ್ತಾನೆ, ರೈಟ್ ಗೊತ್ತಾಗದೆ ಲೆಫ್ಟಲ್ಲಿ ತಿರುಗಿಸ್ಬಿಟ್ಟು ದಬಾಕೊಬಿಡ್ತಾನೆ. ಅವಳು ಯಾರೋ ನನಗೆ ಗೊತ್ತಿಲ್ಲ, ಸ್ಟ್ರೇಂಜ್ ಗರ್ಲು ಹಿಂಗೆ ಬರ್ತಿರ್ತಾಳೆ, ಬೆಳಗ್ಗೆ ಕಲ್ಚರ್ ಮಾತ್ರ ಅಲ್ಲಿ. ಎದುರುಗಡೆ ಬರ್ತಿದ್ದಂಗೆ ಹಿಂಗೆ ನೋಡಿದ ತಕ್ಷಣ ಸ್ಮೈಲ್, ಗುಡ್ ಮಾರ್ನಿಂಗ್. ನೈಟಲ್ಲಿ ಯಾವ ಥರ ಕಲ್ಚರ್ ಮಗ ಇದೆಲ್ಲ ಕೇಳ್ಬೋದು ಮಗ, ಸೀರಿಯಸ್ ಆಗಿ ಏನೋ ಹೇಳ್ಬೇಕಾದ್ರೆ 6 ತಿಂಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ. 6 ತಿಂಗಳು ತೆಗೆದು ಬೆಳಗ್ಗೆ ಎದ್ದೇಳು ತೆಗಿಯೋದು, ಆ ಗೋಪುರ ಒಂದ್ಸಲ ಹಿಂಗೆ ಆನ್ ಮಾಡೋದು, ಅಲ್ಲೇ ರೂಮಲ್ಲೇ ಹಿಂಗೆ ಇದು ಮಾಡೋದು, ಇಡೋದು. ತನ್ನ ಮಾತೃಭಾಷೆ ಬಿಟ್ಟು ಮಿನಿಮಮ್ 2 ಭಾಷೆ ಗೊತ್ತಿರೋ ಒಬ್ಬ ಇಂಡಿಯನ್ ಸಿಗ್ತಾನೆ ಅಂತಂದ್ರೆ ಕನ್ನಡ. ಯಾರಿಗೂ ಈ ಕೆಪಾಸಿಟಿ ಇಲ್ಲ. ಇಫ್ ಯು ಸ್ಪೀಕ್ ಇನ್ ಕನ್ನಡ ವಿಲ್ ಪುಟ್ ಫೈನ್ ಅನ್ನೋರು. ನಾವು ಅದಕ್ಕೆ ನಾನು ಇಂಗ್ಲೀಷ್ ಜಾಸ್ತಿ ಮಾಡಿ ಕಲ್ತಿರೋದು. ಹಂಗೆ ಇಂಗ್ಲೀಷ್ ನಾನು 6th ಅಲ್ಲಿ 5,000 ರೂಪಾಯಿ ಫೈನ್. ಹೆಂಗೂರು 5,000 ರೂಪಾಯಿ 6th 7thಗೆಲ್ಲ ಫೈನ್ ಹಾಕಿದ್ರೆ ತಪ್ಪು ಯಾರ್ದು ಗೊತ್ತಾ ಮಗ? ನಮ್ಮದೇ ತಪ್ಪು. ಕನ್ನಡ ಮಾತೃಭಾಷೆ ಆಗಿರೋ ಎಷ್ಟೋ ಫ್ಯಾಮಿಲಿ ಮಕ್ಕಳಿಗೆ ಕನ್ನಡ ಬರಲಿಕ್ಕಲ್ಲ. ಅಂದರೆ ಅಪ್ಪ ಅಮ್ಮ ಇಂಗ್ಲೀಷಲ್ಲಿ ಮಾತಾಡಿಸಿ ಕನ್ನಡ ಅವ್ರಿಗೆ ಅರ್ಥನೇ ಆಗಲ್ಲ. ಓಕೆ, ಹೆಂಗಾಗಿದೆ ಗೊತ್ತಾ ಕನ್ನಡ? ಅಪ್ಪ ಅಮ್ಮ ಸೀಕ್ರೆಟ್ ಆಗಿ ಮಾತಾಡೋಕ್ಕೆ ಕನ್ನಡ ಆಗೋಗಿದೆ. ಎಕ್ಸಾಕ್ಟ್. ಚೈನಾಗೆ ಬರೋಣ, ಚೈನಾಗೆ ಎಂಟ್ರಿ ಆದಮೇಲೆ ವಿಲೇಜು, ಒಂದೊಂದು ವಿಲೇಜ್ಗಳು ನೋಡಿದ್ರೆ ಮಗ ಬೆಂಗಳೂರು ಸಿಟಿ ನೋಡ್ದಂಗೆ ಆಗುತ್ತೆ. ಅದಕ್ಕಿಂತಲೂ ತುಂಬ ಚೆನ್ನಾಗಿದೆ. ಚೈನಾಗೆ ಎಂಟ್ರಿ ಆಗಿದ ತಕ್ಷಣ ಐ ಥಿಂಕ್ ಒಂದು ಕಲ್ಚರಲ್ ಶಾಕ್ ಆಯಿತು ಅನ್ಸುತ್ತೆ ನಿಮಗೆ. ಬರೀ ಟಾಯ್ಲೆಟ್ ರೀಲ್ಸ್ಗಳೇ ಬರ್ತಾ ಇತ್ತು. ಈ ಟಾಯ್ಲೆಟ್ ಹಿಂಗಿದೆ, ಈ ಟಾಯ್ಲೆಟ್. ನಾನು ನೋಡ್ತಾ ಇದ್ದೀನಿ ಕಮೆಂಟಲ್ಲಿ, ಎಕ್ಸ್ಪ್ಲೋರರ್ ಅಲ್ಲ ಟಾಯ್ಲೆಟ್ ರಿವ್ಯೂವರ್ ಅಂತ. ಯಾವತ್ತಿದ್ರು ಯುರೋಪ್ ಅಂದರೆ ಬರೋದೇ ಗರ್ಲ್ಸ್ ಆಫ್ ಯುರೋಪ್. ಬಿಕಾಸ್ ಕ್ರೀಮ್ ಇರೋದೇ ಯುರೋಪಲ್ಲಿ, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಇರೋದು ಯುರೋಪಲ್ಲಿ ಅಲ್ವಾ? ಆ್ಯಂಡ್ ಅವರು ಅಷ್ಟೇ ಫಾರ್ವರ್ಡು ಇರ್ತಾರೆ, ಫಾಸ್ಟಾಗೂ ಇರ್ತಾರೆ ಅಂತ. ಎಸ್ಪೆಷಲಿ ಪೋಲಿಷ್ ಗರ್ಲ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ. ಸೊ ರೆಡ್ ಲೈಟ್ ಇರೋದು ವಿಡಿಯೋ ಹಾಕಿದ್ದೆ. ಸೊ ಆ ಥರ ನೀನು ಲೈಫಲ್ಲಿ ನೋಡಿರೋ ಸೀನೇ ಇಲ್ಲ ಬಿಡು. ಆ ಥರ ಅಂತೂ ಎಕ್ಸ್ಟ್ರೀಮ್. ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು? ಒಬ್ಬ ಮನುಷ್ಯ ಕೆಟ್ಟವನು ಅಂತಂದ್ರೆ ಯಾವಾಗ ಅಂತಂದರೆ ಅವ್ನು ಇನ್ನೊಬ್ಬಂಗೆ ಹಾರ್ಮ್ ಮಾಡಿದಾಗಷ್ಟೇ, ಅವ್ನು ಇನ್ನೊಬ್ಬನಿಗೆ ತೊಂದರೆ ಮಾಡಿದಾಗಷ್ಟೇ ಕೆಟ್ಟವನು. ಹೌದು. ಅವನಿಗೆ ಏನು ಅಗತ್ಯತೆಗಳು ಬೇಕೋ ಅವನು ಅದನ್ನ ತಗೊಂಡ್ರೆ ನನ್ನ ಪ್ರಕಾರ ಅದು ತಪ್ಪಲ್ಲ. ವೆರಿ ಟ್ರೂ ಅನ್ನೋದು ಬಂತು. ಇನ್ನೇನು ಬೀಳ್ತಾ ಇದ್ದೀನಿ, ನೀರಲ್ಲಿ ಮುಳುಗ್ತಾ ಇದ್ದೀನಿ ಅಂತಂದಾಗ ಯಾವುದೋ ಒಂದು ಮರ ಸಿಗ್ತಾ ಇದೆ. ಸೊ ಆ ಮರ ನೈಸ್. ನಮಸ್ಕಾರ ಆಲ್ರೌಂಡರ್ಸ್, ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ. ಇವತ್ತಿನ ಎಪಿಸೋಡಲ್ಲಿ ನನ್ನ ಗೆಳೆಯ, ನನ್ನ ಕುಚಿಕು, ಬ್ರದರ್ ಫ್ರಮ್ ಅನದರ್ ಮದರ್ ಕಿತಡಿ ಕಿರಣ್ ಜೊತೆ ಸ್ವಲ್ಪ ಕ್ಯಾಂಡಿಡ್ ಕಾನ್ವರ್ಸೇಷನ್ಸ್ನ ಮಾಡಿದ್ವಿ. ಸೊ ಮೇನ್ಲಿ ಅವರು ಇಂಡಿಯಾದಿಂದ ಇಂಗ್ಲೆಂಡ್ಗೆ ಹೋದಂಥ 5 ಬೈಕ್ ರೈಡರ್ಸಲ್ಲಿ ಅವರು ಕೂಡ ಒಬ್ಬರು. ಸೊ ಮಜವಾದ ಕಾನ್ವರ್ಸೇಷನ್ ಇತ್ತು. ಇಂಗ್ಲೆಂಡಲ್ಲಿ ಯಾವ ಥರ ಇರ್ತಾರೆ, ರಷ್ಯಾದಲ್ಲಿ ಯಾವ ಥರ ಇರ್ತಾರೆ, ಆ ಕಲ್ಚರ್ ಯಾವ ಥರ ಇದೆ, ಮೇನ್ಲಿ ಚೈನಾದಲ್ಲಿ ಇನ್ಫ್ರಾಸ್ಟ್ರಕ್ಚರು ಟೆಕ್ನಾಲಜಿ ನಮ್ಮ ದೇಶಕ್ಕಿಂತ ಎಷ್ಟು ಫಾರ್ವರ್ಡ್ ಆಗಿದೆ. ಸೊ ಎಲ್ಲ ವಿಷಯಗಳು, ಪರ್ಮಿಷನ್ಸು, ಆಮೇಲೆ ಅಲ್ಲಿನ ವೆದರ್, ಅಲ್ಲಿನ ಜನ, ಕಲ್ಚರ್ ಎಲ್ಲಾದರೂ ಮಾತಾಡಿದ್ದೀವಿ. ಸೊ ಫನ್ ಪಾಡ್ಕಾಸ್ಟ್ ಖಂಡಿತ, ಅದು ನನ್ನಿಂದ ನಿಮಗೆ ಪ್ರಾಮಿಸ್ ಇರುತ್ತೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮಗೆ ಇನ್ನೂ ಒಳ್ಳೊಳ್ಳೆ ಗೆಸ್ಟ್ನ ಕರೆಯೋದಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಆಲ್ ಸೆಡ್ ಆ್ಯಂಡ್ ಡನ್, ಎಂಜಾಯ್ ದ ಎಪಿಸೋಡ್. ಸೊ ನಾನು ನೀವು ಇಬ್ರು ಕಾಲೇಜ್ ಫ್ರೆಂಡ್ಸ್ ಅನ್ಕೊಂಡಿದ್ದೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದು, ಅಂದ್ರೆ ಕಾಲೇಜ್ ಕ್ಯಾಂಪಸಲ್ಲಿ ಇಂಟರ್ವ್ಯೂ ಆಯಿತು. ಅಲ್ಲ ಗುರು, ಈಗ RJ ಆಡಿಷನ್ಗೆ ಬಂದಿದ್ದು ಅದು ವಿದ್ಯಾವಿಕಾಸಲ್ಲಿ, ವಿದ್ಯಾವರ್ಧಕ ಕಾಲೇಜಲ್ಲಿ ಮೈಸೂರಲ್ಲಿ ಮಿರ್ಚಿ ಅವರದು RJ. ಓಕೆ, ಗೊತ್ತಾ. ಐ ಥಿಂಕ್ ನೀವು ಅದ್ರಲ್ಲಿ ಸೆಲೆಕ್ಟ್ ಆದ್ರಿ. ನಾನು ಮತ್ತೆ RJ ಶ್ರುತಿಯಿಂದ ಸೆಲೆಕ್ಟ್ ಆದ್ವಿ. ಶ್ರುತಿ ಗೊತ್ತು, ಹಾಸನ ಹುಡುಗಿ. ಇವರಿಬ್ರು ಸೆಲೆಕ್ಟ್ ಆಗ್ತಾರೆ. ನಾವು ಏನೋ ದೊಡ್ಡ ದೊಡ್ಡ ಕನ್ಸು ಹೊತ್ಕೊಂಡ್ ಬಂದಿದ್ದು. ಅವಾಗ RJ ಏನಂದ್ರೆ ಏನಿತ್ತು ಬೂಮ್ ಅವಾಗ ನಿನಗೆ ಕೆಲಸ ಸಿಕ್ಕಿದಾಗ ನಾವೆಷ್ಟು ಒಂಥರ ಖುಷಿ ಪಡೋದ, ಅಥವಾ ನಾವು ಚಾನ್ಸ್ ಮಿಸ್ ಮಾಡ್ಕೊಂಡ್ವಿ ಅಂತ ದುಃಖ ಪಡೋದ, ಅಥವಾ ನೆಕ್ಸ್ಟ್ ಎಲ್ಲ. ಆಮೇಲೆ ಇವನು RJ ಸಿಕ್ಕಿದ್ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದ. ಹೌದಾ? ಇವ್ರಿಗೆ ಟ್ರೈನಿಂಗ್ ಓಡಾಡ್ಕೊಂಡಿದ್ರಲ್ಲ ಬ್ರೋ. ಬಟ್ ಅಂದ್ರೆ ಇಲ್ಲ, ನಾನು ಕಿತಡಿ ಅವಾಗ ಆ ಲೆವೆಲ್ ಕ್ಲೋಸ್ ಇರ್ಲಿಲ್ಲ. ಯಾಕಂದ್ರೆ ಜಸ್ಟ್ ಹಂಗೆ ಹೈ ಬೈ ಫ್ರೆಂಡ್ಸ್ ಅಷ್ಟೇ. ಒಂದಿನ ಮೀಟ್ ಆಗಿದ್ದೀವಿ, ಒಂದಿನ ಒಂದ್ ಸ್ವಲ್ಪ ಕ್ಲೋಸ್ ಅಲ್ಲಿ ಇದ್ವಿ, ಒಂದು ಗ್ರೂಪ್ ಅಲ್ಲಿ ಇದ್ವಿ ಅಷ್ಟೇ. ಗ್ರೂಪ್ ಅಲ್ಲಿ ಟೆಕ್ಸ್ಟ್ ಮಾಡ್ತಿದ್ವಿ, ಅದಾದ್ಮೇಲೆ ಅವ್ರವ್ರದ್ದು ಹೋಯ್ತು. ಬಟ್ ವಾಟ್ಸ್ಆಪ್ ಗ್ರೂಪ್ಗಳ ಕತೆ ಎಲ್ಲ ಗೊತ್ತಲ್ಲ. ಅದೇ ಹೇಳ್ತಿದ್ದೆ, ಹುಡುಗಿ ಇಷ್ಟ ಮಗ ಹೋಗ್ತಾ ಇದೀನಿ ಆಚೆ ಅಂತಿದ್ದ. ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೆ. ಡೇಟ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ದ ಅವನು. ನಾನು ಆಲ್ ದ ಬೆಸ್ಟ್ ಮಗ, ಹೆಂಗಿದ್ರು ನೀನ್ ಚೆನ್ನಾಗಿದ್ಯಾ ಅಂತ. ಏನಕ್ಕೆ ಅಂದ್ರೆ ನೀವು ಯಾವ್ದೋ ಹುಡುಗಿ ಜೊತೆ ಡೇಟ್ಗೆ ಹೋಗೋದು ಅಂತ ಇವನಿಗೆ ಗ್ರೂಪಲ್ಲಿ ಆಗ್ತಾ ಇದ್ದೇನೆ. ಅಲ್ಲ ಮಗ, ಅದು ಕೇಳಲೇಬೇಕು ನಿನಗೆ. 383K ಫಾಲೋವರ್ಸ್ ಆಗಿದ್ದಾರೆ ಗುರು. ನಂದೇ 20,000 ಇಲ್ಲ ಫಾಲೋವರ್ಸು. ಇಬ್ಬರಾದರೂ ಮೆಸೇಜ್ ಮಾಡಿರ್ತಾರೆ ಮಿನಿಮಮ್. ಅಲ್ಲ ಸೀರಿಯಸ್ಲಿ ಕೇಳ್ತಾರೆ. ನಾನು ಇದು ಯಾಕೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ಒಂದು ಏಜ್ ಆದಮೇಲೆ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಗುರು ಇಷ್ಟು ಚಾನ್ಸ್ಗಳು ಮಿಸ್ ಮಾಡ್ಕೊಂಡು ಅಟ್ಲೀಸ್ಟ್ ಹೋಗ್ಲಿ, ನಾನು ಅದನ್ನು ರಿಲೇಷನ್ಶಿಪ್ಪಲ್ಲಿ ಹೋಗೋದಾಗಲಿ, ಬಟ್ ಒಂದು ಅವಕಾಶ ಇತ್ತಲ್ಲ ಮಿಸ್ ಮಾಡ್ಕೊಂಡು ಅಂತ ಯಾವತ್ತಾದರೂ ಒಂದು ಕೇಸಲ್ಲಿ ಅನಿಸಿದೆ ನಿಂಗೆ ಮಗ? ಇಲ್ಲ, ನಿಜ ಹೇಳ, ನಿನ್ನ ಮುಖದಲ್ಲಿ ನಗು ಅಂದ್ರೆ ಏನೋ ಒಂದಿದೆ. ನಿಜ ಸೀರಿಯಸ್ಲಿ ಏನು ಓಪನ್ ಆಗಿ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಕೆಲವೊಂದೆಲ್ಲ ಅದು ಪಬ್ಲಿಕ್ ಆಗಬಾರ್ದು. ಹೆಸರು ಹೇಳ್ಬೇಡ ಗುರು. ಅದೇ ಮುಖ ಹೆಂಗಿದೆ ಗೊತ್ತಾ? ನಾನು ಒಬ್ಬ ಹುಡುಗನೇ ಅಲ್ಲ, ಅದಕ್ಕೆ ಬಟ್ ನಾನು ನೀನ್ ಬರೋ ವೇನ ಡಿಸ್ಕ್ಲೋಸ್ ಮಾಡ್ಕೊಂಬಾರ್ದು ಗುರು. ಯಾವ್ದೋ ಒಂದು ವೇನಲ್ಲಿ ಇರುತ್ತಪ್ಪ. ಏನಾಯ್ತು ಕತೆ, ಏನಾಯ್ತದ? ಅವೆಲ್ಲ ಇಲ್ಲ ಮಗ.
ಅಲ್ಲ ಗುರು, ಹೇಳು ಗುರು, ಏನಾಗುತ್ತೆ? ಇಲ್ಲ, ನಾನು ಆಕ್ಚುಲಿ ಆರಾಮಾಗಿ ಸಿಂಗಲ್ ಆಗಿ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಅಷ್ಟೇ. ಅಂದ್ರೆ ಅಷ್ಟೊಂದು ದೂರ ಎಲ್ಲ ಹೋಗ್ಬೇಕು ಅಂದ್ರೆ ಸಿಂಗಲ್ ಆಗಿ ಇರ್ಬೇಕು ಬ್ರೋ. ಈ ಗರ್ಲ್ ಫ್ರೆಂಡ್ ಮದುವೆ ಇದ್ರೆ ಇನ್ನೊಂದು ಏನಾಗಿತ್ತು ಗೊತ್ತಾ, ನಿನ್ಗೆ ಹಾಕೊಂಡು ಲಾಡ ಕಟ್ಟಿ ಹೊಡಿತಾ ಇದ್ರೆ ಚೌಟಿಲಿ ಲೈಫು, ನಿನ್ಗೆ ಆ ಕಡೆ ಈ ಕಡೆ ನೋಡಕ್ಕೆ ಟೈಮ್ ಇರಲ್ಲ, ಓಡ್ತಾ ಇರ್ತೀಯ. ಸೊ ಈಗ ನಮ್ದಾಗಿರೋದು ಹಂಗೆ. ಬಟ್ ಒಂದ್ ಕಡೆ ಹೋಗಿ ಅದು ನಿಲ್ಲೇಬೇಕಲ್ಲ ಕುದುರೆ. ನಿಲ್ಲ ಟೈಮ್ಗೆ ಲೋಡ್ ಇರುತ್ತಲ್ಲ ಬಿಡು, ಆವಾಗ ಮಾಡ್ಕೊಳ್ಳೋಣ. ಸರಿ, ಈಗ ಓಡಾಡಿರೋ ಕುದುರೆ ಬಗ್ಗೆ ಮಾತಾಡೋಣ. ಊರ್ ತುಂಬಾ ಓಡಾಡಿ ಓಡ್ಸೋ ಕುದುರೆ ಬಗ್ಗೆ ಮಾತಾಡೋದು ಬೇಡ. ಓಡ್ ಆಲ್ರೆಡಿ ಏನೋ ಒಂದು ಮಾಡ್ಕೊಂಡ್ ಬಂದಿದ್ದಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಲೆಟ್ ಸ್ಟಾರ್ಟ್ ಮಗ, ನಿನ್ನ ಜರ್ನಿ ಬಗ್ಗೆನೇ ಮಾತಾಡೋಣ. ಬಿಕಾಸ್ ನನಗೆ ಅದು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟು. ಇವತ್ತು ಏನೇನು ಜರ್ನಿ, ಏನೇನು ಕತೆಗಳೆಲ್ಲ ಮಾತಾಡೋಣ. ನೀನೇ ಸ್ಟಾರ್ಟ್ ಮಾಡ್ಬಿಡು. ಹೆಂಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಏನು ಐಡಿಯಾ ಎಲ್ಲಿಂದ ಬಂತು, ಪ್ಲ್ಯಾನಿಂಗ್ ಹೆಂಗಾಯಿತು? ಏನಿಲ್ಲ, ನಾನು ಇಂಜಿನಿಯರಿಂಗು, ನಾನು ನೀನು ಸೇಮ್ ಬ್ಯಾಚ್ ಅಲ್ಲ, 18 ಪಾಸ್ಟ್ ಔಟ್ ತಾನೆ? ಇಲ್ಲ, ನಾನು ಚಿಕ್ಕ ನಿನ್ಕಿಂತ 18 ಪಾಸ್ಟ್ ಔಟ್ ಒಂದೇ ಮಗ, ಇಬ್ರು. ಅಲ್ಲ ಗುರು, ಅದು ಹೆಂಗೆ ನೀನು ನನ್ಕಿಂತ ದೊಡ್ಡವನಾಗ ಹೆಂಗೆ ನನ್ಕಿಂತ ಲೇಟಾಗಿ ಪಾಸ್ ಔಟ್ ಆದೆ? ಅಂದರೆ 2 ವರ್ಷ PUC ಫೇಲ್ ಆದ್ನ. ಓ, ನಾನು 17 ಪಾಸ್ ಔಟ್. ಈಗ ಯಾಕೆ ಕೇಳಿದೆ ಹೇಳಿ ಇದ್ದಲ್ಲ, ಏಕೆ ಸ್ಟಾರ್ಟಿಂಗಿಂದ ಹೇಳ್ಬೇಕಲ್ಲ. ಸ್ಟಾರ್ಟಿಂಗಿಗೆ ಬರೋಣ, ನಾನು ಟ್ರಿಪ್ ಬಗ್ಗೆ ಫಿನಿಶ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಅಲ್ಲಿ ಬರೋಣ. ಅಲ್ಲಿಂದನೇ ಮ್ಯಾಟ್ರ್ ಮಗ. ಏನು ಗೊತ್ತಾ, PUC ಫೇಲ್ ಆದಮೇಲೆ ಏನು ಮಾಡೋಣ ಅಂತ ದಾರಿ ಇಲ್ಲದೆ ಗೊತ್ತಿದ್ದಾಗ, ಇದೇನು ಪ್ಯಾಷನ್ ಆಗಿ ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ ಇಟ್ಕೊಂಡು ನಾನು ಬೈಕೇ ತಗೋಬೇಕು, ಬೈಕರೇ ಆಗಬೇಕು, ಇವೆಲ್ಲ ಏನೂ ಇರಲಿಲ್ಲ. ಲೈಫ್ ಕರ್ಕೊಬಂದು ಫ್ಲೋ. PUC ಫೇಲ್ ಆದಮೇಲೆ ಆ್ಯಕ್ಚುಲಿ ನನಗೆ ಚಿಕ್ಕ ವಯಸ್ಸು ಆಸೆ ಇರುತ್ತಲ್ಲ, ವಿಜ್ಞಾನಿ ಆಗಬೇಕು, ಡಾಕ್ಟ್ರ್ ಆಗಬೇಕು, ರಾಕೆಟ್ ಹೋಗ್ಬೇಕು, ಆಮೇಲೆ ಇದು ಏನು ನಾಸಾ ಸೈಂಟಿಸ್ಟ್, ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಪುಣ್ಯಕ್ಕೆ ಅದೊಂದನ್ನಾದರೂ ನೆನ್ಸು ಮಾಡ್ಕೊಂಡೆ, ಅದೊಂದು ಖುಷಿ. ಹಂಗೆ ಅಂದ್ಕೊಂಡು PUC ತಗೊಂಡು ಸೈನ್ಸ್ ತಗೊಂಡು ಹಾಳಾದ್ವಿ. ಇದೆ ಹಳ್ಳಿಯಿಂದ ಕನ್ನಡ ಮೀಡಿಯಮಿಂದ ಬರೋರ ಕತೆನೇ ಇಷ್ಟು. ಸ್ಕೂಲಲ್ಲಿ ಟಾಪರು 10th. ಓಕೆ. ಬಟ್ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮಿಗೆ ಬಂದ ತಕ್ಷಣ ಓದಕ್ಕೆ ಆಗಲ್ಲ ಸೈನ್ಸ್. ಹೌದು ಹೌದು. ಅಲ್ಲ ಸಡನ್ ಆಗಿ ಅಂದ್ರೆ ಇವು ಏನೋ ಸೈನು ಕಾಸ್ ಎಲ್ಲ ಚೇಂಜ್ ಆಗ್ಬಿಡುತ್ತಲ್ಲ. ಇಲ್ಲ ಬ್ರೋ, ನಿಂಗೆ ಇಂಗ್ಲೀಷಲ್ಲಿ ಓದೇ ಇಲ್ಲ ನೀವು. ಸಡನ್ ಆಗಿ 10th ಅಲ್ಲಿ ನಿಮಗೆ ಟ್ರಯಾಂಗಲ್ ತ್ರಿಕೋನ ಅಂತ ಇರುತ್ತೆ. ಅಪ್ ಟು ಹಳ್ಳಿಲಿರೋರ್ದು ಏನು ಗೊತ್ತಾ, ಸೊ ಅಪ್ ಟು 10th ವರೆಗೆ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಅಷ್ಟೇ. ನಮ್ಗೆ ಏನಿರುತ್ತೆ ಈ 6 ಸಬ್ಜೆಕ್ಟ್ ಮಧ್ಯದಲ್ಲಿ ಅದನ್ನ ಒಂದು ಸ್ವಲ್ಪ ತಲೆ ಕೆಡ್ಸ್ಕೊಂಡು ಓದಿ ಪಾಸ್ ಆದ್ರೆ ಸಾಕು ಅನ್ನಂಗಿದ್ದವ್ರಿಗೆ ಸಡನ್ ಆಗಿ ಹಿಂಗೆ ಬಂದ ತಕ್ಷಣ ನೀನು 6 ಅದೇ ಕಷ್ಟದ ಮಾಧ್ಯಮದಲ್ಲೇ ನೀನು ಕ್ಲಿಯರ್ ಮಾಡಬೇಕು ಅಂತಂದಾಗ ಪ್ರೆಷರ್ ಶುರು ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಹಂಗೂ ಹೆಂಗೂ ದಬಾಕೊಂಡ್ವಿ ಸಕ್ಸಸ್ಫುಲ್ಲಾಗಿ. 2 ವರ್ಷ ನಾನು ವೇಸ್ಟ್ ಮಾಡಿದೆ. ಯಾವ ಸಬ್ಜೆಕ್ಟ್ ಫೇಲ್ ಆಯಿತು? ನನ್ನ ಕನ್ನಡ, ಇಂಗ್ಲೀಷು, ಬಯಾಲಜಿ 3 ಬಿಟ್ಟು ಮಿಕ್ದೆಲ್ಲ ಫೇಲು. 2 ಲ್ಯಾಂಗ್ವೇಜು, 1 ಬಯಾಲಜಿ ಸ್ಟ್ರಾಂಗ್ ಇದೆ ನಂಗೆ. ತುಂಬ ಪ್ರಾಕ್ಟಿಕಲ್ ಮಗ, ಅದು ಪ್ರಾಕ್ಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ಹಂಗಾಗಿ ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡ್ವಿ. ಅದಕ್ಕೆ ಕುದುರೆ ಅವಾಗಲೇ ಓಡ್ಬಿಟ್ಟು ನಿಂತ್ಬಿಟ್ಟಿದೆ. ಅವಾಗ ನೀನು ನಂದು ಹಳೆ ಫೋಟೋ ಎಲ್ಲ ನೋಡ್ಬಿಟ್ರೆ ನಗಾಡ್ಬಿಡ್ತೀಯ, ಸುಮ್ಮನಿರು. ಅವಾಗೆಲ್ಲ ಹೆಂಗೆ ಹೇಳೋದು, ಆ ಪ್ರೌಢ ವ್ಯವಸ್ಥೆ ಅನ್ನೋದೇ ಇರಲಿಲ್ಲ ಅವಾಗ. ಏನು ಗುರು ಪದ ಅದು, ಮೆಚುರಿಟಿ ಅದಿರಲಿಲ್ಲ ಅವಾಗ. ನಮಗೇನು ಅವಾಗ 3 ಹೊತ್ತು ಊಟ ಮಾಡ್ಕೊಂಡು ಶಿವ ಅಂತ ಜೀವನ ಕಳೆದ್ರೆ ಸಾಕು ಅನ್ನಂಗಿತ್ತು. ಸೇಮ್ ನೀನು ಹೇಳ್ದಲ್ಲ ಆಲ್ರೆಡಿ ಹಾಸ್ಟೆಲ್ ಜೀವನ. ನಿನ್ಗೆ ಆ ಏಜಲ್ಲಿ ದೇವ್ರು ಆ ಬುದ್ಧಿ ಕೊಡಲ್ಲ. ಅರ್ಥ ಆಯ್ತಾ ನಿನಗೆ? ನಿನ್ಗೆ ಈಗ ಅನಿಸ್ಬೋದು ನಾನು 3 ವರ್ಷ ಹಂಗಿದ್ದಿದ್ರೆ ಹಂಗೆ ಮಾಡಿಬಿಡ್ತಿದ್ದೇನೋ ಅಂತ. ದೇವ್ರಿಗೆ ಎಲ್ಲಿ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತು. ಅದಕ್ಕೆ ಏನು ಮಾಡ್ತಾನೆ, ನಿನ್ಗೆ ಯಾವುದು ಕೈಗೆ ಸಿಗಲ್ವೋ ಆವಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾನೆ. ಯಾವಾಗ ಸಿಗ್ತಾ ಇರ್ತದೋ ವಯಸ್ಸು ವರ್ಷ ಬ್ರೋ ಅಳಂಗಿದ್ರೆ ಹತ್ಬಿಡು, ಏನು ತೊಂದರೆ ಏನಿಲ್ಲ. ಅವ್ರೇನು ಬೇಜಾರೇನು ಮಾಡ್ಕೊಡಲ್ಲ. ಅಳೋದಿಲ್ಲ ಆ್ಯಕ್ಚುಲಿ. ಕರೆಕ್ಟ್ ಅನ್ಸ ನನಗೆ ಇದು ತುಂಬ ಡೀಪ್ ಇದೆ. ಕೆಲವೊಂದು ಯಾವುದೋ ರಿಯಲಿಸ್ಟಿಕ್ ಚಿಂತೆ ಕೊಟ್ಟೋದ ಅಕ್ಷಯ್. ಇಲ್ಲ ನಿನ್ನ ಹೇಳೋಣ. 3 ಫ್ಲಾಶ್ ಬ್ಯಾಕ್ ಒಟ್ಟಿಗೆ ಬಂತು. ಯಾವ್ದನ್ನ ಸೆಲೆಕ್ಟ್ ಮಾಡೋದು ಅನ್ನೋದು ಇವಾಗ ಯೋಚನೆ ಆಗಿದೆ ಅಲ್ವಾ ಮಗ? ಇದನ್ನ ಶೋ ಇಸ್ ಅಬೌಟ್ ಯು. ನನ್ನ ಬಗ್ಗೆ ಇನ್ನೊಂದಿನ ಮಾತಾಡ ನೆಕ್ಸ್ಟ್ ಬಾ ನಿಂದೆ ಅಷ್ಟೇ. ಇನ್ನೇನು ಅದಾದಮೇಲೆ ಓಕೆ, ಇನ್ನೇನು PUC ಫೇಲ್ ಆದವ್ರಿಗೆ ಡಿಪ್ಲೊಮಾ ದಾರಿ ಒಂಥರ ಮೆಕ್ಕ ಸಿವಿಲ್, ಕಲ್ಲು ಮಣ್ಣು ಯುವ ಜನತೆ ನಾವು ದೇಶ ಕಟ್ತೀವಿ ಅಂತ ಬಂದಿದ್ದು. ಸೊ 2 ಸರಿ PUC ಫೇಲ್ ಆಗಿದೆ? ಅಲ್ಲ, 2 ವರ್ಷ. 2 ವರ್ಷ ಬೇಸಿಕಲಿ 2 ವರ್ಷ. ಫಸ್ಟ್ PU, ಸೆಕೆಂಡ್ PU. ಫಸ್ಟ್ PU ಪಾಸು, ಸೆಕೆಂಡ್ PU ಫೇಲು. ಬ್ರೋ ಅಲ್ಲ, 2 ಫೇಲ್ ಆಗಿ ಆಮೇಲೆ ಡಿಪ್ಲೊಮಾಯಿಂದ ಮತ್ತೆ ಶುರು ಮಾಡಿದೆ. ಫಸ್ಟಿಂದ ಶುರು ಮಾಡಿದ್ರು. ಸೆಕೆಂಡ್ PU ಫೇಲ್ ಆದನಾ, ಮತ್ತೆ 10th ಮೇಲೆ ಡಿಪ್ಲೊಮೋಗೆ ಜಾಯ್ನ್. 3 ವರ್ಷ ಡಿಪ್ಲೊಮಾ ಆಯಿತು. ಅದಾದಮೇಲೆ ಅಲ್ಲಿ ಒಂದು ಸ್ವಲ್ಪ ಐಡಿಯಾಸ್ ಬರೋಕ್ಕೆ ಶುರು ಆಯಿತು. ಅಂದರೆ ನೀವು ಸಡನ್ನಾಗಿ PUಗೆ ಬಂದಿದ ತಕ್ಷಣ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೀನಿ. ನಮ್ಮೂರು 2009ವರೆಗೂ ನಮ್ಮೂರಲ್ಲಿ ಫೋನ್ ಅನ್ನೋದಿಲ್ಲ. ಇವನ್ ದ ಲ್ಯಾಂಡ್ಲೈನ್ ನೋ. ಅಷ್ಟು 2009 ನಾನು 9th ಸ್ಟ್ಯಾಂಡರ್ಡ್ ಇದ್ದೀನಿ. ಆವಾಗ ನಮ್ಮೂರಲ್ಲಿ ಫೋನ್ ನೆಟ್ವರ್ಕ್ ಅನ್ನೋದು ಬರುತ್ತೆ. ಫಸ್ಟ್ ಲ್ಯಾಂಡ್ಲೈನ್ ಆಗಸ್ಟ್ 12 ನನಗೆ ಇನ್ನೂ ಜ್ಞಾಪಕ ಇದೆ, ಸರಿನಾ? ಅಲ್ಲಿವರೆಗೂ ನಾವೇನಾದರೂ ಒಂದು ವಿಚಾರನ ಸ್ವಂತದವ್ರಿಗೋ ಅಥವಾ ಫ್ರೆಂಡ್ಸ್ಗೋ ಕಳಿಸ್ಬೇಕು ಅಂತಂದರೆ
ತೀರ್ಥರೂಪು ತಂದೆಯವರಿಗೆ ನೀವಿಲ್ಲಿ ಚೆನ್ನಾಗಿದ್ದೀವಿ, ನೀವೆಲ್ಲ ಆರಾಮಾಗಿದ್ದೀರಾ, ಲೆಟ್ರಲ್ಲೇ ನಮ್ಮ ವ್ಯವಹಾರ ನಡ್ತಿರೋದು ಅಂದ್ರೆ ಅರ್ಥ ಮಾಡ್ಕೊ ನಮ್ಮ ಊರಿನ ಕಂಡೀಷನ್ ಹೆಂಗಿರುತ್ತೆ ಅಂತ. ಅಂದರೆ ಬೈಕ್ನ ಪ್ಯಾಷನ್ ಲೆವೆಲ್ಗೆ ತಗೊಳ್ಳೋಷ್ಟಕ್ಕಿದ್ವಾ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಇಲ್ಲ, ಡಿಪ್ಲೊಮಾ PUC ಬಂದಾಗ ಏನಾಯ್ತು ನಮಗೆ, ಓಕೆ ಜಸ್ಟ್ ಆಗ್ತಾನೆ ಹಳ್ಳಿಯಿಂದ ಏನು ಅಮ್ಮ ಅಂದ್ರೆ ಒಂದು 60 ಕಿಲೋಮೀಟ್ರ್ ದೂರದಲ್ಲಿ ಬಂದಿರ್ತೀವಿ. ಅದು ಏನು ತುಂಬ ದೂರ ಅಲ್ಲ, ಕೊಳ್ಳೇಗಾಲ ನಮ್ಮೂರಿಗೂ ಏನು ಅಂತ ಏನು ಡೆವಲಪ್ಮೆಂಟ್ ಇರಲಿಲ್ಲ ಅವಾಗ. ಬಟ್ ಡಿಪ್ಲೊಮಾಗೆ ಅಂತ ಮೈಸೂರು ಪಕ್ಕಕ್ಕೆ ಬಂದಲ್ಲ ನಂಜನಗೂಡಿಗೆ, ಅಲ್ಲಿ ಜನ ಹೆಂಗೆ ಅನ್ನೋದು ಗೊತ್ತಾಯಿತು. ಒಂದೊಂದು ಸಣ್ಣ ಸಣ್ಣ ಐಡಿಯಾಗಳು ಸಿಗೋಕ್ಕೆ ಶುರು ಆಯಿತು. ನಿಮ್ಗೆ ಯಾವಾಗ ಮನುಷ್ಯನಿಗೆ ಕೊರತೆ ಇರುತ್ತೆ ನೋಡು, ಹಸಿವಿರುತ್ತೆ ನೋಡು, ಹಸುವಲ್ಲಿರೋ ಮೈಂಡು ಥಿಂಗ್ಸ್ಗಳನ್ನ ಅಬ್ಸರ್ವ್ ಮಾಡೋದು ಜಾಸ್ತಿ, ಹಸಿವಿರುತ್ತೆ. ಬಟ್ ಎಲ್ಲಿ ನಿಂಗೆಲ್ಲ ಫುಲ್ಫಿಲ್ ಆಗಿ ನಿನ್ನ ಹತ್ರ ಜೀವನದಲ್ಲಿ ತುಂಬ ಕೂಲಾಗಿದೆ, ಆರಾಮಾಗಿದೆ ಅಂತಂದಾಗ ನೀನು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ ಪಾಯಿಂಟ್ಸ್ಗಳನ್ನ. ಸೊ ಆ 3 ವರ್ಷ ಏನಾಯಿತು, ಓಕೆ ಮೈಸೂರಲ್ಲಿ ಸಿಟಿ ಬಸ್ ಅಂದರೆ ಹಿಂಗಿರುತ್ತೆ. ನಾವು ಮೈಸೂರಿಗೆ ಬಂದವರಲ್ಲ ಅಲ್ಲಿವರೆಗೂ, 2011-12ವರೆಗೂ ನಾವು ಮೈಸೂರಿಗೂ ಅಷ್ಟು ಬಂದವರಲ್ಲ. ಎಲ್ಲೋ ಒಂದ್ಸಲ ಯಾವುದೋ ಒಂದು ರಿಲೇಟಿವ್ ಮದುವೆ ಆದರೆ ಒಂದ್ಸಲ ಬರ್ತಿದ್ವಿ ಹೋಗ್ತಿದ್ವಿ. ನನಗೆ ಮೈಸೂರಲ್ಲಿ ಪಾಸ್ ಇದೆ, ಡೈಲಿ ಪಾಸು ಬಸ್ಸಿಗೆ 40 ರೂಪಾಯಿ 30 ರೂಪಾಯಿ ಕೊಟ್ಟರೆ ಫುಲ್ಲು ಓಡಾಡ್ಬೋದು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಒಂದು ಸಲಿಗೆ ಬಂದಾದ್ಮೇಲೆ ಗೊತ್ತಾಗಿತ್ತು. ಅಲ್ಲಿಂದ ಏನು ಮಾಡಿದೆ, ಅಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡೋಕ್ಕೆ ಶುರು ಮಾಡಿದೆ. NCC ಸೇರಿಕೊಂಡೆ. ಒಂದೊಂದು ಕಾರ್ಗಳ ಬಗ್ಗೆ ಗೊತ್ತಾಗ ಶುರು ಆಯಿತು, ಬೈಕ್ಗಳ ಬಗ್ಗೆ ಆಗತ್ತಾನೆ ಒಂದು ಚೂರು. ಓಕೆ ಈ ಥರ ಬೈಕ್ ಇದೆ ನಮ್ಮೂರಲ್ಲಿ. ಬೈಕು ಅಂತಂದರೆ ಹೆಂಗೆ ಗೊತ್ತಾ, ಬೈಕ್ ಇದ್ದರೆ ಮೈಲೇಜ್ ಕೊಡಬೇಕು, ಹೀರೋ ಹೋಂಡಾ ಸ್ಪ್ಲೆಂಡರು, ಅದರಲ್ಲಿ ಒಂದಷ್ಟು ಹುಲ್ಲೊರೆ ಹಾಕಬೇಕು, ಅದನ್ನು ತಗೊಂಡೋಗಿ ದನಕ್ಕೆ ಹಾಕಬೇಕು. ಇದೇ ನಮ್ಮ ಲೈಫ್ ಸ್ಟೈಲ್ ಇದ್ದಿದ್ದು, ನಮ್ಮ ತಲೆಯಲ್ಲಿ ಇದ್ದಿದ್ದು ಆವಾಗ. ಬೈಕು ಶೋಕಿ ಇವೆಲ್ಲ ಗೊತ್ತಿರಲಿಲ್ಲ. ಯಾರು ಶೋಕಿ ಮಾಡ್ತಾಯಿದ್ರು ಅವರು ನೋಡಿ ಒಂದೊಂದು ಸ್ವಲ್ಪ ಕಲ್ತಿದ್ದು. ಬಟ್ ಅಲ್ಲಿಂದ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೆ, ಮೇ ಬಿ ಅದು ನಿಮಗೂ ಕನೆಕ್ಟ್ ಆಗ್ಬೋದು. ಯಾರು ಇಂಜಿನಿಯರಿಂಗ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗಿರುತ್ತೆ. ನಿಮಗೆ ನಾರ್ಮಲ್ ಡಿಗ್ರಿ ಲೆವೆಲ್ ಓದೋವರೆಗೂ ಮತ್ತು ನಾವೀಗ ಡಿಪ್ಲೊಮೊ ಲೆವೆಲ್ ಓದೋವರೆಗೂ ನಿನಗೊಂದು ಶಿಫ್ಟ್ ಕಾರೇ ತುಂಬ ಲಕ್ಸುರಿಯಸ್ ಕಾರು. ನೀನು ಅಲ್ಲಿವರೆಗೂ BMW ಆಡಿ ಲೆವೆಲ್ಗೆ ಯೋಚನೆ ಮಾಡಿರಲ್ಲ. ಆದರೆ ಜನ ಹೇಳ್ಬೋದು ಗಲ್ಲಿಗೊಬ್ಬ ಇಂಜಿನಿಯರ್ ಸಿಗ್ತಾನೆ, ಏನಕ್ಕೆ ಮಾಡಿದ್ರಿ ಅಂತ. ತುಂಬ ಜನಕ್ಕೆ ಗೊತ್ತಿಲ್ಲ ಇಂಜಿನಿಯರಿಂಗ್ ಅನ್ನೋದು ಇದೆಯಲ್ಲ, ಅದು ನಿನಗೆ ಏನು ಕಲಿಸುತ್ತೋ ಅಥವಾ ನಿನಗೆ ಮುಂದೆ ಏನು ಲೈಫ್ ಕೊಡುತ್ತೋ ಗೊತ್ತಿಲ್ಲ. ಬಟ್ ನಿನಗೆ ಜೀವನನ ಬೇರೆಯವ್ರಿಗಿಂತ ಸ್ಮಾರ್ಟಾಗಿ ಈಸಿಯೆಸ್ಟ್ ವೇನಲ್ಲಿ ಹೆಂಗೆ ಮಾಡ್ಬೋದು, ಆಮೇಲೆ ನಿನಗೆ ಎಷ್ಟೇ ನೋವಾದರೂ ಅದನ್ನು ಹೆಂಗೆ ನೀನು ಫೇಸ್ ಮಾಡ್ಬೋದು ಅನ್ನೋದನ್ನು ಇಂಜಿನಿಯರಿಂಗ್ ಚೆನ್ನಾಗಿ ಕಲಿಸ್ಕೊಡುತ್ತೆ. ವೆರಿ ಟ್ರೂ. ಅಂದರೆ 3 ಜನ ಇಂಜಿನಿಯರ್ಸ್ ಕೂತಿದ್ದೀವಿ. ಸೊ ಏನೇ ಪ್ರಾಬ್ಲಮ್ ಯಾರು ತುಂಬ ಇದಾಗ್ತಿದ್ರೆ ಟೆನ್ಷನ್ ತಗೋತಿದ್ರೆ, ಗುರು ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ದೀವಿ, ಆರಾಮಾಗಿ ಸೀರಿಯಸ್ ಆಗಿ ಯಾರು ನೀವು ಎಂತ ಪ್ರಾಣ ಹೋಗಂತ ಸಮಸ್ಯೆ ಇದ್ರೂ ಇಂಜಿನಿಯರ್ ಮಾಡಿರೋರ ಹತ್ರ ಹೋಗಿ ಹೇಳಿದ್ರೆ ಸೀರಿಯಸ್ ಆಗಿ ಕನ್ಸಿಡರ್ ವ್ಯವಸ್ಥೆ ಮಾಡೋಣ, ಇದಕ್ಕೇನು ಇಷ್ಟೇನಾ ನೋಡೋಣ ಏನೋ ಒಂದು ಲೆವೆಲ್ಗೆ ಬರುತ್ತೆ. ಇನ್ನೊಂದು ಐಡಿಯಾಸು ನಾನು ಹೇಳಿದ್ನಲ್ಲ, ಅಲ್ಲಿವರೆಗೂ ನಾವು ಒಂದು PU ಲೆವೆಲ್ವರೆಗೂ ಶಿಫ್ಟೇ ದೊಡ್ಡದಿರುತ್ತೆ. ನಿಮ್ಗೆ ಆಡಿ BMW ಐಡಿಯಾಗಳು ಸಿಗುತ್ತೆ ಗೊತ್ತಾ. ಇದು ಆಡಿ BMW ಅಷ್ಟೇ ನಾನು ಹೇಳ್ತಿಲ್ಲ, ಈವನ್ ಲೈಫ್ ಸ್ಟ್ಯಾಂಡರ್ಡ್ ಆಗಿರ್ಬೋದು. ಏಕೆ ಅಂತಂದರೆ ಆ ಇಂಜಿನಿಯರಿಂಗ್ ಸೆಗ್ಮೆಂಟಲ್ಲಿ ಬರ್ತಾರೆ ದೊಡ್ಡವ್ರ ಮಕ್ಕಳುಗಳು ಬರ್ತಾರೆ. ಸೊ ಮತ್ತೆ ನಾನು ಹೇಳಿದ್ನಲ್ಲ, ಹಸುವಿರುತ್ತೆ ನಮ್ಮ ತಲೆಯಲ್ಲಿ. ಈಗ ಸಿಟಿಲೇ ಇದ್ರೂ ಆಡಿ BMW ಹಸುವೆ. ಅದು ನೀನು ಶುರು ಮಾಡ್ತೀಯ, ನಿನ್ನ ತಲೆಯಲ್ಲಿ ಯಾವಾಗ ಅದನ್ನು ನೋಡಿ ಇದ್ರ ಮೇಲೆ ಆಸೆ ಹುಟ್ಟಬೇಕು ಅನ್ನೋದು ತಲೆಯಲ್ಲಿ ಬೀಳುತ್ತಲ್ಲ, ಅದೇ ಸಾಕು ನಿನ್ನ ನಾಳೆ ದಿನ ಅದನ್ನು ತಗೊಳಂಗೆ ಮಾಡುತ್ತೆ. ಕರೆಕ್ಟ್. ಸೊ ನನಗೆ ಶುರು ಆಗಿದ್ದು ಅಲ್ಲೇ ಇಂಜಿನಿಯರಿಂಗಲ್ಲಿ. ಬೈಕ್ ಕಳ್ತವ್ರವರು ಯಾವ್ದಾದ್ರು ಫಂಕ್ಷನ್ ಆದಾಗ ಆಸೆ ಅಲ್ಲ, ಯಾರು ಬೈಕ್ ಕೊಟ್ಬಿಟ್ರೆ ಅಪ್ಪ ಅವತ್ತೊಂದು ದಿನ ಫುಲ್ ಸ್ವರ್ಗ. ಬೈಕಲ್ಲಿ ಹೋಗಿದ್ದೆ ಕಾಲೇಜಿಗೆ, ಹೇಳ್ಕೊಳಕ್ಕೆ ಚೆಂದ, ಹುಡುಗಿರು ನೋಡೋರು, ಅಟ್ರಾಕ್ಷನ್ ಆಗ್ತಿತ್ತು. ಮತ್ತು ಸುಮ್ಮನೆ ಒಂದೊಂದು ರೌಂಡ್ ಹೊಡಿಯೋದು, ಆ ಚಿಕ್ಕ ವಯಸ್ಸಲ್ಲಿ ಅದೇ ಎಲ್ಲ ಇದ್ದಿತ್ತು ತಲೆಯಲ್ಲಿ. ಅವೆಲ್ಲ ಒಂಥರ ಮ್ಯಾಜಿಕ್ ಮೂಮೆಂಟ್ಸ್ ಅಂತಾರಲ್ಲ ಹಂಗೆ. ಬಟ್ ಬೈಕ್ ತಗೊಳ್ಳೋದಷ್ಟು ಸುಲಭನಾ? ನಿಂಗೆ ಹೆಂಗಿತ್ತು ಮಗ ಬೈಕ್ ತಗೊಳ್ಳೋ ಎಕ್ಸ್ಪೀರಿಯನ್ಸ್? ನೀನು ಯಾವಾಗ ತಗೊಂಡಿದ್ದೆ ಆ್ಯಕ್ಚುಲಿ ನಿನ್ನ ಕತೆ? ನಾನು ಇಂಜಿನಿಯರಿಂಗ್ ಆದಮೇಲೆ ಅಂದರೆ ಮನೇಲಿ ಆ್ಯಕ್ಟಿವ್ ಆಯಿತು. ಟ್ರಾಜಿಡಿ ಕತೆ ಇದೆಯಲ್ಲ ಗುರು, ಇದು ಟ್ರಾಜಿಡಿ ಕತೆಗೆ ಬೇಡ. ನಾನು ಕಲ್ತಿರೋದೇ ಇಂಜಿನಿಯರಿಂಗಲ್ಲಿ ಬೈಕು. ನನಗೆ ಇದು ಬೈದ್ರು ಬೈಕೊಳ್ಳಿ ಪರವಾಗಿಲ್ಲ, ನನಗೆ ಜಗತ್ತಿನ ಜ್ಞಾನನೇ ಇಲ್ಲ ಮಗ. 5 ವರ್ಷ ಹಾಸ್ಟೆಲ್ ಕಾಡಲ್ಲಿ ಇದ್ಬಿಟ್ಟು 2 ವರ್ಷ ಎಕ್ಸ್ಪರ್ಟಲ್ಲಿದ್ದೆ. ಗೊತ್ತಿಲ್ಲ ನಾನು ಬೈಕ್ ಅಂದ್ರೆ ಗೊತ್ತಿಲ್ಲ. ಡಿಸ್ಕವರ್ 125 ನಮ್ಮ ಫ್ರೆಂಡ್ದಿತ್ತು. ಪಾರ್ಕಿಂಗಿಂದ ಆಚೆ ತೆಗಿತೀನಿ ಕೊಡು ಮಗ ಅಂತ ಕೀ ಕೇಳಿದೆ. ಅಲ್ಲಿ ತನಕ ನನಗೆ ಬ್ರೇಕು ಕಾಲ ಹತ್ರ ಇರುತ್ತೆ ಅಂತ ಗೊತ್ತಿಲ್ಲ.
ಇಲ್ಲೇ ಇರುತ್ತೆ ಅಂತ. ಬರೀ ಕೈ ಹತ್ರ ಮಾತ್ರ ಇರ್ತಾನೆ. ಸ್ಕೂಟಿ ಓಡಿಸಿದ್ನಲ್ಲ ಅವನು. ಅದೇ ಅದಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಅಷ್ಟು ದಡ್ಡ ನನ್ನ ಮಗ ಐತೆ ಬೈಕ್ಸಲ್ಲಿ, ಎಲ್ಲ ವಿಷಯದಲ್ಲೂ ದಡ್ಡ ಐತೆ. ಏನು ಎಕ್ಸ್ಪೋಜರ್ ಇಲ್ಲಲ್ಲ ನಮಗೆ, ಹುಡುಗಿರ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ. ನೀನು ನನ್ನ ಫ್ರೆಂಡ್ ಅನ್ಕೋ, ಅಭಿಷೇಕ್ ಹುಡುಗಿ ಅನ್ಕೋ. ಮತ್ತೆ ಇವಾಗ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಹುಡುಗಿರ ಜೊತೆ? ಎಲ್ಲಿದ್ದಾರೆ ಹುಡುಗಿ? ನಿಮ್ಮ ಜೊತೆನೇ ಮಾತಾಡ್ತೇನೆ. ನೀವಿದ್ದೀರಾ ಅಂತ ಫ್ರೀ, ನಾನು ಈಗಲೂ ನಾಚ್ಕೋತೀನಿ. ಅದೇ ಎಲ್ಲ ಮಚ್ಚ ಅಂದರೆ ಪ್ರೊಫೆಷ್ನಲಿ ಬಂದಾಗ ಮಾತಾಡಬೇಕಾಗತ್ತೆ. ಆ್ಯಕ್ಟ್ರೆಸಸ್ ಜೊತೆ ನಾವು ಮಾತಾಡಿರ್ತೀವಿ, ಅಲ್ಲೆಲ್ಲ ಮಾತಾಡಿರ್ತೀವಿ, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಬಟ್ ಅವಾಗ ಅಭಿಷೇಕ್ ಇದ್ದಾನೆ ಅಂದರೆ ನಿನಗೆ ಹೇಳ್ತಿದ್ದೆ, ಬ್ರೋ ಹ್ಯಾಪಿ ಬರ್ಡೇ ವಿಶ್ ಮಾಡಿದೆ ಅಂತ ಹೇಳ್ಬಿಡಿ ಅಂತ, ಅಯ್ಯೋ ಆ ಥರ. ಬಟ್ ಕಮಿಂಗ್ ಬ್ಯಾಕ್ ಟು ಬೈಕ್, ಇಂಜಿನಿಯರಿಂಗ್ ಆದಮೇಲೆ ನಾನು ತೊಗೊಂಡಿದ್ದಲ್ಲ, ಓಪನ್ ಆಗೇ ಹೇಳ್ತೀನಿ, ನನಗೆ ಬೈಕ್ ಇಂಟ್ರೆಸ್ಟೇ ಇರಲಿಲ್ಲ. ಆ್ಯಕ್ಟಿವಾನೇ ಓಡಿಸ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಇಲ್ಲ ತಗೋ ಬೈಕು ಅಂತ ನಮಗೊಂದು ಬುಲೆಟ್ ಕೊಡ್ಸು, ಅದೇ ಇಲ್ಲಿ ತನಕ ಇದೆ. ಪ್ರಪಂಚದಲ್ಲಿ ಫಸ್ಟ್ ಟೈಮು ಅಪ್ಪ ನಾನು ನಿನ್ಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿರೋದು. ಇಲ್ಲ, ಐ ಥಿಂಕ್ ಅದು ನಾನು ಲಿಟ್ರಲಿ ನಮ್ಮ ಅಪ್ಪನ ಜೊತೆ ಜಗಳ ಆಡಿ, ಅಂದರೆ ಊಟ ಬಿಟ್ಟು ನಾನು ಏನೋ ಇರಲ್ಲ, ನನಗೆ ಬೈಕ್ ಬೇಕು ಹಂಗೆ ಹಿಂಗೆ ಜಗಳ ಆಡಿ ನನಗೆ 7ನೇ ಕ್ಲಾಸಲ್ಲೇ ಕಲ್ತ್ಬಿಟ್ಟಿದ್ದೆ. ಓಕೆ, 7ನೇ ಕ್ಲಾಸಲ್ಲೇ ಕಲ್ತಿದ್ದೆ. ಬಟ್ ಸೇಮ್ ಪ್ರಾಬ್ಲಮ್, ನಾನು ಹಾಸ್ಟೆಲಿದ್ದೆ. ಹೈಸ್ಕೂಲು ಮತ್ತು PU ಹಾಸ್ಟೆಲ್ ಓದಿದ್ದರಿಂದ ಜಾಸ್ತಿ ಬೈಕ್ ಓಡಿಸ್ತಿಲ್ಲ. ಕಾಲೇಜಿಗೆ ಬಂದಾದ್ಮೇಲೆ ಅದು ಒಂದು ಇದು ಕ್ರೇವಿಂಗ್ ಶುರು ಆಯಿತು, ಬೈಕ್ ಬೇಕು ಗುರು, ಓಡಾಡಬೇಕು ನಾವು ಅಂತ. ಸೊ ನಮ್ಮ ಫ್ರೆಂಡ್ಸ್ಗೆ ಹಂಗೆಲ್ಲ ಎಲ್ಲರೂ ಮಾತಾಡ್ತಿದ್ವಿ. ಎಲ್ಲರೂ ನೀನು ಏನೋ ಒಬ್ಬಂಗೆ R15 ಅಂದರೆ ಇಷ್ಟ. ಆಗ R15 ಅಂದರೆ ಗ್ರೇಟ್ ಗಾಡಿ. ಗುರು R15 ಇಟ್ಟಿದ್ದಾನೆ ಅಂದರೆ ಅವನು ಕಿಲಾಡಿ ಅಂತ. ಓಕೆನಾ, ಅದಾಯಿತು. ನನಗೆ FZ ಮೇಲೆ ಸಿಕ್ಕಾಪಟ್ಟೆ ಇಷ್ಟ. ಆ ಟೈರ್ ಹಿಂದೆಗಡೆ ಟೈರು ಇಷ್ಟು ದಪ್ಪ ಇರ್ತಿತ್ತು. ಸೇಮ್ ಬ್ರೋ, ಎಲ್ಲ ನನ್ನ ಕತೆನೇ ಹೇಳ್ತಾ ಇದ್ದೀರ. ಸೊ ಗಾಡಿ ಓಡಿಸ್ದೆ, ಸಿಕ್ಕಾಪಟ್ಟೆ ಖುಷಿ ನನಗೆ. ಅಂದರೆ ಇದೇ ತೊಗೋಬೇಕು ಗಾಡಿ ಅಂತ ಹೋಗಿ ಜಗಳ ಆಡಿ, ಜಗಳ ಅಂದರೆ ನಾಟ್ ಜಗಳ, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋ ಥರ ಡೌಗಳು ಮಾಡಿ ಇದು ಮಾಡಿ ಕೊಡಿಸಿದ್ರು ನಮ್ಮಪ್ಪ. ಬಟ್ ನಾನೇ ಒಂದು ಸ್ವಂತ ಬೈಕ್ ತೊಗೊಂಡಾಗ ಆ ಕಷ್ಟ ಏನು ಅಂತ ಗೊತ್ತಾಗಿತ್ತು. ಇದೇ ಪಾಯಿಂಟಿಗೆ ಬರ್ತೀನಿ. ಸೊ ನೋಡಿ, ನೀವು ಆಲ್ಮೋಸ್ಟ್ ಸಿಟಿಲಿ ಬೆಂಗಳೂರಲ್ಲ, ನಮ್ಮ ಸ್ಟೋರಿ ಹೇಳಲ್ಲ. ಬೈಕ್ ತಗೋಬೇಕು ಅಂತಂದ್ರೆ ನಮ್ದು ಎಂಥ ಸ್ಟೋರಿ. ಇಂಜಿನಿಯರಿಂಗ್ ಆದಮೇಲೆ ಬೈಕ್ ತಗೋಬೇಕು ಅಂತ ಆಸೆ. ಏನಕ್ಕೆ? ಶೋಕಿ ಮಾಡೋಕ್ಕಲ್ಲ, ಶೋಕಿ ಎಲ್ಲ ಸತ್ತೋಯ್ತು. ನೀನು ಒಂದ್ಸಲ ಇಂಜಿನಿಯರಿಂಗು ಪಾಸ್ಡ್ ಔಟ್ ಆಗ್ತಿದ್ದಂಗೆ ಶೋಕಿ ಸತ್ತೋಗುತ್ತೆ. ಓಕೆ, ಜೀವನ ಮಾಡಬೇಕಲ್ಲ, ಕಟ್ಕೋಬೇಕಲ್ಲ, ಅದಕ್ಕೊಂದು ಬೈಕ್ ಬೇಕಿರುತ್ತೆ. ನಮ್ಮ ಅಪ್ಪಂಗೆ 10,000 ಕೇಳಿದೆ ನಾನು. 10,000 ಒಂದು ಸ್ಪ್ಲೆಂಡರ್ ಇದರಲ್ಲಿ ನೋಡಿದ್ದೀನಿ ಆನ್ಲೈನಲ್ಲಿ, ಸೆಕೆಂಡ್ಸ್ ಗಾಡಿ ತಗೋಬೇಕು. ಅವ್ರಿಗೆ ಮೆಂಟಾಲಿಟಿ ಹೆಂಗಿರುತ್ತೆ ಗೊತ್ತಾ? ಹಳ್ಳಿಯಿಂದ ಹೋಗಿರ್ತಾನೆ, ಮಕ್ಕಳು ಬೈಕ್ ಕೇಳ್ತಾರೆ ಅಂತಂದರೆ ಯೂಶ್ವಲಿ ಅದು ಕಾಮನ್ ಥಿಂಗು. ಅಪ್ಪ ಅಮ್ಮಂಗೆ ಬರೋದೇನು ಅಂತಂದರೆ, ಹೋಗ್ತಾ ಇರೋ ಸಿಟಿ ಬಸ್ಗೆ ಹೋಗಿ ಗುದ್ಕೊಬಿಡ್ತಾನೆ, ರೈಟಿಗೆ ಗೊತ್ತಾಗದೆ ಲೆಫ್ಟಲ್ಲಿ ತಿರುಗಿಸ್ಬಿಟ್ಟು ದಬಾಕೊಬಿಡ್ತಾನೆ. ಇದೇ ಥಿಂಕಿಂಗ್ ಅಲ್ಲ. ಏನಕ್ಕೆ ನಿಂಗೆ ಬೈಕು? ಏನು ಬೇಡ, ಅವೆಲ್ಲ ಬೇಡ, ಅವಶ್ಯಕತೆ ಇಲ್ಲ ಅಂದರು. ನಾನು ಅದನ್ನು ಡೈರಿನಲ್ಲಿ ಬರೆದು ಇಟ್ಕೊಂಡೆ. 2018 ಜುಲೈ. ಅದಾಗಿದ್ದು 1 ವರ್ಷಕ್ಕೆ ಮತ್ತೆ ನಾನು ಗಾಡಿನ ಏಪ್ರಿಲ್ಗೋ ಮೇಗೇನೋ ಹೊಸ ಗಾಡಿ ತಗೊಂಡೆ. ಹೆಂಗೆ ತಗೊಂಡೆ ಅಂತಂದರೆ ದುಡ್ಡು ತಗೊಂಡೆ. ಸೊ ಹಳ್ಳಿ ಮಕ್ಕಳಿಗೆ ನಿನಗೆ ಈಸಿ ಅವೈಲೇಬಲ್ ಆಗಲ್ಲ. ಕಾರಣ ಏನು ಅಂತಂದರೆ, ಕೊಡಿಸ್ಬಾರ್ದು ಅಂತಲ್ಲ ಮನೆಯವ್ರುಗಳಿಗೆ, ಅವ್ರಿಗೆ ಹೆಂಗಿರುತ್ತೆ ಅಂತಂದರೆ, ಒಂದು ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಎರಡನೇದು ಫಿನಾನ್ಸ್ ಇದ್ದರೂ ಕೂಡ ಸಿಟಿಲಿ ಹೋದ ಮಕ್ಳಿಗೆ ಅಷ್ಟು ಸುಲಭ ಕೊಡಿಸಲ್ಲ. ಭಯ ಇರುತ್ತೆ ಏನಾದ್ರು ಮಾಡ್ಕೊಂಬಿಡ್ತಾನೆ ಅಂತ. ಸೊ ಇವೆರಡು ಕಂಡೀಷನಲ್ಲಿ ನಾನು ರೋಷ, ನನಗೆ ಕೊಡಿಸಲ್ಲ ಅಂತಂದ್ರಲ್ವ, ಇರಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನು ನಿಜವಾಗ್ಲೂ ವರ್ಕ್ಗೆ ಅಂತಲೇ ಕೇಳಿದ್ದು. ನಾನು ಮೈಸೂರಲ್ಲಿ ಒಂದು ಕಡೆ ವರ್ಕ್ ಮಾಡ್ತಿದ್ದೆ 5,000 ರೂಪಾಯಿಗೆ. ಇಂಜಿನಿಯರಿಂಗ್ ಆಗಿದ ತಕ್ಷಣ 3 ಹೊತ್ತು ಊಟ, 5,000 ರೂಪಾಯಿ ಸಂಬಳ. 2018 ಜಾಸ್ತಿ ಏನಿಲ್ಲ, ತಿಂಗಳಿಗೆ 5,000 5,000 ಅಷ್ಟೇ. ಆದರೆ ಅದಕ್ಕೆ ಹೋಗೋಕ್ಕೆ ರೂಮ್ ಇರಲಿಲ್ಲ ನನ್ನ ಹತ್ರ. ಒಬ್ಬ ಫ್ರೆಂಡ್ದು ರೂಮ್ ಮಾಡ್ಕೊಂಡಿದ್ದೆ, ಬೆಳವಾಡಿ ಅಂತ, ನೀನು ಹುಣಸೂರು ಅಲ್ಲಿಂದ ನಾನು HD ಕೋಟೆ ರೋಡಿಗೆ ಬರಬೇಕಿತ್ತು. ನನ್ನ ಹತ್ರ ಗಾಡಿ ಇಲ್ಲ, ಬಸ್ಸಿಗೆ ಹೋಗೋಕ್ಕೆ ದುಡ್ಡಿಲ್ಲ. ಮನೇಲಿ ಕೇಳೋಕ್ಕೆ ಅವಮಾನ, ಕೇಳಲ್ಲ, ಅದೊಂದು ಹಠ, ಕೇಳಬಾರ್ದು. ಹೋದವ್ರಿಗೂ ಕೇಳಿದ್ವಿ, ಅದಾದಮೇಲೆ ಕೇಳಬಾರ್ದು ಅಂತ. ಲಿಟ್ರಲಿ ಅಲ್ಲಿಂದ ನಾನು ಒಂದು ಸೈಡ್ ಹೋಗಬೇಕು ಅಂತಂದರೆ, ನನಗೆ ಡ್ಯೂಟಿ ಇದ್ದಿದ್ದು 9 ಗಂಟೆಗೆ, ಬಟ್ ನಾನು ರೂಮ್ 6 ಗಂಟೆಗೆ ಬಿಟ್ಟು ಒಂದು ಕಡೆಯಿಂದ ಒಂದು ಕಡೆಗೆ ಲಿಫ್ಟ್ ಕೇಳಿ ಹೋಗ್ತಿದ್ದೆ. ಒಂದು 2 ತಿಂಗಳು ಇದೇ ಚೆಕಿಂಗ್ ಮಾಡ್ಕೊಂಡೇ ಹೋಗಿರೋದು. ಡ್ರಾಪ್ ಕೇಳು ಹೋಗು. ಒಂದು ಫೈನ್ ಡೇ ಏನಾಗ್ಬಿಡುತ್ತೆ ನಿನಗೆ, ಇದು ಯಾವ ಜೀವನ ಗುರು ಇದು ಅದಂಗೆ ಅಲ್ಲಿ ಕೇಳೋಣ ಅಂತ ಮನೇಲಿ ಕೇಳಿದ್ದು. ಸೊ ಆವಾಗ ಮನೇಲಿ ಯಾವಾಗ ಆಗಲ್ಲ ಅಂತಂದ್ರು ಅದೊಂಥರ ಕಿಚ್ಚಡ್ತಿತ್ತು. ಓಕೆ, ಇದು ಇನ್ನೇನು ಇದಕ್ಕೂ ಕೊಡಲಿಲ್ಲ ಅಂದರೆ ಇನ್ನೇನು ಗುರು ಜೀವನ. ಸರಿ, ನನಗೆ ಆವತ್ತು ಅರ್ಥ ಆಗಿದ್ದು, ನನಗೇನಾದರೂ ಆಸೆ ಬಂತಾ ಅದರ ಪೂರ್ಣ ಜವಾಬ್ದಾರಿ ನಾನೇ ಹೊತ್ಕೋಬೇಕು. ನನ್ನ ಆಸೆಗಳನ್ನು ಯಾರ ಮೇಲೂ ಹಾಕಂಗಿಲ್ಲ, ಅದು ನಾನೇ ಫುಲ್ಫಿಲ್ ಮಾಡ್ಕೊಬೇಕು. ಈ ಡಿಸಿಷನ್ ತಗೊಂಡು ದೇವ್ರ ಪುಣ್ಯಕ್ಕೇನೋ ಗೊತ್ತಿಲ್ಲ, ನಾನು ಇನ್ನೊಂದು ಕಡೆ ಇಂಟರ್ವ್ಯೂಗೆ ಹೋದಾಗ ಹಿಂಗೆ ಇಂಟರ್ವ್ಯೂ ಕೂತಿದ್ದೀನಿ, ಕಿರಣ್ ಆರ್ ಯು ಕಂಫರ್ಟಬಲ್ ವಿತ್ ಇಂಗ್ಲೀಷ್ ಅಂತಂದರು. ನಾನು ಸ್ವಲ್ಪ ಡೈರೆಕ್ಟಾಗಿ ಶಾರ್ಟ್ ಹೊಡ್ಬಿಡ್ತೀನಿ, ಏನಾರು ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಅವ್ರಿಗೆ ಹೇಳಿದೆ, ಇಲ್ಲ ಸರ್
ಕಂಫರ್ಟಬಲ್ ಅಂದರೆ ಕನ್ನಡದಲ್ಲಿ ಮಾತ್ರ, ಇಂಗ್ಲೀಷ್ ಆಗಲ್ಲ ಸರ್ ಅಂದೆ. ಕಂಫರ್ಟಬಲ್ ಇಲ್ಲ, ಹ್ಮ್ ಐ ಕ್ಯಾನ್ ಮ್ಯಾನೇಜ್, ಬಟ್ ನನಗೆ ಕಂಫರ್ಟಬಲ್ ಅಂತ ನೀವು ಕೇಳ್ತಾ ಇದ್ದೀರಾ ಕನ್ನಡ ಅಂತಂದೆ. ದೆನ್ ಪ್ರೊಸೀಡ್ ವಿತ್ ಕನ್ನಡ ಅಂದರು. ಆರಾಮಾಗಿ ಎಲ್ಲ ಮಾತಾಡಿದ್ರು, ಇಂಟರ್ವ್ಯೂ ಎಲ್ಲ ಆಯಿತು. ಏನೋ ತಕ್ಕ ಮಟ್ಟಿಗೆ ನಾಲೆಜ್ ಇತ್ತು, ಕ್ಲಿಯರ್ ಮಾಡಿದೆ. ಕೊನೆಯದಾಗ ಒಂದು ಕ್ವಶನ್ ಕೇಳಿದ್ರು, ಏನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಕಿರಣ್ ಸ್ಯಾಲ್ರಿ ಅಂತ. ನಾನು ಏನು ಹೇಳಿರ್ಬೋದು, 5,000 ಅಲ್ಲ, ಇನ್ನೊಂದು 5,000, 10,000. ಆಲ್ರೆಡಿ 5,000 ಅಲ್ವಾ, ಎಕ್ಸಾಕ್ಟ್ಲಿ ಇಷ್ಟೇ. ನಾನು ಹೇಳಿದ್ದೆ, ಸರ್ 3 ಟೈಮ್ ಊಟ ಕೊಟ್ಟು ನೀವು ಎಷ್ಟು ಕೊಟ್ಟರು ಬರ್ತೀನಿ ಸರ್ ನಾನು. ಹಿಂಗೆ ಅಂದೆ, 3 ಹೊತ್ತು ಊಟ ಅಕಾಮಡೇಷನ್ ಕೊಟ್ಟು ನೀವು ಎಷ್ಟು ಕೊಟ್ಟರು ಬರ್ತೀನಿ. ಓಕೆ, ಅವ್ರಿಗೆ ತಲೆ ಕೆಟ್ಟೋಯ್ತು. ಯಾಕಂದರೆ ಅವರು ಇಂಜಿನಿಯರೇ ಅಲ್ಲ. ಅವ್ರಿಗೆ ನಾನು ಹೇಳಿದ್ದು ಅಂದರೆ ಈ ಆ್ಯಟಿಟ್ಯೂಡಲ್ಲಿ ಹೇಳಲಿಲ್ಲ, ಹಿಂಗೆ ಹಿಂಗೆ ಸರ್ ಫುಲ್ಲು ಒಂದು 3 ಹೊತ್ತು ಊಟ ಕೊಟ್ಟು ಅಕಾಮಡೇಷನ್ ಕೊಟ್ಟು ಒಂದು ಎಷ್ಟಾರು ಕೊಡಿ ಸರ್ ನಾನು ಬರ್ತೀನಿ ಅಂತ ಅಲ್ಲ. ಅವರು ಶೆಟ್ ಅಂತ ಯಾಕೆ ಸರ್ ಅಂದರೆ, ಕಿರಣ್ ನೀನು ಇಂಜಿನಿಯರಿಂಗ್ ಓದಿದ್ಯಾ, ಆಮೇಲೆ ನಿನ್ನ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇದ್ದೀನಿ, ನೀನು ಯಾವುದೋ ಏನು ಕಾಪಿ ಹೊಡೆದು ಪಾಸ್ ಆಗಿದೆಯಾ ನೀನು, ಅಥವಾ ನೀನು ಏನಾದ್ರು ಫೋರ್ಜರಿ ಮಾಡ್ಕೊಂಡು ಬಂದಿದ್ಯಾ, ಇಂಟರ್ವ್ಯೂನೇ ಕ್ರ್ಯಾಕ್ ಮಾಡಿದ್ಯಾ, ನಿನ್ನ ನೀನು ಡಿಗ್ರೇಡ್ ಮಾಡ್ಕೊಂಬೇಡ. ಒಂದು ಕಂಪ್ನಿ ಒಬ್ಬ ಇಂಜಿನಿಯರ್ಗೆ ಮಿನಿಮಮ್ ಇಲ್ಲಿ ನಮ್ಮ ಕಂಪ್ನಿಯಲ್ಲಿ 14,500 ಕೇಳುತ್ತೆ. ನಾವು ಈ ಕ್ವಶನ್ ನಿನ್ಗೆ ಏನಕ್ಕೆ ಮಾಡ್ತೀವಿ ಅಂದರೆ ಇದಕ್ಕಿಂತನೂ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಕೇಳೋದು. ಸರ್ ಹಂಗಲ್ಲ, ನಿಮಗೆ ನನ್ನ ಸಿಚುವೇಶನ್ ನೀವು ನಿಮ್ಮ ಕಂಪ್ನಿ ಸಿಚುವೇಶನ್ ಹೇಳ್ತಿದ್ದೀರಾ, ನನ್ನ ಕಂಪ್ನಿ ಸಿಚುವೇಶನ್ ಹೇಳಿದ್ರೆ ನಿಮ್ಗೆ ಆಗೋಗುತ್ತೆ ಸರ್, ನಾನು ಅದಕ್ಕೋಸ್ಕರ ಹಿಂಗೆ ಕೇಳ್ತಾ ಇದ್ದೀನಿ ಅಂತ. ಸರಿ ನಾಳೆ ಹೋಗ್ತೀರಾ ಅಂತಾನು. ಸರ್ ನಾಳೆ ಎಲ್ಲ ಬೇಡ, ಲಗೇಜ್ ಆಲ್ರೆಡಿ ರೆಡಿ ಇದೆ ಸರ್. ಹಂಗೆ ಹೇಳಿದ ತಕ್ಷಣ ಅವರು, ಅಪ್ಪ ಗುರು ನೀನೇನಾದ್ರು ಸೆಲೆಕ್ಟ್ ಆದರೆ ನಮ್ಮ HR ಫೋನ್ ಮಾಡ್ತಾರೆ, ಹೋಗಪ್ಪ ಅಂದರು. ಅದೇನೋ ಗೊತ್ತಿಲ್ಲ, ಫೈನ್ ಡೇ ಅವ್ರ ಜೊತೆನೇ ನಾನು ಹೋಗಿ ವರ್ಕ್ ಮಾಡ್ತೀನಿ. ಎಷ್ಟು ಸ್ಯಾಲ್ರಿ ಎಷ್ಟು ಬಂತು? 14,000 ಸ್ಟಾರ್ಟಿಂಗ್. ನಾನು ಯಾರು ಇಂಟರ್ವ್ಯೂ ಮಾಡಿದ್ರು ಅವರೇ ನನಗೆ ಸೀನಿಯರ್ ವರ್ಕ್ ಮಾಡೋ ಜಾಗದಲ್ಲಿ. ಆಮೇಲೆ ಗೊತ್ತಾಯಿತು ಅವರೊಬ್ರು ಕನ್ನಡ ಅಭಿಮಾನಿ ಅಂತ. ಅವ್ರು ಕೇಳಿದ ಫಸ್ಟ್ ಕ್ವಶನ್ನಲ್ಲೇ ನಂದು ಏನಾಗೋಯ್ತು, ಕ್ರ್ಯಾಕ್ ಹೊಡೆದೋಯ್ತು. ಹಂಗೋ ಹಿಂಗೋ ನಮ್ಮ ಸೀನಿಯರ್ ಇದ್ರು ನೋಡು, ಆ ಪೊಸಿಷನ್ನು 2 ತಿಂಗಳಲ್ಲಿ ನನಗೆ ಕೊಟ್ಬಿಟ್ರು ಕಂಪ್ನಿಲಿ. ಅವ್ರು ಕೆಲಸ ಬಿಟ್ಟಿದ್ರಾ? ಇಲ್ಲ ಅವರಿದ್ರು, ಬಟ್ ಪ್ರಾಜೆಕ್ಟ್ಸ್ ಜಾಸ್ತಿ ಇತ್ತು. ಅದು ಕೊಟ್ಟರು. ಹೆಂಗೆ ಆಗ್ಬೇಡ ನೋಡು, ಬರೀ ಊಟ ಕೊಡಿ ಸರ್ ಅಂತ ಅವನಿಗೆ ಒಂದು ಪೊಸಿಷನ್ ಸಿಗ್ತಾ ಇದೆ, 4-5 ಸೈಟ್ ಇದೆ, ಒಳ್ಳೆ ಅರ್ನಿಂಗ್ ಮಾಡ್ಬೋದು. ನಾನು ಬೇಡ ಅಂತಂದ್ರೆ ಮ್ಯಾನೇಜ್ಮೆಂಟೇ ನನಗೆ ಇಲ್ಲ ನೀನು ಹೋಗಲೇಬೇಕು. ನಾನು ಕೇಳಿದ್ದೆ ಸರ್, ನನಗೆ ಬೈತಾ ಇದ್ರು ಮ್ಯಾನೇಜ್ಮೆಂಟ್, ಸಿಕ್ಕಾಪಟ್ಟೆ ಬೈಯೋರು. ನೀವು ತಪ್ಪು ಮಾಡಿದ್ರೆ ಬೈತೀರಾ ಸರ್, ನಾನು ಹೋಗಲ್ಲ. ತಪ್ಪು ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ, ಹೇಳಿದ ಮೇಲೂ ನೀನು ಮಾಡಲಿಲ್ಲ ಅಂದರೆ ಬೈತೀನಿ ಅಂತ. ಓಕೆ ದೆನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಅವನಜ್ಜಿ ಕೆಲಸ ಆವತ್ತು ಹುಟ್ಟಿದ್ದು ಕೆಲಸ ಮಾಡಬೇಕು ಅನ್ನೋದು, ಇವತ್ತು ನಿಂತಿಲ್ಲ. ಸೊ ಅದಾದಮೇಲೆ ಫಸ್ಟ್ ಬಂದಿದ್ದು ಪಲ್ಸರ್ 150 ಗಾಡಿ, ಅದರಿಂದ ಶುರು ಆಯಿತು ನನಗೆ ಬೈಕ್ ಹುಚ್ಚು. ಓಕೆ, ನೈಸ್. ಸೊ ಒಂದ್ಸಲ ಹಂಗೆ ಕೆಲಸ ಮೂವ್ ಆಯ್ತಾ ನಾನು ಒಂದು ಪ್ಲಸ್ ಪಾಯಿಂಟ್ ಏನು ಮಾಡಿದೆ ಅಂತಂದರೆ, ನಂದು ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಗೊತ್ತಲ್ಲ, ಸೈಟ್ ವರ್ಕು. ಈ ಮಂಡ್ಯದಲ್ಲಿ ಕೆಲಸ ಇರುತ್ತೆ, ನಾಳೆ ಚಾಮರಾಜನಗರ ಹೋಗಬೇಕು, ನಾಡಿದ್ದು ಮತ್ತು ಮೈಸೂರಿಗೆ ಹೋಗಬೇಕು, ತಿರುಗಾಡ ಜಾಸ್ತಿ ಇತ್ತು. ಬೈಕ್ ಪೆಟ್ರೋಲ್ ಕಂಪ್ನಿನೇ ಕೊಡ್ತಿತ್ತು, ಫುಡ್ ಆ್ಯಂಡ್ ಅಕಾಮಡೇಷನ್ ಕಂಪ್ನಿನೇ ಕೊಡ್ತಿತ್ತು. ಹೋಗಿದ್ದ ಜಾಗದಲ್ಲಿ ಕೆಲಸ ಒಂದಿನ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು 2 ದಿನ 3 ದಿನ ಇರುತ್ತೆ. ಆ ಕೂತ್ಕೊಳ್ಳೋದನ್ನು ಸುಮ್ಮನೆ ರೂಮಲ್ಲಿ ಕೂತು ಯಾಕೆ ವೇಸ್ಟ್ ಮಾಡೋದು ಅಂತ ಹೋಗಿದ್ದ ಜಾಗದಲ್ಲೆಲ್ಲ ವೀಡಿಯೋ ಮಾಡಿ ಅದನ್ನು ಇಟ್ಕೊಳ್ಳೋಕೆ ಶುರು ಮಾಡಿದೆ. ಫಸ್ಟ್ ಅಲ್ಲಿವರೆಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ವೀಡಿಯೋ ಮಾಡಬೇಕು ಅಷ್ಟೇ, ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೋಬೇಕು ಒಂದು ಪೀಕ್ವರೆಗೆ. ಆಮೇಲೆ ಈ ಗೋಪ್ರೋ ಇವೆಲ್ಲ ಬಂತಲ್ಲ, ಸೊ ಇದು ಒಂದು ಸಲ ಗೋಪ್ರೋನೂ ತಗೊಂಬಿಟ್ಟಿದ್ದೀನಿ ಸೆಕೆಂಡ್ಸಲ್ಲಿ. ತಗೊಂಡು 6 ತಿಂಗಳು ಏನು ಮಾಡಬೇಕು ಅಂತ ಗೊತ್ತಿಲ್ಲ. 6 ತಿಂಗಳು ತೆಗೆದು ಬೆಳಗ್ಗೆ ಎದ್ದೇಳೋದು, ತೆಗಿಯೋದು, ಆ ಗೋಪುರ ಒಂದ್ಸಲ ಹಿಂಗೆ ಆನ್ ಮಾಡೋದು, ಅಲ್ಲೇ ರೂಮಲ್ಲೇ ಹಿಂಗೆ ಇದು ಮಾಡೋದು, ಇಡೋದು. ನಿಜವಾಗ್ಲೂ ಈಗಾದ್ರೂ ಮೋಟೋ ವ್ಲಾಗಿಂಗ್ ಅಂದರೆ ಈಗ ಜನಕ್ಕೆ ಗೊತ್ತು, ಬೈಕಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಕಣೋ ಅಂತ ಯಾರೇ ಕೇಳಿದ್ರು ಹೇಳ್ಬಿಡ್ತಾರೆ. ಅವಾಗ ಅದೊಂಥ ವಿಯರ್ಡ್ ಫೀಲು. ಎಲ್ಲರೂ ಕೇಳ್ತಾರೆ, ಏನಿದು ಎಲ್ಲರಿಗೂ ನೀನು ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ನೀನು ಅಲ್ಲಿ ಒಬ್ಬನೇ ನೀನು ಮಾತಾಡ್ತಾ ಇತ್ತು ಅಂದರೆ ಟ್ರಾಫಿಕ್ ನೋಡು, ಇನ್ಯಾವನು ಒಬ್ಬೊಬ್ಬನೇ ಮಾತಾಡ್ತಾನೆ. ಅಟ್ಲೀಸ್ಟ್ ಇಲ್ಲಿ ಫೋನ್ ಆರೋ ಹಿಂಗಿರಬೇಕು, ಫೋನ್ ಮಾತಾಡ್ತೀನಿ ಅಂತನಕ್ಕೆ. ಇದು ಇಲ್ಲಿ ಬೇರೆ ಇರೋದು ಒಂಥರ ನೋಡೋರು. ಅದಕ್ಕೆ ಅದನ್ನ ಹಾಕೊಳ್ಳೋದೇ ಬಿಟ್ಬಿಟ್ಟಿದ್ದೆ, ಏನು ಮಾಡೇ ಹೋಗಿಲ್ಲ. ದಿನ ತೆಗಿಯೋದು, ನೋಡೋದು, ಇಡೋದು 6 ತಿಂಗಳು ಹಿಂಗೆ ಮಾಡಿದ್ದೀನಿ. ಅದಾದ್ಮೇಲೆ ಶುರು ಮಾಡಿದ್ದು, ಓಕೆ ಆ ಕ್ಲಿಪ್ಸ್ ನಾನು ಮೊದಲೇನು ಕ್ಲಿಪ್ಸ್ ಮಾಡಿದ್ನೋ ಅದೇ ಜಾಗಗಳಿಗೆ ಮತ್ತೆ ಹೋಗೋಕ್ಕೆ ಶುರು ಮಾಡಿದೆ. ಈಗ ಆ ಜಾಗಗಳೆಲ್ಲ ನನಗೆ ಗೊತ್ತಿತ್ತು. ಈಗ ಎಕ್ಸಾಂಪಲ್ ಸಕಲೇಶ್ಪುರ ಹೋದೆ, ಹೊಸಳ್ಳಿ ಗುಡ್ಡ ಅನ್ಕೋ, ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ 3-4 ಸಲ ಹೋಗಿ ಬಂದಿದ್ದೀನಿ. ನನಗೆ ಹಿಂಗೆ ಅದ್ರ ಮಾಹಿತಿ ಕ್ಲೀನಾಗಿ ಗೊತ್ತು. ಮತ್ತೆ ಗೋಪುರ ಕ್ಯಾಮ್ರಾ ಹಾಕೊಂಡು ಹೋಗು, ಹಳೆ ಬೈಟ್ಸ್ಗಳು ಏನೇನಿತ್ತು, ಈಗ ಇನ್ ಕೇಸ್ ಅಲ್ಲೇನಾದರೂ ಆ ಕ್ಲೈಮೇಟ್ ನಾನು ಹೋದಾಗ ಚೆನ್ನಾಗಿಲ್ಲ ಅಂದರೆ ಆವಾಗ ಹೆಂಗಿತ್ತು ಗೊತ್ತಾ ಅಂತ ಹೇಳ್ತೀನಲ್ಲ, ಅವಾಗ ಈ ವಿಡಿಯೋ ಇದನ್ನ ಹಾಕೋದು,
ಹಸ್ರಿಗಿರೋಂಥದ್ದು. ನನ್ನ ಹತ್ರ ಸ್ಟೋರೇಜ್ ಇತ್ತಲ್ಲ, ಹಿಂಗೆ ಮಾಡ್ಕೊಂಡು ಬಂದು ಶುರುವಾಗಿ ಯೂಟ್ಯೂಬಲ್ಲಿ ಹಾಕಕ್ಕೆ ಶುರು ಮಾಡಿದ್ದು ಅದನ್ನು. ಯಾವ ಇಯರ್ ಇದು? ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು 2013. ಯಾವಾಗ ಗೊತ್ತಾ? PUC ಫೇಲ್ ಆದೆ ಅಂದೆ ಗೊತ್ತಾ? 12 ನಾನು ಫೇಲ್ ಆಗಿದ್ದು. ಒಂದು ವಿಡಿಯೋ ನೋಡಿದೆ ನಿಂದು, ಅದು ಫುಲ್ಲು ಕನ್ನಡದಲ್ಲಿ ಒಂದು ಈವೆಂಟಲ್ಲಿ ಸ್ಪೀಚ್ ಮಾಡ್ತಾ ಇರೋದು. ಇವೆಂಟ್ ಅದು ಇಂಜಿನಿಯರಿಂಗಲ್ಲಿ ಕಿಂಗ್ ಥರ ಇದ್ದೆ ನನ್ನ. ಆವಾಗ ಕಿತ್ತಡಿ, ಈಗ ನಾನು ಕಿತ್ತಡಿ ಅಲ್ವಾ, ಕಿತ್ತಡಿ ಕಿರಣ್, ಆವಾಗ ಕಿಡಿ ಅಂತ ಇದ್ರು, ಸ್ಪಾರ್ಕ್ ಆ ಥರ ಇದ್ದಿದ್ದು ನಾನು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಕಿತ್ತಡಿ ಅಂತ ಹೆಸರು ಏನಕ್ಕೆ ಬಂದಿತ್ತು? ಕಿತ್ತಡಿ ಅಂತಂದರೆ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರೋ ಜಾನಪದದ ಒಂದು ಮೂಲ ಪದ. ಅಂದರೆ ಜಾನಪದಕ್ಕೆ ಕಿತ್ತಡಿ? ಇಲ್ಲ, ಜಾನಪದ ಹಾಡಿದೆಯಲ್ಲ, ಅದ್ರಲ್ಲೊಂದು ಹಾಡು ಬರುತ್ತೆ. ಮಾದೇಶ್ವರ ಒಂದು ಹಾಡು ಕೇಳಿದಿರ? ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವನಿಗೆ ಕಿತ್ತಡಿ ಬರುವ ಪರುಸೆಗೆ ಅಂತ ಬರುತ್ತೆ. ಅಂದ್ರೆ ಅಲ್ಲಿ ಹಾಡಾಡ್ಬೇಕಾದ್ರೆ ಕಿತ್ತಾಡಿ ಬರುವ ಪರುಸೆಗೆ ಅಂತ ಬರುತ್ತೆ ಹಾಡಲ್ಲಿ, ಬಟ್ ಅದು ಕಿತ್ತಾಡಿ ಅಲ್ಲ. ಕಿತ್ತಾಡಿ ಅಂತಂದ್ರೆ ಕಿತ್ತಾಡೋದು. ಕಿತ್ತಡಿ ಅಂತಂದ್ರೆ ಏನು ಅಂತಂದ್ರೆ ಕಿತ್ತು ಅಡಿ ಇಡುವವನೇ ಕಿತ್ತಡಿ. ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಇಡೋಣ ಅಂತ. ಅಡಿ ಅಂದ್ರೆ ಪಾದ, ಕಿತ್ತು ಅಡಿ ಇಡುವವನೇ. ಇಂಗ್ಲಿಷ್ ಅಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಫುಟ್ ಲಿಫ್ಟರ್. ಬಿಗ್ ಸ್ಟೆಪ್. ಒಂದ್ ಕಡೆ ನಿಲ್ಲಲ್ಲ, ಫುಟ್ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಂತ. ನಮ್ಮಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಇಲ್ಲಿಂದ ಕಾಲ್ನಡಿಗೆಲ್ಲ ಹೋಗ್ತಾರೆ ನೋಡಿ, ಅವ್ರಿಗೆ ಕಿತ್ತಡಿ ಅಂತ ಹೇಳ್ತಾರೆ. ಹಳೆಗನ್ನಡದಲ್ಲಿ ಕಿತ್ತಡಿ ಅಂತಂದ್ರೆ ಸನ್ಯಾಸಿ ಅಂತಾನೂ ಅರ್ಥ ಬರುತ್ತೆ. ಅಂದ್ರೆ ಹೊರಟ್ಬಿಡ್ತಾರೆ ಅಂತ. ಈ ಹೆಸರು ನನಗೆ ಒಬ್ರು ಗುರುಗಳು ಕೊಟ್ಟಿದ್ದು. ಅಂದ್ರೆ ನಿಮ್ಗೇನ್ ಗೊತ್ತಾ, ಲೈಫು ಹೊರಗಡೆ ಕರ್ಕೊಂಬರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಏನಾಗಿದೆ ಗೊತ್ತಾ, ಇಲ್ಲ, ಅದರಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ನಡ ಇದೆ. ಹೇಳ್ತೀನಿ. ಈಗ ಕೊಳ್ಳೇಗಾಲ ಸೈಡ್ ಬಂದ್ರೆ ಉಡೋ ಅಂತಾರೆ, ಇದ್ಯಾ ಕೂಡ ಊಟ ಮಾಡಿದ್ರೆ ಹಿಂಗ್ ಮಾತಾಡ್ತಾರೆ. ಜೋಗಿ ಫಿಲ್ಮ್ ಶಿವಣ್ಣಂದು. ಶಿವಣ್ಣ ಈಗ್ಲೂ ಮಾತಾಡ ಕನ್ನಡ ಇದೆಯಲ್ಲ, ಅದು ಪ್ಯೂರ್ ಚಾಮರಾಜನಗರ. ನೆಕ್ಸ್ಟ್ ಬ್ಯಾಕಾಗಿತ್ತು ಅಂತಾರೆ, ನಮ್ ಕಡೆ ಬೇಕಾಗಿತ್ತು ಕಡೆ ಅಂತಾರೆ ಆ ಥರ. ಬಟ್ ನಮ್ಮೂರಿನ ಕನ್ನಡ ಅಂತಂದ್ರೆ ನಮ್ದು ಏನಿದೆ ಅಂತಂದ್ರೆ ನಮ್ಮ ಮನೆಯಿಂದನೂ ಪ್ರಾಪರ್ ಕನ್ನಡನೇ. ಸ್ಲ್ಯಾಂಗ್ ಟೈಪ್ ಏನಿಲ್ಲ, ಪರ್ಫೆಕ್ಟ್ ಪಠ್ಯ ಕನ್ನಡ ಏನಿದೆಯೋ ಅದೇ ಮಾತಾಡೋ ಕನ್ನಡ ನಮ್ದು. ಆ ಥರ ಮನೇಲಿ ಮಾತಾಡೋ ನಮ್ಮೂರ್ದು ಕತೆ ಕೇಳಿದ್ರೆ ಇನ್ನೂ ಶಾಕ್ ಆಗ್ಬಿಡ್ತೀರ. ನಮ್ಮ ಊರಲ್ಲಿ ಪರ್ಫೆಕ್ಟ್ ಕನ್ನಡ ಮಾತಾಡ್ತಿದ್ದು ಅಂದರೆ ಈ ಥರ ಪಠ್ಯ ಕನ್ನಡ ಮಾತಾಡ್ತಿದ್ದು ಫ್ಯಾಮಿಲಿ ನಮ್ದು ಒಂದೇ. ರೀಸನ್ ಏನು ಅಂತಂದರೆ ನಮ್ಮದು ಬಾರ್ಡ್ರು, ಕರ್ನಾಟಕ ತಮಿಳ್ನಾಡು ಬಾರ್ಡ್ರನ್ನ ಕೊನೆಯೇ ಊರು ನಮ್ಮೂರು, ಹುಗ್ಗ್ಯಾ ಜಲ್ಲಿಪಳ್ಳಿ ಅಂತ. ಓಕೆನಾ? ಸೊ ಅಲ್ಲಿ ಬಾರ್ಡ್ರ್ ಎಫೆಕ್ಟ್ ಯೂಶ್ವಲಿ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಆದರೂ ಇಷ್ಟೊಂದು ಹಿಡಿತ ಕೊಟ್ಟಿದೆ ಅಂತಂದರೆ ಕನ್ನಡದಲ್ಲಿ ಮಾತಾಡೋಕ್ಕೆ. ಒಂದು ನಮ್ಮ ಮನೆ ಕನ್ನಡದಲ್ಲೇ ಮಾತಾಡಬೇಕು ನೀನು, ಹಂಗಂತೇಳಿ ಬೇರೆ ಮಾತಾಡಬಾರ್ದು ಅಂತೇನಿಲ್ಲ. ತಮಿಳ್ ಬರುತ್ತೆ ನನಗೆ, ತಮಿಳು ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಚಾಮರಾಜನಗರದಲ್ಲಿ ಸುಮಾರು ಜನಕ್ಕೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ. ಬಟ್ ಸ್ಟಿಲ್ ನಾನೆಲ್ಲೂ ಸ್ಕೂಲ್ಗೆ ಅಂತ ಹೋಗಿಲ್ಲ, ತಮಿಳ್ ಸ್ಕೂಲ್ಗೆ ಹೋಗಿಲ್ಲ. ಮತ್ತೆ ನಾನು 1ರಿಂದ 10ರವರೆಗೂ ಕನ್ನಡದಲ್ಲೇ ಓದಿದ್ದೆ. ಲಿಪಿ ಕಲ್ತಿದ್ದು ಜನಗಳು. ನಮ್ದೊಂದು ಚಿಲ್ಡ್ರೆ ಅಂಗಡಿ ಇತ್ತು, ಮಾಮೂಲಿ ಸ್ಟೋರ್ ಇತ್ತು. ಅಲ್ಲಿ ಜನ ಬರೋರಲ್ಲ, ಅವ್ರ ಜೊತೆ ನೀನು ಕಂಪಲ್ಸರಿ ಮಾತಾಡಲೇಬೇಕು. ಮಾತಾಡೋದು ಲಿಪಿ ಕಲ್ತಿದ್ದು ಅದು ಹೆಂಗೆ ಗೊತ್ತಾ, ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಕಾರ್ತಿ ಅಂದ್ಬಿಟ್ಟು ಒಬ್ಬ ತಮಿಳ್ ಮೀಡಿಯಮಿಂದ ಬಂದ ನನ್ನ ಫ್ರೆಂಡು. ಸೊ ನಮ್ಮ ಹಳ್ಳಿಗಳಲ್ಲಿ ಹೆಂಗೆ ಅಂತಂದರೆ ಮೇಷ್ಟ್ರುಗಳು ಟಾಸ್ಕ್ ಕೊಡೋದು ಜಾಸ್ತಿ ಮಕ್ಕಳಿಗೆ. ಈಗ ಯಾರು ಹೈಪರ್ ಇರ್ತಾನೋ, ಈಗ ನಾನು ಹೈಪರ್ ಇದ್ದೆ ಅವಾಗ, ನನಗೆ ಅದೊಂದು ಟಾಸ್ಕ್ ಕೊಟ್ಟಿದ್ರು, ನೀನು ಅವನಿಗೆ ಕನ್ನಡ ಕಲಿಸ್ಬೇಕು ಇನ್ನು 2 ತಿಂಗಳಲ್ಲಿ, ಅವ್ನಿಗೆ ಓದಕ್ಕೆ ಬರೆಯೋಕ್ಕೆ ಬರಬೇಕು. ಸರಿ, ನಾನೇನೋ ಕಲಿಸ್ತೀನಿ, ನಾನು ತಗೋಬೇಕಲ್ಲ. ಇದಕ್ಕೆ ಏನು ಮಾಡಿದ್ದು ನಾವು ಐಡಿಯಾ, 2 ಪೇಪರಲ್ಲಿ, ದೊಡ್ಡ ಪೇಪರಲ್ಲಿ ನಾನು ಅ ಇನ ಕನ್ನಡದಲ್ಲಿ 2 ಸಲ ಬರೆದೆ, ಕಕ್ಕ ಕಿಕ್ಕಿನ 2 ಸಲ ಬರೆದೆ, ಫುಲ್ಲು ಲಾ ಲಂ ಲಹಾವರೆಗೂ, ಇಲ್ಲಿ ಆ ಇಂದ ಲಾವರೆಗೂ 2 ಬರೆದೆ. ಅವನು ಅದೇ ಥರ ಅವ್ನಿಗೆ ಹೇಳಿದೆ, ಗಟ್ಟಿ ರಟ್ ಮಾಡ್ಕೊಂಡ್ವಿ ಅದನ್ನು, ಯಾಕಂದ್ರೆ ತುಂಬ ದಿನ ಬೇಕಲ್ಲ ಕಲಿಯೋಕ್ಕೆ. ಅವನು ತಮಿಳಲ್ಲಿ 2 ಸಲ ಬರೆದ. ಈಗ ಅವನನ್ನ ಕೂರಿಸ್ಕೊಂಡೆ, ನಾನು ಕನ್ನಡಕ್ಕೆ ತಗೊಂಡೆ ಬೋರ್ಡು, ನೋಡಿ ಇದು ಕನ್ನಡದಲ್ಲಿ ಹಾಕೋಣ, ತಮಿಳಲ್ಲಿ ಏನೋ ಅಂತಂದ್ರೆ ಅವನು ಅದ್ರಲ್ಲಿ ತಮಿಳಲ್ಲಿ ಆ ಅಂತ ಬರೆಯೋನು. ಇದು 5ನೇ ಕ್ಲಾಸಲ್ಲಿ? ಇದು 5ನೇ ಕ್ಲಾಸಲ್ಲಿ. பேசுவீங்களா தமிழ்? நல்ல வரும். ನೆಕ್ಸ್ಟ್ ವಿಜಯ್ക്ക് ಅಜಿತ್ಗೆಲ್ಲ ಕಾಂಪಿಟೇಷನ್ ಕೊಡ್ತೀನಿ ನಿಮಗೆ. ದಯವಿಟ್ಟು ಆ ಥರ ಎಲ್ಲ ಇಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನ ಆಗ್ತಾ ಇದೆ. ಇಷ್ಟರವರೆಗೂ ತಗೊಂಡ್ಬಂದು ಕೊಟ್ಟಿದ್ದಾರೆ ನಮ್ಮನ್ನ. ಅಂದ್ರೆ ಈಗ ತಮಿಳ್ನಾಡಿಗೆ ಹೋದ್ರೆ ಬೋರ್ಡ್ ಓದಕ್ ಬರುತ್ತೆ ಖಂಡಿತವಾಗ್ಲು. ನೈಸ್. ಅಲ್ಲ ಬರೀ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ವಿ, ಬಿಡ್ಲಿಲ್ಲ ಅದನ್ನ, ಬಿಡ್ಲಿಲ್ಲ. ಎಲ್ಲಿ ಬೋರ್ಡ್ ನೋಡ, ನಮ್ಗೆ ಅದೇ ಒಂದು. ನಮಗೂ ತೆಲುಗು ಓದಕ್ ಬರುತ್ತಲ್ಲ ಬ್ರೋ, ಸ್ವಲ್ಪ ಲೈಟ್ ಆಗಿ. ತೆಲುಗು ಸಿಮಿಲರ್ ಇದೆ ಲಿಪಿ. ಅದೇ ಎಲ್ಲಾನು ಬರಲ್ಲ. ಅಲ್ಲ ತಮಿಳ್ ಬರಲ್ಲ ಬಿಡಿ, ತೆಲುಗುಲು ಕೆಲವೊಂದು ಅಕ್ಷರಗಳು ಕಾ ಅನ್ಕೊಂತೀವಿ, ಅದೇನೋ ಬೇರೆ ಇರುತ್ತೆ. ಸೊ ದೇರ್ ಇಸ್ ಅ ಡಿಫರೆನ್ಸ್. ಮೊನ್ನೆ ನಾನೇನು ಇದು ಹೇಳಿದ್ರೆ ಯಾವುದೋ ಇಂಟರ್ವ್ಯೂ ಅಲ್ಲಿ ನೋಡಿದೆ, ಅವ್ರು ಕನ್ನಡ
ಓದಕ್ಕೆ ಕರೆಕ್ಟಾಗಿ ಬರಲ್ಲ ಅವ್ರಿಗೆ, ಅದು ಗೊತ್ತಾಗುತ್ತೆ ಸಿಮಿಲರ್ ಅಂತ, ಬಟ್ ಈಸ್ ನಾಟ್ ಏಬಲ್ ಟು ಡಿಫ್ರೆನ್ಸ್. ಕೆಲವೊಂದು ವರ್ಡ್ ಸಿಮಿಲರ್ ಇದೆ, ಅದು ಓದ್ಬೋದು. ಕೆಲವೊಂದು ದೇರ್ ಇಸ್ ಅ ಡಿಫ್ರೆನ್ಸ್. ಕಾಗೆ ಮತ್ತೆ ಕೇಗೆ ಈ ಕಾರ ಎಲ್ಲ ಬೇರೆ ಅವ್ರದ್ದು ಇದು ನಾವು ಇದು 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 ಸುತ್ತೀವಲ್ಲ, ಏನು ಇದು ಸುತ್ತೋದು ಏನಂತಾರೆ, ಕೊಂಬ್ ಸುತ್ತೋದು, ದೀರ್ಘ, ಅವೆಲ್ಲ ಬೇರೆ ಬರುತ್ತೆ. ಓಕೆ. ಸೊ ಈಗ ತಮಿಳ್ ಬರುತ್ತೆ ಫುಲ್ ಓದಕ್ಕೆ, ಇದಕ್ಕೆ ಬರುತ್ತೆ. ಕನ್ನಡ ಅದೇ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನೋಡಿ ಅಲ್ಲೇ ಹೋಗಿ ಬದುಕಬೇಕು ಅನ್ನೋದು ಏನಿಲ್ಲ. ಈಗ ಒಂದು ಪ್ರಾಣೇಶ್ ಅವರು ಕಾಮಿಡಿ ನೋಡಿದ್ದೀರಾ? ಅವರು ಒಂದು ಭಾಷಣದಲ್ಲಿ ಸಕಲಾಗಿ ಹೇಳ್ತಾರೆ ಮಾತೃಭಾಷೆ ಕಾನ್ಸೆಪ್ಟ್ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಅವರು ಒಂದು ಮನೆ ಇದ್ದರೆ ಅದರಲ್ಲಿ ಮನೆಯ ಮಹಾದ್ವಾರ ಕನ್ನಡವಾಗಿರಬೇಕು ಅಥವಾ ಮಾತೃಭಾಷೆ ಆಗಿರಬೇಕು. ಇದು ಕನ್ನಡದವ್ರಿಗೆ ಅಂತಲ್ಲ, ಇವನ್ ಬೇರೆ ಲ್ಯಾಂಗ್ವೇಜ್ ಅವ್ರಿಗಾದ್ರೂ ಮಾತೃಭಾಷೆ ಮನೆಯ ಮಹಾದ್ವಾರವಾಗಿರಬೇಕು. ಮಿಕ್ಕಿದ ಭಾಷೆಗಳು ಕಿಟಕಿ ಥರ ಇರಬೇಕಂತೆ. ಈ ಅವಶ್ಯಕತೆ ಬಿದ್ದಾಗ, ನನಗೇನೋ ಶೆಕೆ ಆಗ್ತಿದೆ, ಗಾಳಿ ಬೇಕು ಅಂತಂದಾಗ ಮಾತ್ರ ಅವನ್ನ ತೆಗಿಬೇಕು. ಆದರೆ ದಿನನಿತ್ಯದ ವ್ಯವಹಾರ ಅಥವಾ ನಾವು ಓಡಾಡೋದಾಗಿರ್ಬೋದು, ನಮ್ಮ ಮಹಾದ್ವಾರದಲ್ಲಿ ಹೆಂಗೆ ನಡೆಯುತ್ತಾ ಮೇನ್ ಡೋರಲ್ಲಿ, ಆ ಥರ ಕನ್ನಡದಲ್ಲೇ ಆಗಬೇಕು. ಅಂದರೆ ಇದನ್ನು ಸಿಂಪಲಾಗಿ ನಾನು ಹೇಳ್ತಿರೋದು, ಈಗ ನಾನು ತಮಿಳ್ ಕಲ್ತಿದ್ದೀನಿ ಅಂತಂದರೆ ಅದು ತಪ್ಪಲ್ಲ. ಒಂದು ಮನೆಗೆ ಹೆಂಗೆ ಮೇನ್ ಡೋರ್ ಇರುತ್ತೋ ಹಂಗೊಂದು ಕಿಟಕಿನೂ ಇರಬೇಕು, ಆಗಲೇ ಮನುಷ್ಯ ಬದುಕಕ್ಕಾಗತ್ತೆ. ಹಂಗೆ ನಾವು ಹೊರಗಡೆ ಎಲ್ಲರೂ ಸುತ್ತಾಡಬೇಕು ಅಂತಂದರೆ ಬೇರೆ ಭಾಷೆಗಳು ಗೊತ್ತಿರಬೇಕು. ಒಂದು ಕನ್ನಡದೊಂದಿದೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ಅದರ ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮ್ಮ ಕನ್ನಡದವ್ರ ಗುಣನೇ ಅದು. ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ, ನನ್ನ ತಾಯಿನ ನಾನು ಪ್ರೀತಿ ಮಾಡ್ತೀನಿ, ಜೊತೆಗೆ ನಮ್ಮ ಪಕ್ಕದ ಮನೇಲಿರೋ ಚಿಕ್ಕಮ್ಮನನ್ನು ಗೌರವಿಸ್ತೀವಿ. ಸೊ ಈ ಭಾಷೆ ವಿಚಾರ ಅಂತ ಬಂದಾಗ ಪ್ರೀತಿ ಸಿಕ್ಕಾಪಟ್ಟೆ ನಮ್ಮಮ್ಮನ ಮೇಲೆ ಇರಬೇಕು. ಹೌದು. ಹಂಗಂತೇಳಿ ಇನ್ನೊಬ್ಬರನ್ನ ಅಗೌರವ ಮಾಡಬಾರ್ದು, ಪಕ್ಕದ ಮನೆ ಚಿಕ್ಕಮ್ಮನ್ನ ಅಗೌರವ ಮಾಡಬಾರ್ದು. ಅವರು ಗೌರವ ತೋರಿಸಿ ನಮ್ಮಮ್ಮನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡೋದೆ ಹೌದು ಭಾಷಾ ಪ್ರೇಮ. ಅದಕ್ಕೆ ಮೋಸ್ಟ್ಲಿ ಎಲ್ಲ ಕನ್ನಡಿಗರಿಗೂ ಮಿನಿಮಮ್ 3 ಇಲ್ಲ 4 ಲ್ಯಾಂಗ್ವೇಜ್ 100 ಬೆಂಗಳೂರಿಗೆ ಇರಬೇಕು. ತನ್ನ ಮಾತೃಭಾಷೆ ಬಿಟ್ಟು ಮಿನಿಮಮ್ 2 ಭಾಷೆ ಗೊತ್ತಿರೋ ಒಬ್ಬ ಇಂಡಿಯನ್ ಸಿಗ್ತಾನೆ ಅಂತಂದ್ರೆ ಅವ್ನು ಕನ್ನಡದ. ಯಾರಿಗೂ ಈ ಕೆಪಾಸಿಟಿ ಇಲ್ಲ. ಅಂಡ್ ಮೋರ್ ಎವರ್ ನಮ್ಮ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಇದೆ ಗೊತ್ತಾ, ಅದು ಇರೋದ್ರಲ್ಲೇ ನಮ್ದಲ್ಲಿ ಚಂದ ಅಂತ ನನಗೆ. ಹೌದು, ನನಗೆ ಬೇರೆ ನಮ್ದು ಆಕ್ಸೆಂಟ್ ಅಲ್ಲಿ ಮಿಕ್ಸ್ ಆಗಲ್ಲ. ತಮಿಳ್ ಮಿಕ್ಸ್ ಆಗುತ್ತೆ, ಮಲಯಾಳಮಲ್ಲಿ ಮಿಕ್ಸ್ ಆಗುತ್ತೆ, ವಾಟ್ ಇವರು ಡೂಯಿಂಗ್ ಅಂತ ಬಂದ್ಬಿಡುತ್ತೆ, ನಮ್ಗೆ ಬರಲ್ಲ ಹಂಗೆ. ಅಲ್ಲ ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಇದಿರುತ್ತೆ ಗೊತ್ತಾ, ಸ್ಪಷ್ಟತೆ. ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ದು ಎಲ್ಲ ಅಕ್ಷರಗಳು ಅಷ್ಟು ಚೆನ್ನಾಗಿದೆ, ಸೊ ದಟ್ ನಾವ್ ಹೆಂಗ್ ಬೇಕಾದ್ರೂ ಟರ್ನ್ ಮಾಡ್ಬೋದು. ಇನ್ನೊಂದು ನಮ್ಮ ಭಾಷೆದು ಒಂದು ಗುಣ ಏನು ಅಂತಂದ್ರೆ, ಬರ್ದಂಗೆನೆ ಅಕ್ಯುರೇಟ್ ಆಗಿ ಓದೋಷ್ಟು ಕೆಪಾಸಿಟಿ ಇರೋದು ಕನ್ನಡಕ್ಕೆ ಮಾತ್ರ. ತಮಿಳಲ್ಲಿ ಆ ಥರ ಇಲ್ವಾ? ಇಲ್ಲ, ತಮಿಳಲ್ಲಿ ಮಗ ನೋಡೀಗ ನಿನಗೆ ನಾನು ಕಲಿಬೇಕಾದ್ರೆ ನೋಡ್ತಿದ್ದೆ, ಕ ಖ ಗ ಘ ನ್ಯ ನೋಡು, ಕ ಖ ಗ ಘ ಓದಿದೆ ಅಲ್ವಾ? ಈ ಕಕ್ಕ ಗಗ್ಗ 4 ಅಕ್ಷರಗಳಿಗೆ ಅಲ್ಲಿ ಒಂದೇ ಒಂದಿರೋದು ಕ ಅಷ್ಟೇ. ನೀನು ಅದನ್ನ ಸಾಂದರ್ಭಿಕವಾಗಿ ತಕ್ಕಂತೆ ಅದನ್ನ ನೀನು ನೋಡು. ಒಬ್ಬರಿಗೆ ಗಣೇಶ್ ಅಂತ ಕರೀತಾರೆ, ಗಣೇಶ್ ಅಂತಾನೂ ಕರೀತಾನೆ ಒಂದೊಂದ್ಸಲ. ಹೌದು, ಅರ್ಥ ಆಯ್ತಾ? ನಕಾರ ಲಕಾರ ಎಲ್ಲ ನಮ್ದೇ ಕ್ಲಿಯರ್ ಇರೋದು. ಪರ್ಫೆಕ್ಟ್. ಅಂದ್ರೆ ಲೈಫ್ ಬದುಕಬೇಕು ಅಂದ್ರೆ, ಇಲ್ಲ ಗುರು ನಾನು ಇಲ್ಲೇ ಇರ್ತೀನಿ, ಕರ್ನಾಟಕದಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ, ವೆಲ್ ಅಂಡ್ ಗುಡ್, ಸರಿ ಆಯ್ತು, ಕರ್ನಾಟಕ ಸಾಕು. ಬಟ್ ಏನು ಅಂದ್ರೆ ಬೇರೆಯವ್ರು ಬಂದಾಗ ನಂಗೆ ಗೊತ್ತಿಲ್ಲ ಗುರು. ಆದ್ರೆ ಅದರಲ್ಲಿ ಇನ್ನೊಂದಿದೆ, ಫೋರ್ಸ್ ಮಾಡಬಾರ್ದು ಯಾರು. ಹೌದು, ಲ್ಯಾಂಗ್ವೇಜ್ ಇಂಪೋಸಿಷನ್ ಅಂತ ಕರಿತೀವಲ್ಲ, ಅದಾಗಬಾರ್ದು. ಹೌದು, ನೀನು ಕಲಿಲೇಬೇಕು, ನೀನು ತಗೊಳ್ಳೇಬೇಕು ಅನ್ನೋದಿದೆಯಲ್ಲ, ಅದಾಗಬಾರ್ದು. ಹೌದು. ಈಗ ನಮಗೆ ಹಿಂದಿ ಎಲ್ಲ ಮಾಡಿದ್ದೆ ಹಂಗೇನೆ, ನಮ್ಮ ಮೇಲೆ ಹೇರಿದ್ದಾರೆ. ಹೌದೌದು. ನಮ್ಗೆ ಯಾಕೆ ಬೇಕಿತ್ತು ಅವಾಗ? ನಾನು ಚಿಕ್ಕ ವಯಸ್ಸಲ್ಲಿ ಗೊತ್ತಿರಲಿಲ್ಲ, ನೀನು ಕಡ್ಡಾಯವಾಗಿ ಕಲಿಬೇಕು ಅಂತಂದ್ರೆ ಯಾಕೆ ಕಲಿಬೇಕು? ಇಷ್ಟೆಲ್ಲ ಇದೆ ಬಿಡು, ಅದು ಎಲ್ಲೆಲ್ಲೋ ಹೋಗಿ ಇಲ್ಲ ಇದೆ. ದಟ್ ಇಸ್ ದ ಫನ್ ಆಫ್ ಪಾಡ್ಕಾಸ್ಟ್. ಹಿಂಗೆ ಹೋಗ್ತಾ ಇರುತ್ತೆ. ಅಲ್ಲ ಬ್ರೋ, ಲ್ಯಾಂಗ್ವೇಜ್ ಟಕ್ ಅಂತ ಹೇಳ್ಬಿಡ್ತೀನಿ. ಯಾಕೆ ಅಂತ, ಬೆಂಗಳೂರಲ್ಲಿ ನಿನಗೆ ಕೆಲಸ ಬೇಕು ಅಂದರೆ ಮೀಡಿಯಾದೇ ಮಾತಾಡ್ತೀನಿ, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇರೋ ಕಾರಣ. ಕನ್ನಡ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಮಾತಾಡೋದಕ್ಕೆ, ಬಟ್ ಇಂಗ್ಲೀಷಲ್ಲಿ ಇರೋಷ್ಟು ಅವಕಾಶಗಳು ಮೀಡಿಯಾದಲ್ಲಿ ಕನ್ನಡದಲ್ಲಿ ಬೆಂಗಳೂರಲ್ಲಿಲ್ಲ. ನಾವೇ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಆಪರ್ಚುನಿಟೀಸು. ಈಗ RJ ಅಂದ್ರೂ 2-3 ಸ್ಟೇಷನ್ ಅಷ್ಟೇ, ಮುಗೀತಲ್ಲೇ ಎಂಡು. TV ಚಾನಲ್ಸರು ಹೊಸ ಆ್ಯಂಕರ್ಗಳನ್ನ ತೊಗೊಳ್ಳೋದಿಲ್ಲ. ಅಟ್ಲೀಸ್ಟ್ ಚಾನ್ಸ್ ಕೊಟ್ಟು ನೋಡಿ ಅಂದ್ರೂ ಇಲ್ಲ. ನಾಳೆ ಯಾರಾದರೂ ನಾನು ಇಂಗ್ಲೀಷ್ ಆ್ಯಂಕರಿಂಗ್ ಮಾಡೋಕ್ಕೆ ಹೋಗ್ಬೇಕಲ್ಲಿ. ಈಗ ಹಿಂದಿ ಬೇಕು ಅಂದರೆ ಮುಂಬೈಗೆ ಹೋಗ್ಬೇಕಂದ್ರೆ ಹಿಂದಿ ಗೊತ್ತಿರಬೇಕು ಕರೆಕ್ಟಾಗಿ. ಅದಕ್ಕೆ ಇಷ್ಟು ಲ್ಯಾಂಗ್ವೇಜಸ್ ಗೊತ್ತಿರೋ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಅಲ್ಲ ಬರೀ ಅಷ್ಟೇ ಅಲ್ಲ, ಈಗ ಏನಾಗಿದೆ ಗೊತ್ತಾ, ಕನ್ನಡ ಮಾತೃಭಾಷೆ ಆಗಿರೋ ಎಷ್ಟೋ ಫ್ಯಾಮಿಲಿ ಮಕ್ಕಳಿಗೆ ಕನ್ನಡ ಬರಲ್ಲ. ಅಂದರೆ ಅಪ್ಪ ಅಮ್ಮ ಇಂಗ್ಲೀಷಲ್ಲಿ ಮಾತಾಡಿಸಿ ಕನ್ನಡ ಅವ್ರಿಗೆ ಅರ್ಥನೇ ಆಗಲ್ಲ.
ಓಕೆ ಹೆಂಗಾಗಿದೆ ಗೊತ್ತಾ ಕನ್ನಡ, ಅಪ್ಪ ಅಮ್ಮ ಸೀಕ್ರೆಟ್ ಆಗಿ ಮಾತಾಡಕ್ಕೆ ಕನ್ನಡ ಆಗೋಗಿದೆ. ಎಕ್ಸಾಕ್ಟ್ಲಿ. ಅಂದ್ರೆ ಈಗ ಮಗು ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತ ಅನ್ಕೋ, ಅವನು ಸರಿ ಇಲ್ಲ, ಅದೇ ಅವನು ದಿಕ್ಕು ತಪ್ಪಿದ್ದಾನೆ, ಓದ್ತಿಲ್ಲ. ಅದು ಮಾತಾಡಿ ಏನಕ್ಕೆ ಮಗು ಗೊತ್ತಾಗಬಾರ್ದು, ಅವ್ನಿಗೆ ಇಂಗ್ಲೀಷಲ್ಲಿ ಬೈಯೋದು, ಯು ಆರ್ ನಾಟ್ ಡೂಯಿಂಗ್ ವೆಲ್ ಅಂತ. ಇವರು ಗೂಬೆ ತರ ಆಗಿದ್ದಾನೆ ಅಂತ ಇವ್ರು ಬ್ರೋ ಸ್ಕೂಲೆಲ್ಲ ಕಲ್ಚರ್ ಇದೆ ಬ್ರೋ. ನನ್ನ ಸ್ಕೂಲಲ್ಲಿ ಹೆಂಗಿತ್ತು ಗೊತ್ತಾ ಮಗ, ನಾವೆಲ್ಲ ಕನ್ನಡ ಮಾತಾಡ್ತಿದ್ವಿ. ಇಫ್ ಯು ಸ್ಪೀಕ್ ಇನ್ ಕನ್ನಡ ವಿಲ್ ಪುಟ್ ಫೈನ್ ಅನ್ನೋರು. ನಾವು ಅದಕ್ಕೆ ನಾನು ಇಂಗ್ಲೀಷ್ ಜಾಸ್ತಿ ಮಾಡಿ ಕಲ್ತಿರೋದು ಹಂಗೆ. ಇಂಗ್ಲೀಷ್ ನಾನು 6th ಅಲ್ಲಿ 5,000 ರೂಪಾಯಿ ಫೈನ್. ಹೆಂಗರು 5,000 ರೂಪಾಯಿ 6th 7thಗೆಲ್ಲ ಫೈನ್ ಹಾಕಿದ್ರೆ ತಪ್ಪು ಯಾರ್ದು ಗೊತ್ತಾ ಮಗ, ನಮ್ಮದೇ ತಪ್ಪು. ಈಗ ಎಕ್ಸಾಂಪಲ್ ನಾನು ಈಗ ರೈಡಿಗೆ ಬರೋಣ, ಈಗ ನೀನು ಕರ್ಸಿರೋದು ನನ್ನ ರೈಡ್. ಏ ಇಲ್ಲ ಪ್ಲೀಸ್ ಮಚ್ಚಾ, ನನ್ ಈ ಕಾನ್ವರ್ಸೇಷನ್ ತುಂಬಾ ಖುಷಿ ಹೌದು. ಅದೇ ಅದಕ್ಕೇನೆ ಯಾರಿಗಾರ ರೈಡ್ ಹೊಡ್ಬೇಕು ನಿಮ್ ವ್ಲಾಗ್ ಹೋಗಿ ನೋಡ್ಕೋಬಹುದು. ಬಟ್ ದಿಸ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಹೌದು ನಿಜವಾಗ್ಲೂ. ಅಲ್ಲ ಅದಕ್ಕೂ ಬರೋಣ. ಇಲ್ಲ ಕರೆಕ್ಟ್ ಅದು. ಇದಕ್ಕೆ ಲಿಂಕ್ ಮಾಡಬೇಕು ಅಂತಂದ್ರೆ ನೋಡು, ಒನ್ಸು ನಮಗ ನಾವು ನೇಪಾಳ ಹೋಗೋವರೆಗೂ ಹಿಂದಿ ನಡೀತು. ನೇಪಾಳಲ್ಲೂ ಹಿಂದಿ ನಡೆಯುತ್ತೆ ಚಲೆಗ ಲೈಕ್ ಆ ಥರ ಅವ್ರು ಕಲ್ತಿದ್ದಾರೆ ಬ್ರೋ, ಆಪರ್ಚುನಿಟಿ ಜಾಸ್ತಿ ಅಂತ. ಆದರೆ ಒಂದು ಸಲ ಚೈನಾಗೆ ಎಂಟ್ರಿ ಆಗಿದ ತಕ್ಷಣ ನೋ ಇಂಗ್ಲಿಷ್ ಇಂಗ್ಲಿಷ್ ಇಲ್ಲ. ಓಕೆ, ಅಲ್ಲಿಂದ ಕಜಕಸ್ತಾನ್ ಕಿರ್ಗಿಸ್ತಾನ್ ಅಲ್ಲೆಲ್ಲ ಬಂದ್ವಿ, ಇಂಗ್ಲಿಷ್ ಇಲ್ಲ. ನೀನು ಇಂಗ್ಲೀಷು ಗೊತ್ತಿದ್ರೆ ಜೀವನ, ಇಂಗ್ಲೀಷ್ ಇದ್ರೆ ಮಾತ್ರ ಟೆಕ್ನಾಲಜಿ. ಎಲ್ಲಿ ರಷ್ಯಾಗೆ ಹೋದ್ವಿ, ನೋ ಇಂಗ್ಲೀಷ್. ಯುರೋಪ್ಗೆ ಎಂಟ್ರಿ ಆದ್ವಿ, ಕೊಲೋನಿಯಲ್ ಕಲ್ಚರ್ ಅಲ್ಲ ಮಚ್ಚಾ, ಎಲ್ಲೆಲ್ಲಿ ಇಂಗ್ಲೀಷ್ ಅವ್ರು ಆಳಿದ್ರು ಅಲ್ಲೆಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಮಾಡಿದ್ರು. ಸೊ ಇದನ್ನ ನಾವು ಅರ್ತ್ಕೊಬೇಕು, ಇಂಗ್ಲೀಷ್ ಇಲ್ದೇನು ಜೀವನ ನಡೆಯುತ್ತೆ. ಹೌದು. ಈಗ ಜಪಾನ್ ಇಲ್ವಾ? ಜಪಾನ್ ಕ್ರೇಜಿ ಗುರು. ಈಗ ಇದರಲ್ಲಿ ಜರ್ಮನಿನಲ್ಲಿ ನೀವು ಯೂಶಲಿ ಈಗ ಅಬ್ರಾಡ್ಗೆ ಹೋಗ್ತಾರಲ್ಲ ಯುರೋಪ್ಗೆ, ಯೂಶಲಿ ನೆದರ್ಲ್ಯಾಂಡ್ಗೆ ಹೋಗೋರು ಫ್ರೀಯಾಗಿ ಹೋಗ್ತಾರೆ, ಅಂದರೆ ಕಂಫರ್ಟಾಗಿ ಹೋಗ್ತಾರೆ. ಕಾರಣ ಏನು ಗೊತ್ತಾ, ನೆದರ್ಲ್ಯಾಂಡಲ್ಲಿ ಜನ ಅಡ್ಜಸ್ಟ್ ಮಾಡ್ಕೊತಾರೆ, ಇಂಗ್ಲೀಷ್ ಮಾತಾಡಿದ್ರು ರಿಪ್ಲೈ ಇಂಗ್ಲೀಷ್ ಕೊಡ್ತಾರೆ. ಬಟ್ ನೀವು ಜರ್ಮನಿಗೆ ಹೋಗಿ ಇಂಗ್ಲೀಷ್ ಮಾತಾಡ್ಕೊಂಡೆ ನಾನು ಸರ್ವೈವ್ ಮಾಡ್ತೀನಿ ಅಂತ ಅಂದ್ಬಿಡಿ, ಅದಕ್ಕೆ ಎಕ್ಸಾಮ್ ಬರೀಬೇಕಲ್ಲ. ಇಲ್ಲ ಅದಕ್ಕೆ ನಾನು MBA ಒಂದು ಟೈಮಲ್ಲಿ ಪ್ಲಾನ್ ಹಾಕಿದ್ದೆ. ಅವಾಗ ನೋಡ್ಬೇಕಾದ್ರೆ ಗೊತ್ತಾಗಿದ್ದು ನೆದರ್ಲ್ಯಾಂಡ್ಸಲ್ಲಿ ಇಂಗ್ಲೀಷ್ ನಡೆಯುತ್ತೆ, ಜರ್ಮನಿಗೆ ಅಂದರೆ ನೀವು ಲೆವೆಲ್ 1 ಲೆವೆಲ್ 2 ABC ಅಂತೆಲ್ಲ ಇದೆ, ನೀವು ಕಲ್ತೇ ಹೋಗ್ಬೇಕು, ಇಲ್ಲಾಂದರೆ ಅನಿವಾರ್ಯತೆ ಸೃಷ್ಟಿ ಮಾಡ್ತಾರೆ. ಆಮೇಲೆ ನಾನು ಹೇಳೋದೇನು ಗೊತ್ತಾ, ಈಗ ನೋಡು ಕನ್ನಡದಲ್ಲೇ ನೀನು ತಗೋ, ಕರ್ನಾಟಕದಲ್ಲೇ ತಗೋ, ಎಷ್ಟು ಸಬ್ ಲ್ಯಾಂಗ್ವೇಜಸ್ಗಳಿದೆ. ಆಮೇಲೆ ಎಷ್ಟು ಚೆಂದ. ನಾವು ಕನ್ನಡ ಬುಕ್ ಓದಬೇಕಾದ್ರೂ, ನಮ್ಮಲ್ಲಿ ಕನ್ನಡ ಬುಕ್ ಓದಬೇಕಾದ್ರೆ ಅಲ್ಲಿ ತುಳು ಭಾಷೆ ಬಗ್ಗೆ ಸವಿವರವಾಗಿ ಅದರ ಮಹತ್ವ ಏನು ಅನ್ನೋದು ಕೊಟ್ಟಿತ್ತು. ನಮ್ಮ ಬುಕ್ಸಲ್ಲಿ ಇತ್ತು. ನಾವು ತುಳು ಕಲ್ಚರ್ ಅಂದರೆ ಏನು, ಮಂಗಳೂರಲ್ಲಿ ಕಂಬಳ ನಡೆಯುತ್ತೆ, ಈ ಥರ ಎಲ್ಲ ನಮಗಿತ್ತು. ಭಾಷೆ ಬಗ್ಗೆನೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ರೆ ಇದಿರುತ್ತೆ. ಅಂದ್ರೆ ನಮ್ಗೆ ರಾಣಿ ಹಬ್ಬಕ್ಕ ಬಗ್ಗೆ ಒಂದು ಚಾಪ್ಟರ್ ಜ್ಞಾಪಕ ಇದೆ ನಂಗೆ. ಅದು ಬಿಟ್ರೆ ಕೊಡವ ಸಂಸ್ಕೃತಿ ಅಂತಂದ್ರೆ ಏನು ಅಂತಿದೆ. ಸೊ ಇತ್ತು ಮಗ ನಮ್ಗೆ. ನೀನು ಟೆಕ್ಸ್ಟ್ ಬುಕ್ ನೀನು ಇದನ್ನ ಹೇಳ್ತಾ ಇದೀಯ ಅಲ್ವಾ, ಈಗ ಅದೇ ತಪ್ಪು. ನಾನು ಬಯಾಟ್ ಆಗಿದ್ಯಾ, ಅರ್ಥ ಮಾಡ್ಕೊಂಡಿಲ್ಲ. 10th ತನಕ ಭಯ ಇತ್ತು ಬ್ರೋ ನಮ್ಗೆ, ಭಯ ಪ್ರಶ್ನೆ. ನೀನು ನಂಬಲ್ಲ, ನಾನು ಮೊನ್ನೆ ಅಲ್ಲಿ ಮಕ್ಕಳಿಗೆ ಅವರಿಷ್ಟೇ ಅಷ್ಟು ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಏನು ಕಲಿಸುತ್ತೆ ಗೊತ್ತಾ ಎಜುಕೇಷನ್ನು, ಪ್ರೆಸೆಂಟ್ ಲೈಫಲ್ಲಿ ನೀನು ಹೆಂಗಿರಬೇಕು, ಒಬ್ಬರನ್ನ ನೋಡಿದಾಗ ಸ್ಮೈಲ್ ಕೊಟ್ಟು ಮಾತಾಡಿಸ್ಬೇಕು. ಮಗ ನೀನು ಬೆಳಗ್ಗೆ ಎದ್ದು ಹೊರಗಡೆಗೆ ಬರ್ತಿದ್ದಂಗೆ ನಿಂಗೆ ಎಂಥ ಚೆನ್ನಾಗಿರೋ ಹುಡುಗಿ ಸಿಕ್ಲಿ, ಅಥವಾ ನೀನು ಎಂಥ ಕೋಟ್ಯಾಧೀಶ್ವರ ರೋಲ್ಸ್ ರೈಸ್ ಕಾರ್ನ ನನ್ನ ಮುಂದೆನೇ ತಗೊಂಡು ಹೋಗಿದ್ದಾನೆ, ಅವ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಬಿಫೋರು 2 seconds ಅಂದರೆ 2 minutes ಬಿಫೋರು ನನ್ನ ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಹೋಗಿದ್ದಾನೆ. ಹುಡುಗಿ ಅಷ್ಟು ಸಗದಾಗಿದ್ದಾಳೆ ನೋಡೋಕ್ಕೆ. ಅವಳು ಯಾರೋ ನನಗೆ ಗೊತ್ತಿಲ್ಲ, ಸ್ಟ್ರೇಂಜ್ ಗರ್ಲು, ಹಿಂಗೆ ಬರ್ತಿರ್ತಾಳೆ. ಬೆಳಗ್ಗೆ ಕಲ್ಚರ್ ಮಾತ್ರ ಅಲ್ಲಿ. ಎದುರುಗಡೆ ಬರ್ತಿದ್ದಂಗೆ ಹಿಂಗೆ ನೋಡಿದ ತಕ್ಷಣ ಸ್ಮೈಲ್, ಗುಡ್ ಮಾರ್ನಿಂಗ್. ನೈಟಲ್ಲಿ ಯಾವ ಥರ ಕಲ್ಚರ್ ಮಗ ಇದೆಲ್ಲ ಕೇಳ್ಬಾರ್ದು ಮಗ. ನಾನು ಸೀರಿಯಸ್ ಆಗಿ ಏನೋ ಹೇಳ್ಬೇಕಾದ್ರೆ ಈ ಥರ ಹೇಳಿದ್ರೆ ನಾನು ಏನಪ್ಪ ಹೇಳಿ ಇವನಿಗೆ. ನನಗೆ 100% ಗೊತ್ತಿತ್ತು ಈ ಕ್ವಶನ್ ಬರುತ್ತೆ ಅಂತ. ನನಗೆ ಒಂದು ಕಿವಿ ಈ ಕಡೆ ದೊಡ್ಡದಾಗಿದೆ, ಯಾವಾಗ ಬರುತ್ತೆ ಬೆಳಗ್ಗೆ ಅಲ್ಲಿವರೆಗೂ ಚೆನ್ನಾಗಿತ್ತು, ಬೆಳಗ್ಗೆ ಕಲ್ಚರ್ ಮಾತ್ರ ಅಂತ ನೀನು ಸುಮ್ಮನೆ ಹೇಳಿದ್ರೆ ನಡೀತಿತ್ತು. ಬೆಳಗ್ಗೆ ಕಲ್ಚರ್ ಮಾತ್ರ ಹಿಂಗೆ ಅಂದಲ್ಲ, ನೈಟ್ ಫುಲ್. ನನಗೆ ಈಗ ಅರ್ಥ ಆಗಿದ್ದು ಏನ್ ಗೊತ್ತಾ, ಜೀವನದಲ್ಲಿ ಇನ್ಮೇಲೆ ಫ್ರೆಂಡ್ಸ್ ಹತ್ರ ಪಾಡ್ಕಾಸ್ಟ್ ಹೋಗ್ತಿರಲ್ಲ. ಇಲ್ಲ ಗುರು, ಏನ್ ಗೊತ್ತಾ, ನಮ್ಮ ರಿಯಲ್ ಸೈಡ್ ಫ್ರೆಂಡ್ಸ್ಗಳ ಜೊತೆ ಆಚೆ ಬರುತ್ತೆ. ಇವಾಗ ಯಾರಾದ್ರೂ ಹೇಳಿ ಕಿರಣ್ ಅವ್ರೆ ಅಂದ್ರೆ ನೀನ್ ಕರ್ಸಿರೋದನ್ನ ಪಾಡ್ಕಾಸ್ಟ್ಗಲ್ಲ, ಎಕ್ಸ್ಪೋಸ್ ಕಿತ್ತಡಿ ಕಿರಣ್. ಎಕ್ಸ್ಪೋಸ್ ಅಲ್ಲ, ಇದೇ ಕಾಂಟೆಂಟ್. ಅಂದ್ರೆ KGF ಐಟಮ್ ಸಾಂಗ್ ಮಾಡ್ಸೋ ಕಿರಣ್ಗೆ ಇಲ್ಲ ಮಚ್ಚಾ. ಬಟ್ ಓಕೆ, ನೈಟ್ ಕಲ್ಚರ್ ಬಿಡು, ಸುಮ್ಮನೆ ಫ್ಲೋ ಅಲ್ಲಿ. ಇವಾಗ ಫಸ್ಟ್ ಕಮ್ ಬ್ಯಾಕ್, ಈ ಜರ್ನಿ ಬಗ್ಗೆನೇ ಶುರು ಮಾಡೋಣ ಮಗ. ಅಂದ್ರೆ ಇಂಡಿಯಾ ದಾಟ್ ಹೋಗ್ತೀಯಾ, ನೇಪಾಳಿಂದ ಸ್ಟಾರ್ಟ್ ಮಾಡೋಣ ಇವಾಗ. ಏನ್ ಹೇಳ್ಬೇಕು ಹೇಳೋ ನೇಪಾಳ. ಸೊ ನೀವು ಈಗ ನೇಪಾಳ ದಾಟಿ
ಅಲ್ಲಿ ಯಾವ ಪಾಸ್ ಬರುತ್ತೆ. ನಿಂದೊಂದು ವೈರಲ್ ವಿಡಿಯೋ ನೋಡಿದೆ ನಾನು, ಅದು ಹಾಕಿದ ತಕ್ಷಣ ಆ್ಯಕ್ಚುಲಿ ನಿಂದು ಪೇಜ್ ಬೂಮ್ ಆಯಿತು, ಇಫ್ ಐಮ್ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ನಾನು ಶೇರ್ ಮಾಡಿದ್ದೆ ಅವಾಗ, ಆಲ್ ದ ಬೆಸ್ಟ್ ಮಗ ಅಂತ. ಅದಾದ್ಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮಿಂದ ನಾವು ಆಚೆ ಹೋಗಿದ್ವಿ. ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಔಟ್ ಆಫ್ ಇಂಡಿಯಾ ಹೌ ವಾಸ್ ಯುವರ್ ಜರ್ನಿ? ನಿನ್ಗೆ ಏನೇನು ಡೌಟ್ಸ್ ಇದೆ ಕೇಳು. ಡೌಟ್ಸ್ ಅಲ್ಲ, ನಂಗೆ ಜರ್ನಿ ನನಗೆ ತಿಳ್ಕೊಬೇಕು. ಅಂದರೆ ಪ್ರತಿ ಕಂಟ್ರಿ ಹೋಗ್ತಿದ್ದಂಗೆ ನನ್ಗೆ ಹೊಸ ಹೊಸ ಕ್ವಶನ್ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ಸೊ ನಿಂಗೆ ಮಗ ಏನು ಗೊತ್ತಾ, ರೈಡಲ್ಲಿ ಒಂದು ಕಂಟ್ರಿ ಸಿಗುತ್ತೆ ಅಂತಂದರೆ ನೇಪಾಳ. ಓಕೆ. ಸೊ ನೇಪಾಳಲ್ಲಿ ಒಂದಷ್ಟು ಡಾಕ್ಯುಮೆಂಟೇಷನ್ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಎಂಟ್ರಿ ಆದರೆ ಬರೋದು ನಮಗೆ ಚೈನಾ ಬಾರ್ಡ್ರ್. ಓಕೆ. ಸೊ ಅದು ರಸ್ವಾ ಗಡಿ ಅಂತ. ಓಕೆ. 23ವರೆಗೂ ಓಪನ್ ಇರಲಿಲ್ಲ, ಆಫ್ಟರ್ 23 ಅದು ಓಪನ್ ಆಯಿತು ಬಾರ್ಡ್ರು. ಸೊ ನಮ್ಗೆ ಹೋಗ್ತಿದ್ದಂಗೆ ಹೆಂಗಾಯಿತು ಅಂತಂದರೆ ಕಚ್ಚಡ ರೋಡ್ ಎಂಟ್ರಿ. ಚೈನಾ ಅಲ್ಲಲ್ಲ, ನೇಪಾಳ. ಓಕೆ. ನೇಪಾಳಲ್ಲಿ ವರ್ಸ್ಟ್ ರೋಡನ್ನು ನೀವು ನೋಡ್ಬೋದು. ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಬೇಕು ಅಂತಂದರೆ ನೇಪಾಳಕ್ಕೆ ಹೋಗ್ಬೇಕು. ಆ್ಯಂಡ್ ನೇಪಾಳ ನನಗೇನು ಹೊಸದಲ್ಲ, ಬಿಫೋರೇ ನಾನು ಬೈಕಲ್ಲಿ ಹೋಗಿದ್ದೀನಿ ನೇಪಾಳ ಅಪ್ ಟು ಚೈನಾ ಬಾರ್ಡ್ರ್ವರೆಗೂ ಆಲ್ರೆಡಿ ಫಸ್ಟೇ ಒಂದ್ಸಲ ಹೋಗಿದ್ದೆ. ಹಂಗಾಗಿ ನನಗೇನದು ವಸ್ತು ಅನ್ನಿಸ್ಲಿಲ್ಲ, ಯೂಸ್ ಟು ಆಗಿತ್ತು. ಓಕೆ, ಇಲ್ಲ ಹಿಂಗೆ ಇದೆ ಗುರು, ನಾನು ಹಿಂಗೆ ಓಡಿಸ್ಬೇಕು ಅಂತ ಹೋಗ್ತಾ ಇದ್ದಂಗೆ. ಬಟ್ ನಾನು ಹಳೆ ಸಲ ಹೋಗಿದ್ದಾಗ ಮುಕ್ತಿನಾಥ್ ಟೆಂಪಲ್ ಅಂತ ನೀವು ಕೇಳಿರ್ಬೋದೇನೋ, ಕೇಳಿದ್ದೀನಿ. ಹಾರ್ಡ್, ಅದು ತುಂಬ ಕಷ್ಟ ಇದೆ. ಲಡಾಖ್ ನೇಪಾಳನ ಇಲ್ಲ ಮಗ, ಈ ಕಡೆ ಈಸ್ಟ್ ಇಂಡಿಯಾ, ಕಾಠ್ಮಂಡು, ಪೋಖ್ರಾಯಿಂದ ಸೀದಾ ನೆಕ್ಸ್ಟ್ ಮೇಲ್ಗಡೆ ಹೋದ್ರೆ ಮುಕ್ತಿನಾಥ್ ದೇವಸ್ಥಾನ. ಅದೇ ಚೈನಾ ಲಾಸ್ಟ್, ಆ ಕಡೆ ಚೈನಾ ಇದೆ. ಮುಕ್ತಿನಾಥ್ ಟೆಂಪಲ್ ಇಂದ ಆ ಕಡೆ ಗ್ಲೇಷಿಯರ್ ಯಾವ್ದಾದ್ರು ಬರುತ್ತೆ ಅಲ್ಲಿ? ಬರುತ್ತೆ, ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ಬೈಕಲ್ಲಿ ಅಷ್ಟೇ ಹೋಗಿದ್ದು. ಓಕೆನಾ? ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದಕ್ಕೆ ಓಕೆ, ಆರಾಮಾಗಾಯಿತು. ಬಟ್ ಇಲ್ಲಿ ಹೊಸ್ದಾಗ ಅನ್ನಿಸ್ತು ನನಗೆ, ಬರೀ ಆಫ್ ರೋಡ್ ಅಲ್ಲದೆ ಕಾರ್ಗಳು ಬರ್ತಾ ಇದೆ. ಓಕೆ. ಯಾವ ಕಾರ್ಗಳು? ಚೈನಾ ಕಾರ್ಗಳು. ಅಂದರೆ ಚೈನಾ ಟು ನೇಪಾಳು ಇಂಪೋರ್ಟ್ ಮಾಡಿಸ್ಕೊತಾ ಇದ್ದಾರೆ ಹೊಸ ಕಾರ್ಗಳು. ವಿಡಿಯೋ ನೋಡಿದ್ದೀನಿ. ಬಟ್ ಯೂಶ್ವಲಿ ನಮ್ಮ ಕಡೆ ಕಾರ್ ಏನಾದರೂ ತಗೊಂತೀವಿ ಅಂತಂದರೆ ಹೆಂಗಿರುತ್ತೆ, ಅವನು ಟ್ರಕ್ ಒಳಗಡೆ ಹಾಕೊಂಬರ್ತಾನೆ, ನಮ್ಮ ಕಾರ್ ಒಂದು ಸ್ಕ್ರ್ಯಾಚು ಆಗಿರ್ಬಾರ್ದು, ಲೈಕ್ ಈ ಥರ ಅಲ್ವಾ. ಬಟ್ ಆ ಗಡಿ ಇರೋದೇ ಹಂಗೆ, ಅಲ್ಲಿ ಲಾರಿಲಿ ತುಂಬ್ಕೊಬರಕ್ಕೆ ಆಗಲ್ಲ ಕಾರ್ನ. ಸೊ ಹೊಸ ಕಾರ್ಗಳನ್ನ ಚೈನಾ ಬಾರ್ಡ್ರ್ವರೆಗೂ ರೋಡ್ ಚೆನ್ನಾಗಿದೆ, ಅಲ್ಲಿವರೆಗೂ ಅವ್ರು ತಗೊಬಂದು ಕ್ಲೀನಾಗಿ ಕೊಡ್ತಾರೆ. ಅದಾದಮೇಲೆ ನೇಪಾಳದಿಂದ ಒಂದು 60-70 ಕಿಲೋಮೀಟ್ರು ಆ ಕಚ್ಚಡ ರೋಡಲ್ಲಿ ಓಡಿಸ್ಕೊಂಬರ್ತಾರೆ ಅದನ್ನು, ಹೊಸ ಕಾರ್ಗಳನ್ನ. ಅದು ಜನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಓಕೆ, ನನಗೆ ಈ ಕಾರ್ ಬೇಕು ಚೈನಾದಿಂದ ಅಂದರೆ ಅವನು ಓಡಿಸ್ಕೊಂಡೇ ಬರ್ತಾನೆ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ. ಅಂದರೆ ಸ್ಕ್ರಾಚ್ ಗೀಚ್ ಹಂಗೆ ಇರುತ್ತೆ, ಅದೆಲ್ಲ ರೆಡಿ ಮಾಡ್ಕೊಡ್ತಾನೆ. ಬಟ್ ಸ್ಟಿಲ್ ನಿನ್ಗೇನೇ ರೆಡಿ ಹೊಸ car ಮಾಡ್ಕೊಟ್ರು feel ಬರಲ್ಲ ಅವ್ನು ಜೀರೋ ಮಾಡ್ಕೊಡ್ತಾನೆ ಮೀಟ್ರು. ಬಟ್ ನೀನು ತಗೊಳ್ಳೋ ಕಾರು ಆಲ್ರೆಡಿ 60 ಕಿಲೋಮೀಟ್ರ್ ಇನ್ನೊಬ್ಬ ಓಡಿಸಿದಾನೆ ಅಂತಂದ್ರೆ ಹೆಂಗಾಗತ್ತೆ ಮಗ ನಿಂಗೆ? ಬಿಡು ಮಗ. ಅಂದರೆ ನನಗೆ ಅದು ಅರ್ಥ ಆಗಿದ್ದೇನು ಅಂತಂದರೆ, ಓಕೆ, ಲೈಫಲ್ಲಿ ಕೆಲವೊಂದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಡಿಪೆಂಡ್ಸ್ ಆನ್ ಸಿಚುವೇಶನ್ ಅಂತ. ಸೆಕೆಂಡ್ ಹ್ಯಾಂಡ್ಲೆಲ್ಲ ಯೂಸ್ ಮಾಡಬೇಕಲ್ಲ, ಅದನ್ನು ಎಲ್ಲ ಥರನೂ ಹೇಳೋಕ್ಕಾಗಲ್ಲ. ಕಾರ್ ವಿಚಾರಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಸೊ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂದು ಪಾಠ ಕಲ್ತಂಗಾಯಿತು. ಆಮೇಲೆ ಆ ಗಡಿ ದಾಟ್ತೀವಿ. ದಾಟಿದ ತಕ್ಷಣವೇ ರಿಯಲೈಸ್ ಆಗಿದ್ದೇನು ಅಂತಂದರೆ, ಒಂದು ದೇಶ ತನ್ನ ದೇಶದ ಗಡಿಯ ಒಂದು ಕೊನೆ ಹಳ್ಳಿಗೂ ಎಷ್ಟು ಫೆಸಿಲಿಟೀಸ್ನ ಕೊಡ್ಬೋದು. ಮತ್ತು ಜನ ಹಿಂಗಿದೆ ರೂಲ್ಸು ಅಂತಂದರೆ ನಾವು ಹಿಂಗೆ ಫಾಲೋ ಮಾಡ್ತೀವಿ, ಅದೊಂದು ಕಾಡಲ್ಲಾದರೂ ಸರಿ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತಂದರೆ, ನಿಮಗೆ ಬಾರ್ಡ್ರ್ ದಾಟ್ತಿದ್ದಂಗೆ ನಮಗೇ ಅಷ್ಟು ಫೀಲ್ ಆಯ್ತಲ್ಲ. ಆ ನೇಪಾಳದವರು ಅದರ ಹತ್ರನೇ ಇದ್ದಾರೆ, ಅವ್ರಿಗೆ ದಿನ ಆ ರೋಡ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಗಡಿಯಿಂದ ಆ ಕಡೆಗೆ ಜಂಪ್ ಮಾಡೋಣ, ಎಷ್ಟು ಫೀಲ್ ಆಗಬೇಡ ಅಂತ. ಇಲ್ಲ, ಜಂಪ್ ಯಾರಿಗೂ ಅನ್ಸಲ್ಲ. ಈಗ ನಮ್ಮ ಮನೇಲಿ ಎಷ್ಟೇ ಕಷ್ಟ ಆಯಿತು ಅಂತಂದರೆ ನಾವು ಪಕ್ಕದ ಮನೇಲಿ ಹೋಗಿ ಮಲ್ಕೋಬೇಕು ಅಂತ ಅನ್ಸುತ್ತಾ? ಇಲ್ಲ, ಇದು ಹೇಳಕ್ಕೆ ಹೋಗ್ಬೇಡ, ಯಾಕಂದರೆ ಇಂಡಿಯಾಗೆ ಮಯನ್ಮಾರಿಂದ ಬರ್ತಾರೆ, ಬಾಂಗ್ಲಾಯಿಂದ ಬರ್ತಾರೆ, ಅದು ಇನ್ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ. ಅಲ್ಲ, ನಮ್ಮವರೇ US ಹೋಗಲ್ವಾ? ಮೋಸ್ಟ್ಲಿ ಚೈನಾದಲ್ಲಿ ತುಂಬ ಸ್ಟ್ರಿಕ್ಟ್ ಇದೆ, ಅದಕ್ಕೆ ಹಂಗೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಅದು ಒಂದಿದೆ ಮಗ. ಇನ್ನೊಂದು ನಾನು ನೋಡಿರಂಗೆ, ನೇಪಾಳ ಜನ ಇದಾರಲ್ಲ, ನೇಪಾಳ್ ಮತ್ತು ಭೂತಾನ್, ಅವ್ರಿಗೆಲ್ಲ ಆಲ್ರೆಡಿ ಚೈನಾ ಕಡೆಯಿಂದ ತುಂಬ ಆಫರ್ ಇದೆ, ಜಾಯ್ನ್ ಆಗ್ಬಿಡಿ ಅಂತ. ನಿಮಗೆ ನಾವೆಲ್ಲ ಮಾಡಿಕೊಡ್ತೀವಿ. ಚೈನಾದ ಅದೇ ಅಲ್ಲ ಟಾರ್ಗೆಟ್ ಇರೋದು, ಹೆಂಗಾದ್ರೂ ಮಾಡಿ ಸುತ್ತುವರಿಬೇಕು ಅಂತ. ಬಟ್ ಸ್ಟಿಲ್ ನೇಪಾಳ ಮತ್ತು ಭೂತಾನು ಜಮಾನ್ದಿಂದನೂ ನಮ್ಮ ಜೊತೆನೇ ಇದೆ, ಲೈಕ್ ಬ್ರದರ್ಸ್ ಥರ. ಅವ್ರು ಬಿಟ್ಟೋಗಕ್ಕೆ ರೆಡಿ ಇಲ್ಲ. ಈವನ್ ಇವತ್ತೂ ನಿಮಗೆ ಭೂತಾನಲ್ಲಾಗಲಿ ಅಥವಾ ನೇಪಾಳಲ್ಲಾಗಲಿ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ. ಪ್ರತಿಯೊಂದು ಕಾರ್ ಆಗಲಿ ಬೈಕ್ ಆಗಲಿ ಇಲ್ಲಿಂದನೇ ಹೋಗಬೇಕು. ಭೂತಾನ್ ಅವ್ರಿಗೆ ಒಂದು ಫೆಸಿಲಿಟಿ ಇದೆ ಗೊತ್ತಾ? ನಾನೇನಾದರೂ ಭೂತಾನ್ಗೆ ಹೋಗಬೇಕು ಅಂತಂದರೆ 16,000 ರೂಪಾಯಿನೋ 17,000 ರೂಪಾಯಿ ಇದೆ ಎಂಟ್ರಿಗೆ. 1 ಡೇಗೆ 2 ಡೇಗೇನೋ ಅದು ಇರೋದು ಚಾರ್ಜಸ್, ಇಂಡಿಯನ್ಸು ಅಲ್ಲಿಗೆ ಹೋಗಬೇಕು ಅಂದರೆ. ಬಟ್ ಭೂತಾನ್ ಅವ್ರಿಗೆ ಫ್ರೀ, ಇಂಡಿಯಾಗೆ ಬರ್ಬೋದು ಅವರು. ಯಾಕೆ ಸರ್ಕಾರ ಅದನ್ನೆಲ್ಲ ಮಾಡಿಕೊಟ್ಟಿದೆ ಅಂತಂದರೆ, ಅವ್ರದ್ದು ದೇಶ ಚಿಕ್ಕದು, ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ನಾವು ಫುಲ್ಲು ರಶ್ ಆದಾಗ ಅವ್ರಿಗೆ ಹೊರೆ ಆಗುತ್ತೆ, ಸಪ್ಲೈ ಕೊಡೋಕ್ಕಾಗಲ್ಲ. ಎರಡನೇ ವಿಚಾರ, ಅವ್ರಿಗೆ
ಅವ್ರು ಹೆಂಗೆ ನಮ್ಮನ್ನು ಬಾರ್ಡ್ರಲ್ಲಿ ನಾವಿಲ್ಲ, ನಮ್ಮ ಅಣ್ಣನ ಬಿಟ್ಟು ನಾನು ಹೋಗಲ್ಲ ಅನ್ನೋ ಒಂದು ಇದನ್ನು ತಗೊಂಡಿದ್ದಾರೆ. ಲೈಕ್ ಅದೇ ಥರ ನಾವು ಫೆಸಿಲಿಟೀಸ್ನ ಅವ್ರಿಗೆ ಮಾಡಿಕೊಡ್ಲೇಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ನೇಪಾಳದವ್ರು ಇದ್ದಾರೆ, ನಾವು ಅನ್ಬೋದು ಏನು ಗುರು ಇದು ಬಂದು ಆಧಾರ್ ಕಾರ್ಡ್ ತಗೊಂತಾರೆ, ಎಸ್ ಅದ್ರ ಹಾಗೇನೆ ಇಲ್ಲ ಅಂತನಲ್ಲ. ಬಟ್ ಸ್ಟಿಲ್ ಇಲ್ಲಿ ನಾವು ಗೂರ್ಖಗಳು ಅಂತ ಕರಿತೀವಿ. ನಮ್ಮ ನೈಟ್ ಪಾಟ್ರೋಲ್ ಮಾಡ್ತಾರಲ್ಲ ಅವ್ರು ಅಷ್ಟು ಕಷ್ಟಪಟ್ಟು. ಆ್ಯಕ್ಚುಲಿ ಅದು ಬಂದಿರೋದು ನನಗನ್ಸಿದ್ದೇನು ಅಂತ, ನಾನು ಮುಕ್ತಿನಾಥ್ಗೆ ಹೋದಾಗ ಗೂರ್ಖಾ ಅಂತಲೇ ಒಂದು ಊರಿದೆ ನೇಪಾಳಲ್ಲಿ. ಹೌದು, ನಮ್ಮ ಆರ್ಮಿಲಿ ಒಂದು ಇದಿದೆ, ಒಂದು ತುಕಡಿನೇ ಇದೆ ಅಲ್ಲ. ಅಂದ್ರೆ ಒಂದು ರೆಜಿಮೆಂಟ್, ರೆಜಿಮೆಂಟ್, ಗೂರ್ಖಾ ರೆಜಿಮೆಂಟ್, ಒನ್ ಆಫ್ ದ ಅಂದ್ರೆ ಸ್ಕೇರಿಯಸ್ಟ್ ರೆಜಿಮೆಂಟ್. ಸ್ಯಾಂಡ್ ಬಹದ್ದೂರ್ ಗೂರ್ಖನಲ್ಲ, ನೋಡಿಲ್ಲ ಸಿನಿಮಾನ. ಲಾಯಲ್ ಕೂಡ, ಹೌದೌದು, ಸಿಕ್ಕಾಪಟ್ಟೆ ಲಾಯಲ್ಲು. ಇನ್ನೊಂದು ವಿಚಾರ ಗೊತ್ತಾ, ಈಗ್ಲೂ ನೇಪಾಳದ ಆರ್ಮಿಗೆ ಟ್ರೈನಿಂಗ್ ಕೊಡೋದು ಯಾರು ಗೊತ್ತಾ? ಇಂಡಿಯನ್ಸ್, ಇಂಡಿಯನ್ ಆರ್ಮಿ ಸೀನಿಯರ್ಸು. ಅಂದರೆ ಕ್ಯಾಂಪ್ ಬರ್ತಾರೆ, ಇಲ್ಲಿ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ಸೊ ಆ ಥರ ಸಂಬಂಧ ಇದ್ದಾಗ ಆಬ್ವಿಯಸ್ಲಿ ಅವ್ರು ಆ ಕಡೆಗೆ ಹೋಗಲ್ಲ. ಬಟ್ ಸ್ಟಿಲ್ ನಾವು ಚೈನಾ ಎಂಟ್ರಿ ಆಗಬೇಕಾದ್ರೆ ನಾನು ಹೇಳ್ಕೊಂಡು ಹೋಗ್ತೀನಿ, ನಮ್ಮ ಶತ್ರು ರಾಷ್ಟ್ರಕ್ಕೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಅಂತ. 100% ನಮಗಿಲ್ಲಿ ಏನು ಪೋಟ್ರೆ ಆಗಿರುತ್ತೆ ವಿಚಾರಗಳು, ನಮ್ಮ ತಲೆಯಲ್ಲಿರೋದೇ ಅದು. ನಮಗೆ ಚೈನಾ ಅಂದರೆ ನಮ್ಗೆ ಬರಲ್ಲ. ಈವನ್ ಗೌರ್ಮೆಂಟಲ್ಲ, ಜನನೂ ಅಷ್ಟೇ. ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಪಾಪ ಇಲ್ಲಿ ನಮ್ಮ ನಾರ್ತ್ ಈಸ್ಟ್ ಕಡೆಯವರೆಲ್ಲ ಇಲ್ಲಿ ಬಂದಿದ್ದಾಗ ನಾವು ಈಸಿಯಾಗಿ ಕೆಲವೊಂದು ವೀಡಿಯೋಗಳನ್ನ ನೋಡಿದ್ದೀವಿ, ಚೈನಾ ಥರ ಇದೆಯಲ್ಲ ನೀನು ಅಂತ. ಒಬ್ಬನ ದೇಶಭಕ್ತಿ ಮೇಲೆ, ಅವನೊಂದು ದೇಶ ಪ್ರೇಮದ ಮೇಲೆ ಹೆಂಗೆ ನೀನು ಡೌಟ್ ಪಡ್ತೀಯ ಜಸ್ಟ್ ಅವನ ಆಕಾರ ನೋಡಿ ಅಥವಾ ಅವನ ಮುಖಚಹರೆ ನೋಡಿ. ನಾರ್ತ್ ಈಸ್ಟಲ್ಲೂ ಸೇಮ್ ಅದೇ ಥರ ಜನ. ನಾನು ನಾರ್ತ್ ಈಸ್ಟ್ ರೈಡ್ ಹೋಗಿದ್ದಾಗ, ಅದು ಬೂಮ್ಲಾ ಪಾಸ್ ಅಂತ, ಅದು ಚೈನಾ ಬಾರ್ಡ್ರೇನೆ. ಅಲ್ಲಿ ಆರ್ಮಿಯವರು ನಮಗೆ ಒಂದು ಸೆಷನ್ ತಗೊಂತಾರೆ, ಒಂದು ಅರ್ಧ ಗಂಟೆ ಸೆಷನ್ ದೇಶಭಕ್ತಿ ಬಗ್ಗೆ. ಅವಾಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಗಡಿ ಏನಿದೆಯೋ ಇದು ಇವತ್ತು ನಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೆ ಕಾರಣ ನೀವು ಅನ್ಕೊಬೋದು ಗಡಿಲಿರೋರು ಯೋಧರು ಅಂತ. ಆದರೆ ನಾವು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ನಾರ್ತ್ ಈಸ್ಟ್ ಜನ ಯಾವುದೇ ಕಾರಣಕ್ಕೂ ಅವರು ಬಿಟ್ಟು ಕೊಡದೆ ನಮ್ಮ ದೇಶನ ಉಳಿಸ್ಕೊಂಡಿದ್ದಾರೆ ಅಂತ. ನಿಂಗೆ ರೀಸನ್ ಏನು ಗೊತ್ತಾ? ಯಾಕೆ ಈಗ ನಮ್ಗೆ ಅನಿಸ್ಬೋದು ಒಂದೊಂದು ವಿಲೇಜ್ಗಳು ನೋಡಿದ್ರೆ ಮಗ ನಮ್ಮ ಬೆಂಗಳೂರು ಸಿಟಿ ನೋಡ್ದಂಗೆ ಆಗುತ್ತೆ. ಅದಕ್ಕಿಂತನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಂದರೆ ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ಆಫ್ ಡೆವಲಪ್ಮೆಂಟ್. ಆ ರೋಡ್ ಆಗಿರ್ಬೋದು, ನೀನು ಯೋಚನೆ ಮಾಡು, ಆ ಒಂದು ಹೈವೇ ಸಿಗುತ್ತೆ ಅನ್ಕೊಳ್ಳೋಣ, ಒಂದು ಹೈವೇನಲ್ಲಿ ನಾನು ಕಾನ್ಫಿಡೆಂಟಾಗಿ 170 ಕಿಲೋಮೀಟ್ರು, 160 ಕಿಲೋಮೀಟ್ರು, 150 ಕಿಲೋಮೀಟ್ರು ಬೈಕಲ್ಲಿ ಹೋಗ್ತೀನಿ ಅಂತಂದರೆ ಅರ್ಥ ಮಾಡ್ಕೊ. ಸ್ಪೀಡ್ ಲಿಮಿಟ್ಸ್ ಇಲ್ವಾ ಅಲ್ಲಿ? ಏನು ಲಿಮಿಟ್ ಇದೆ? ನಾನು ಎಕ್ಸಾಂಪಲ್ಗೆ ಹೇಳಿದ್ದು ನಾನೀಗ. ಈಗ ಅವನ ಲೇನ್ ಇರುತ್ತಲ್ವಾ, ಈಗ ಒಂದು ಕಾರ್ ಅವನು ಹೋಯ್ತಾ ಇರ್ತಾನೆ ಈ ಕಡೆ ಸ್ಪೀಡ್ ಲೇನಲ್ಲಿ, ರೈಟ್ ಅಲ್ಲ. ನಾವು ಒನ್ಸ್ ಎಂಟ್ರಿ ಚೈನಾ ನೇಪಾಳ ದಾಟಿದ ತಕ್ಷಣ ನಮಗೆ ರೈಟ್ ಎಂಟ್ರಿ. ಸೊ ಕಾರ್ ಅವನು ಬರೋ ಅಂತ ಹೊಡಿತಾ ಇರ್ತಾನೆ. ಆದರೆ ಒಂದು ಚೂರು ನಿನಗೆ ಇನ್ಸೆಕ್ಯೂರಿಟಿ ಫೀಲೇ ಆಗಲ್ಲ. ಆದರೆ ಅವ್ನು ಬಂದು ಗುದ್ಬಿಡ್ತಾನೆ ಅನ್ನೋ ಫೀಲೇ ಆಗಲ್ಲ. ಆಮೇಲೆ ಬೈಕ್ಗೆ ಪ್ರಿಯಾರಿಟಿ. ಈಗ ಬೈಕ್ ಮುಂದೆ ಹೋಯ್ತಾ ಇದ್ದಾನೆ, ಅವನೇನಾದ್ರು ಸ್ಲೋ ಮಾಡೋದನ್ನ ಒಂದು ಇಲ್ಲ ಅಂದರೂ 2 ಕಾರ್ 3 ಕಾರ್ ಜಾಗ ಕೊಟ್ಟು ಹಿಂದೆ ನಿಲ್ಲಿಸಿರ್ತಾನೆ. ಯುರೋಪಲ್ಲಿ ಅಲ್ಲಿ ಹೆಂಗೆ ಗೊತ್ತಾ, ಈಗ ಮುಂದ್ಗಡೆ ಏನೋ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರುತ್ತೆ, ಒಂದು ಬ್ಯಾರಿಕೇಡ್ ಇಡ್ತಾನೆ. ಒಂದು 6-7 ಕಿಲೋಮೀಟ್ರ್ ಮುಂದೆ ಏನು ಮಾಡಿದ್ದಾನೆ, ಬ್ಯಾರಿಕೇಡ್ ಇಟ್ಟಿದ್ದಾನೆ ಅನ್ಕೋ. ಕಾರ್ಗಳು ಆ 6 ಕಿಲೋಮೀಟ್ರೂ ಜಾಮ್ ಆಗಿರುತ್ತೆ, ನಿಧಾನಕ್ಕೆ ಹೋಯ್ತಾ ಇರ್ತಾರೆ. ಓಕೆನಾ? ಸೊ ಈ ಫಿಲಮ್ಗಳೆಲ್ಲ ನೋಡಿರ್ತೀವಲ್ಲ, ಹಿಂಗೆ ಎಲ್ಲ ಕಡೆನೂ ಇದಾಗಿರುತ್ತೆ. ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ದು ಒಂದು ಲೈನ್ ಇರುತ್ತೆ. ಈಗ ನಮ್ಮೂರಲ್ಲಿ ಹೆಂಗೆ ನಾವು ಬೈಕರ್ ಲೈನ್ ಅಂತೀವಲ್ಲ, ಅದು ಆ್ಯಕ್ಚುಲಿ ಬೈಕರ್ ಲೈನ್ ಅಲ್ಲ, ಅದು ಸೈಕಲ್ ಲೈನ್ ಥರ ಮಾಡ್ತೀವಿ. ಅದು ಅಲ್ಲ, ಅದು ಆ್ಯಕ್ಚುಲಿ ಹೈವೇಗಳಲ್ಲಿ ಒಂದು ಗೆರೆ ಕೊಟ್ಟಿರ್ತಾನಲ್ಲ, ಅದು ಎಮರ್ಜೆನ್ಸಿ ಲೈನ್ ಅಂತ. ಇಫ್ ಇನ್ ಕೇಸ್ ಯಾವುದಾದ್ರೂ ಗಾಡಿ ಕೆಟ್ಟೋದ್ರೆ ಸೈಡಲ್ಲಿ ಹಾಕೊಳ್ಳೋಕ್ಕೆ, ಅಥವಾ ಏನಾದರೂ ಆಂಬುಲೆನ್ಸ್ ಬಂದರೆ ಅದರಲ್ಲಿ ಹೋಗೋಕ್ಕೆ, ಅಥವಾ ಯಾವ್ದಾದ್ರು ಗಾಡಿ ಈಗ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ ಅನ್ಕೋ 120ರಲ್ಲಿ, ಸಡನ್ನಾಗಿ ಟೈರು ಬಸ್ಟ್ ಆಗುತ್ತೆ, ಕಂಟ್ರೋಲ್ ಸಿಗಲ್ಲ. ಆಗ ಅವ್ನು ಏನು ಮಾಡ್ತಾನೆ, ಫಸ್ಟು ರೈಟ್ಗೆ ಹೇಳೋದು, ಆ ಲೇನಲ್ಲಿ ಬಿಡ್ತಾನೆ ಅದನ್ನು. ಸೊ ನಮ್ಗೆ ಹಿಂಗೆ ಗೊತ್ತಾಗದೆ ಏನು ಮಾಡಿದ್ವಿ ಸ್ಟಾರ್ಟಿಂಗ್ ಟೈಮಲ್ಲಿ, ನಾವು ಬೈಕ್ ಲೇನು ಅಂತ ಅಂದ್ಬಿಟ್ಟು ಅದರಲ್ಲಿ ಸ್ಪೀಡಾಗಿ ನಾವು ಅದರಲ್ಲಿ ಹೋಗೋ, ಎಲ್ಲ ಟ್ರಾಫಿಕಲ್ಲಿ ಸಿಗಾಕೊಂಡಿದ್ರು ನಾವು ಹಿಂಗೆ ಹೋಗೋ. ಒಂದು ಕಡೆ ನನಗೆ ಏನಾಯಿತು, ನನಗೆ ಅದು ಲಂಡನ್ ಬರೋವರೆಗೂ ಗೊತ್ತಾಗಲಿಲ್ಲ. ಲಂಡನಲ್ಲಿ ಒಬ್ಬ ಪೊಲೀಸ್ ನನ್ನನ್ನು ಸ್ಟಾಪ್ ಮಾಡ್ದ. ಯಾಕೆ ಅಲ್ಲಿ ಏನಲ್ಲಿ ಹೋದೆ ನೀನು ಅಂತಂದ. ನಾನು ಸರ್ ಇಟ್ಸ್ ಅ ಬೈಕ್ ಲೈನ್ ರೈಟ್, ದಟ್ಸ್ ವೈ ಟ್ರಾಫಿಕ್ ಆಗಿದೆ ಅಂತ. ಅವ್ನು ಸಿಂಪಲ್ ಆಗಿ ಹೇಳ್ದ, ಎಕ್ಸ್ಪ್ಲೈನ್ ಮಾಡ್ದ ನನಗೆ, ಅದಿರೋದು ಎಮರ್ಜೆನ್ಸಿ ಲೇನಿಗೆ. ಹಿಂಗೇನಾರು ಯಾರು ನೀನು ಸ್ಪೀಡಾಗಿ ಹಿಂಗೆ ಹೋಗ್ತಿದ್ಯಾ 60ರಲ್ಲಿ, ಒಬ್ಬ ಸಡನ್ನಾಗಿ ಹಿಂಗೆ ರೈಟ್ಗೆ ಎಳಿತಾನೆ. ಯಾಕಂದ್ರೆ ಅವ್ನಿಗೆ ಫುಲ್ ರೈಟ್ ಇದೆ, ಎಮರ್ಜೆನ್ಸಿ ಲೈನ್ಗೆ ಎಳಿಯೋದು, ಅವ್ನು ಯಾವಾಗ ಬೇಕಾದ್ರೂ ಎಳಿಬೋದು, ಅವ್ನ ಕಂಟ್ರೋಲಲ್ಲೇ ಇರಲ್ಲ. ನೀನೇನಾದ್ರು ಸತ್ತರೆ ಏನು ಮಾಡ್ತೀಯಾ ಅಂತ ಹೇಳ್ದ. ಅದಕ್ಕಿಂತ ಬಿಫೋರು ನನಗೊಂದು ಕಡೆ ಯುರೋಪಲ್ಲಿ ಬೈಕರ್ಸು ಒಂದು ಗ್ರೂಪ್ ಸಿಗುತ್ತೆ, ಹಿಂಗೆ ಟ್ರಾಫಿಕ್ ಆಗಿರುತ್ತೆ. ಆ ಟ್ರಾಫಿಕ್ ಮಧ್ಯದಲ್ಲಿ, ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಎಲ್ಲ ಕಾರ್ಗಳು ಹೋಯ್ತಾ ಇದೆ, ಮಧ್ಯದಲ್ಲಿ ಬೈಕು
ಸ್ಪೋರ್ಟ್ಸ್ ಬೈಕ್ಗಳು ಇಟ್ಟಿರೋರು ಆ ಟ್ರಾಫಿಕಲ್ಲಿ 100 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಹಾ 2 ಕಾರ್ ಮಧ್ಯ. ನಾನು ಹೊಸಬನಲ್ಲ, ನಂಗೆ ಗೊತ್ತಿಲ್ಲ, ನಾನು ಇದೇ ನಡೀತಾ ಐತೆ ಅಂತಂದ್ಬಿಟ್ಟು ಹಿಂಗೆ ಮಧ್ಯದಲ್ಲಿ ನಿಧಾನಕ್ಕೆ ಕಾರ್ ಮಧ್ಯೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅವ್ನು ಬರ್ತಿರೋ ಸ್ಪೀಡ್ಗೆ ಸೌಂಡ್ಗೆ ಕಾರ್ ಅವ್ರುಗಳು ಕೇಳಿಸ್ಕೊಂಡು ಹಿಂಗಿರುತ್ತಲ್ಲ ಕಾರ್ಗಳು ಚಿಕ್ 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 ಚಿಕ್. ನಮ್ಮವರಾದ್ರೆ ನನ್ನ ಮಗ ಬೈಕ್ ಆಟಿಟ್ಯೂಡ್ ತೋರಿಸ್ತಾನೆ ಅಂತ ಅಡ್ಡ ಬಂದ್ಬಿಡ್ತೀವಿ. ಅಲ್ಲಿಲ್ಲ ನಾನು ವಿಷನ್ ಕರೆಕ್ಟಾಗಿ ನೋಡ್ತಾ ಇದ್ದೀನಿ. ಒಂದು 4 ಬೈಕ್ ಹೋಗ್ತಾ ಇದೆ. ಅವ್ನು ಮಾಡ್ಕೊಂಡು ಹೋಗ್ತಿರೋ ಸೌಂಡ್ಗೆ ಮುಂದ್ಗಡೆ ಅಂದರೆ ನಿಧಾನಕ್ಕೆ ಹೋಗ್ತಿರೋ ಕಾರ್ಗಳೆಲ್ಲ ಹಿಂಗಿರೋವು ಹಿಂಗಿಂಗೆ ದಾರಿ ಆಗ್ತಾ ಇದೆ. ಫಿಲಮ್ ಶೂಟ್ ನೋಡ್ದಂಗೆ ಆಯಿತು. ಅದನ್ನ ನೋಡಿ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಮಜಾ ಮಾಡಬೇಕಲ್ಲ, ಹೊಡೆದೆ ಅಲ್ಲಿ. ಆಮೇಲೆ ಗೊತ್ತಾಯಿತು, ಒಬ್ಬರು ಹೇಳಿದ್ರು ಅಲ್ಲಿ ಬೈಕರು ಇಲ್ಲಿ ಆಕ್ಸ್ಬರ್ಗಲ್ಲಿ ಒಬ್ಬರು ನಮ್ಮ ಕನ್ನಡದವ್ರೊಬ್ರು ಇದ್ದಾರೆ. ಅವ್ರು ನನಗೆ ಹೇಳಿದ್ದು, ಲೈಸೆನ್ಸ್ ಕೊಡಬೇಕಾದ್ರೇ ಕಾರ್ ಅವ್ರಿಗೆ ಸ್ಟ್ರಿಕ್ಟ್ ರೂಲ್ಸ್ ಇರ್ತಂತೆ. ಲೈಸೆನ್ಸ್ ಕೊಡಬೇಕಾದ್ರೆ ಟ್ರೈನಿಂಗಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗೆ? ಪಾದಾಚಾರಿಗಳಿಗೆ, ಪೆಡಸ್ಟ್ರಿಯನ್ಸ್ಗೆ. 2ನೇದು ಬೈಕರ್ಸ್ಗೆ. ಯಾಕೆ ಅಂತಂದರೆ ಬೈಕ್ಗೆ ಯಾಕೆ ದಾರಿ ಕೊಡಬೇಕು ಅಂತಂದರೆ ಅಲ್ಲಿ ಯಾವಾಗ ಬೇಕಾದರೂ ಮಂಜು ಸುರಿಬೋದು, ಯಾವಾಗ ಬೇಕಾದರೂ ಮಳೆ ಆಗ್ಬೋದು, ಯಾವಾಗ ಬೇಕಾದರೂ ರೋಡ್ ಸ್ಕಿಪ್ ಆಗ್ಬೋದು, ಅವ್ರಿಗೆ ಸ್ಕಿಡ್ ಆಗ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ, ಅವ್ರು ಹೋಗಿ ಅವ್ರ ಡೆಸ್ಟಿನೇಷನ್ನ ಸೇರ್ಕೊಳ್ಳಿ, ಮನೆ ಸೇರ್ಕೊಳ್ಳಿ. ನಾವು ಕಾರಲ್ಲಿ ಇರೋರೇನು ಕಂಫರ್ಟಾಗಿ AC ಒಳಗಡೆ ಇರ್ತೀವಿ, ಬೆಚ್ಚಗಾಗತ್ತೆ, ಕೋಲ್ಡ್ ಆಗುತ್ತೆ, ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಬೈಕರ್ಸ್ಗೆ ಆಗಲ್ಲ ಅಂತ ಮಿನಿಮಮ್ ಸೆನ್ಸ್ ಇದು. ಏನಾದರೂ ಒಂದು ರೋಡ್ ಆಕ್ಸಿಡೆಂಟ್ ಆಯಿತು ಅನ್ಕೋ, ನಾನು ಇದಕ್ಕೋಸ್ಕರನೇ ಲಂಡನ್ನಲ್ಲಿ ಕೋರ್ಟ್ಗೆ ಹೋದೆ, ರಾಯಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಯಾಕಂದ್ರೆ ನಾನು ಅಡ್ವೊಕೇಟು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನನಗೊಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ಸೀನರಿ ನಿಮಗೆ ಒಂದು ಕೋರ್ಟ್ದು ಆಕ್ಸಿಡೆಂಟ್ ಕೇಸು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಜಸ್ಟ್ ಏನಿಲ್ಲ, ಒಬ್ಬ ಅಮ್ಮ ಬಂದ್ಬಿಟ್ಟು ಒಂದು ಬೈಕ್ ಅವನಿಗೆ ಹಿಟ್ ಮಾಡಿರೋದು. ಆ ಹಿಟ್ ಮಾಡಿರೋದಕ್ಕೆ ಎರಡೂ ಕಡೆಯಿಂದ ಯಾರು ಕೇಸ್ ಹಾಕಿರ್ತಾರೆ ಮತ್ತು ಯಾರು ಇಲ್ಲಿ ಕಾರ್ ಓಡಿಸಿ ಹೊಡೆದಿರ್ತಾರೆ, ಇಬ್ಬರ ಕಡೆಯಿಂದನೂ ಒಂದು ಸಪ್ರೇಟ್ ಇನ್ವೆಸ್ಟಿಗೇಷನ್ ಟೀಮು. ಪೊಲೀಸ್ ಅಲ್ಲ. ಈಗ ಹೆಂಗೆ ಈಗ ನಮ್ಮಲ್ಲಿ ಈಗ CBI ಮತ್ತೆ ಡಿಫೆನ್ಸ್ ಆ ಥರ ಅವ್ರಿಬ್ಬರ ಕಡೆಯಿಂದನೂ ಒಂದು ಇದನ್ನ ಆಕ್ಸಿಡೆಂಟ್ ಆಗಿ 2 ಸೆಂಟಿಮೀಟ್ರ್ ಜಾಗದಲ್ಲಿ ಇವನ ಕಾಲು ಈ ಕಡೆಗೆ ತರ್ಚಿತು. ಇವನು ಇಷ್ಟೇ 60 ಸ್ಪೀಡಲ್ಲಿ ಬಂದಿದ್ದಕ್ಕೆ ಕಾರ್ಗೆ ಹಿಂಗೆ ಹೊಡೆದಿದ್ದಾನೆ. ಅವನು ಹೊಡೆದಿರೋ ಡೆಂಟು ಕಾರ್ ಮೇಲಿದೆ. ಪ್ರೂವನ್ ಮಾಡ್ತಾ ಇರೋದು ಕೇಸ್ನ. ಅಂದರೆ ಒಂದು ಚೆಲ್ಲಿರೋ ಬ್ಲಡ್ದು ಎಷ್ಟು ml ಬ್ಲಡ್ ಚೆಲ್ತು, ಮಾರ್ಕು ಎಷ್ಟಾಗಲ ಮಾರ್ಕ್ ಇದೆ, ಬ್ಲಡ್ ಮಾರ್ಕು. ಅವನಿಗಾಗಿರೋ ಇಂಜುರೀಸ್ದು ಪ್ಯಾಚಸ್ ಎಷ್ಟಿದೆ, MM, ಪ್ರತಿಯೊಂದೂ ಲೆಕ್ಕ. ಅಂದರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡೋದು ಕೊಲೆ ಮಾಡೋದಕ್ಕಿಂತನೂ ಜಾಸ್ತಿ ಸಮ ಅಲ್ಲಿ. ಆಮೇಲೆ ದಂಡ ಬೀಳುತ್ತೆ ಗೊತ್ತಾ, ಅಥವಾ ಶಿಕ್ಷೆ ಅನ್ನೋದಾಗತ್ತಲ್ಲ, ರೋಡಲ್ಲಿ ನೆಗ್ಲೆಕ್ಟ್ ಮಾಡಿದವನಿಗೆ ತೀರಾ ಕಠಿಣವಾದ ಶಿಕ್ಷೆ ಅಥವಾ ಕಾಂಪನ್ಸೇಷನ್. ಸೊ ಅಷ್ಟು ಕ್ಲಿಯರಾಗಿ ಮಾಡ್ತಾರೆ ಅವರು. ನಮ್ಮಲ್ಲಿ ಏನು ಮಗ ರೋಡಲ್ಲಿ ಆಕ್ಸಿಡೆಂಟ್ ಮಾಡಿದ್ರೆ ಎಸೆ ಬರ್ಸ್ತಾರೆ ಮಾರನೇ ದಿನ. ಮಾಡಿದ್ರಲ್ಲಪ್ಪ, ಎಸೆ ಬರ್ಸಿ ಕ್ಲಿಯರ್ ಮಾಡ್ತಾರೆ. ನಾನು ಆಕ್ಚುಲಿ ಅದನ್ನ ಹೇಳಿದೆ ಅಲ್ಲಿ ಡ್ರೈವರ್ಗಳನ್ನ ಅಡ್ವೊಕೇಟ್ಸ್ ಇರ್ತಾರಲ್ಲ, ಅವ್ರಿಗೆ ಹೇಳಿದೆ ಈ ವಿಚಾರನ. ನಮ್ಮೂರಲ್ಲಿ ಮೊನ್ನೆ ಒಂದು ಕೇಸ್ ಆಗಿತ್ತು, ಜಡ್ಜ್ ನಮ್ಗೆ ಈ ತರ ತೀರ್ಪು ಕೊಟ್ರು. ಹೌದಾ? ಅವರು ವಿಯರ್ಡ್ ಆಗಿ ನೋಡ್ತಿದ್ದಾರೆ, ಯೂಸ್ಲೆಸ್ ಅಂತಂದ್ರು. ಎಕ್ಸಾಕ್ಟ್ಲಿ. ಓಕೆ, ಈಗ ಚೈನಾದು ವಿಷಯ, ಚೈನಾಗೆ ಎಂಟ್ರಿ ಆಗಿದ ತಕ್ಷಣ ಐ ಥಿಂಕ್ ಒಂದು ಕಲ್ಚರಲ್ ಶಾಕ್ ಆಯ್ತು ಅನ್ಸುತ್ತೆ ನಿಮ್ಗೆ. ಬರೀ ಟಾಯ್ಲೆಟ್ ರೀಲ್ಸ್ಗಳೇ ಬರ್ತಾ ಇತ್ತು. ಈ ಟಾಯ್ಲೆಟ್ ಹಿಂಗಿದೆ, ಈ ಟಾಯ್ಲೆಟ್. ನಾನು ನೋಡ್ತಾ ಇದ್ದೀನಿ ಕಮೆಂಟ್ ಅಲ್ಲಿ, ಎಕ್ಸ್ಪ್ಲೋರರ್ ಅಲ್ಲ ಟಾಯ್ಲೆಟ್ ರಿವ್ಯೂವರ್ ಅಂತ. ನಾನು ಕಿರಣ್ ಎಷ್ಟು ನಕ್ಕಿದೀನಿ ಅಂದ್ರೆ ಐ ಡೋಂಟ್ ನೋ ನಿಮ್ಗೆ ಹೆಂಗ. ನಾನು ಬ್ರೋ ಏನ್ ಗೊತ್ತಾ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ನಾನು. ಈಗ ನೋಡಿ, ನಾನು ನಿಮ್ಗೆ ಫಸ್ಟ್ ಕತೆನೇ ಶುರು ಮಾಡ್ಬೇಕು ಇದ್ದಾಗಿಂದನು ನಾನು ಹಳ್ಳಿಯಿಂದ ಬಂದಿರೋನು. ಆ್ಯಂಡ್ ಮೋರ್ ಎವರ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದು ಹೊರದೇಶಕ್ಕೆ ಹೋಗ್ತಾರೆ. ನನಗೆ ಹೊರದೇಶದ ಅನುಭವನೇ ಇಲ್ಲ. ನೇಪಾಳ್, ಬಟ್ ನೇಪಾಳ್ ನಾವು ಹೊರದೇಶ ಕನ್ಸಿಡರು ಮಾಡ್ಕೊಳ್ಳಲ್ಲ. ಸೊ ನಿಮಗೆ ಒಂದು ಸಿಸ್ಟಮ್ ಹೆಂಗಿರುತ್ತೆ. ನಾನು ಯಾಕೆ ಆ ವಿಡಿಯೋನ ಜಾಸ್ತಿ ಮಾಡಿದ್ದೀನಿ ಅಂತಂದರೆ, ಒಂದು ಟಾಯ್ಲೆಟಲ್ಲಿ ಅಥವಾ ಒಂದು ಪೆಟ್ರೋಲ್ ಪಂಪಲ್ಲಿ ಒಬ್ಬ ಮನುಷ್ಯನಿಗೆ, ಒಬ್ಬ ಸಿಟಿಜನ್ಗೆ ಮೂಲ ಸೌಕರ್ಯನ ಎಷ್ಟು ಚೆನ್ನಾಗಿ ಕೊಡಬೇಕು ಅನ್ನೋದನ್ನು ನಾವು ಎಷ್ಟು ಚೆನ್ನಾಗಿ ಕಲಿಬೋದು ಅಲ್ಲಿ. ಕರೆಕ್ಟ್. ನೀವು ಒಂದು ಆಕ್ಚುಲಿ ನಿಮ್ಗೆ ಒಂದು ರೂಲ್ಸ್ ಗೊತ್ತಿದ್ಯಾ? ಈಗ ಇಂಡಿಯಾದಲ್ಲಿ ನೀರು, ಫ್ರೀ ನೀರು, ಕುಡಿಯೋ ನೀರು, ಏರು ಮತ್ತೆ ಲಾಂಚ್ ಕೊಡಬೇಕು ಮಲ್ಕೊಳ್ಳೋಕ್ಕೆ. ಇಟ್ ಇಸ್ ಕಾಲ್ಡ್ ಇಂಡಿಯನ್ ಸರಾಯ್ ಆಕ್ಟ್ ಅಂತ. ಇದರ ಪ್ರಕಾರ ನೀನು ಎಲ್ಲೋದ್ರೂ ಫ್ರೀ ವಾಶ್ರೂಮ್ ಯೂಸ್ ಮಾಡ್ಬೋದು, ಎಲ್ಲೋದ್ರೂ ನೀರು ಕೊಡ್ಬೇಕು ನಿಮಗೆ, ಅಲ್ವಾ? ಅಂದ್ರೆ ಈಗ ನಮ್ಮ ಮನೆಗೆ ಬಂದೆ ನೀನು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಅದರ ನೀರು ಕೊಡಲ್ಲ. ಇಲ್ಲ ಗುರು, ಯಾರಾದ್ರೂ ರೋಡಲ್ಲಿ ಹೋಗೋರು ಬಂದು ಸರ್ ನಿಮ್ಮ ಮನೇಲಿ ನೀರು ಕೊಡಿ ಸರ್ ಅಂತಂದ್ರೆ
ಹಂಗೆ ಅದಕ್ಕೋಸ್ಕರ ಮಾಡಿದ್ದು. ಆಮೇಲೆ ಯಾವುದೋ ಕಾಟಾಚಾರದ ವ್ಯವಸ್ಥೆಗಳಿಲ್ಲ. ಈಗ ನಾನು ಹೋಗಿರೋದೆ ಎಕ್ಸ್ಪ್ಲೋರ್ ಮಾಡಕ್ಕೆ. ನಾನು ಈಗ ನೋಡಿ ಸಿಂಪಲ್, ನಾನು ಹೋಗಿರೋದು ರೋಡ್ ಎಕ್ಸ್ಪೆಡಿಷನ್ಗೆ ಹೋಗಿರೋದು. ಕರೆಕ್ಟ್. ಸೊ ನನಗೀಗ ನೀವು ರೋಡಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿಂದ ನೀವು ಹಾಸನವರೆಗೂ ರೋಡಲ್ಲಿ ಹೋಗ್ತೀರಾ, ಹೌದು. ಏನೇನು ಸಿಗುತ್ತೆ ನಿಮಗೆ ರೋಡಲ್ಲಿ? ಫುಲ್ ಈ ಕಡೆ ಬರೀ ಹೋಟ್ಲುಗಳಿದಾವೆ, ಈ ಕಡೆ ಹೋಟ್ಲುಗಳು, ಪೆಟ್ರೋಲ್ ಬಂಕ್ಗಳು, ಇಷ್ಟೇ. ಕರೆಕ್ಟಾ? ಇಷ್ಟೇ, ಇನ್ನೇನು ಇಲ್ಲ. ದೇವಸ್ಥಾನ ಸಿಗುತ್ತಾ ರೋಡ್ ಮೇಲೆ? ಇಲ್ಲ. ತುಂಬಾ ದೊಡ್ಡ ದೇವಸ್ಥಾನ ಅನ್ನೋದೇನಾದ್ರೂ ಸಿಗುತ್ತಾ? ಅಥವಾ ಯಾವ್ದಾದ್ರು ಮಾಲ್ ಸಿಗುತ್ತಾ? ಅಥವಾ ಸಿಟಿ ಅಟ್ರಾಕ್ಷನ್ಸ್ ಯಾವ್ದಾದ್ರು ಸಿಗುತ್ತಾ? ನಾನು ಹೋಗಿರೋ ರೈಡೇನೆ ರೋಡ್ ಎಕ್ಸ್ಪೆಡಿಷನ್. ನನಗೆ ರೋಡಲ್ಲಿ ಆಸ್ ಎ ಬೈಕರ್ ಆಗಿ ಜನ ಟಾಯ್ಲೆಟ್ ರಿವ್ಯೂವರ್ ಅಂತಾನೆ ಹೇಳ್ಬೋದು. ಆ ಕಮೆಂಟ್ ಮಾಡಿದ್ನಲ್ಲ, ಅವನಿಗೇನಾದ್ರು ಅರ್ಜೆಂಟ್ ಆದ್ರೆ ಆ ಟಾಯ್ಲೆಟೇ ಸ್ವರ್ಗ ಎಲ್ಲರಿಗೂ. ಕರೆಕ್ಟ್ ಅಲ್ಲ ಅವನಿಗೆ ಹೇಳೋಣ. ದೇವರು ಕೆಲವೊಂದು ಸುಖಗಳನ್ನ ಇಟ್ಟಿದ್ದಾನೆ ಅಂದ್ರೆ ಅದು ಅಲ್ಲ ಮಗ, ಗೊತ್ತಾಯ್ತು ಅವ್ನಿಗೆ. ಕಮೆಂಟ್ ಹಾಕಿರೋ ಅವನಿಗೆ ಹೇಳೋಣ ಅದನ್ನ. ಅವ್ನಿಗೆ ಆ ಟೈಮಲ್ಲಿ ಅದು ಸ್ವರ್ಗ. ಸೊ ನಾನು ಹೋಗೋ ಜಾಗದಲ್ಲಿ ನನಗೇನೋ ಪೆಟ್ರೋಲ್ ಪಂಪ್ ಸಿಕ್ತು. ಆಕ್ಚುಲಾಗಿ ನಾವು ಎಕ್ಸ್ಪ್ಲೋರ್ ಅಂತ ಶುರು ಮಾಡಿದ್ದೆ ರಷ್ಯಾದಿಂದ. ಕಾರಣ ಏನು ಗೊತ್ತಾ? ಯಾಕೆ ಆ ಜಾಗದಲ್ಲಿ ನನ್ನ ಕಣ್ಣಿಗೆ ಏನು ಕಾಣಿಸ್ತೋ ನಾನು ಅದನ್ನು ಮಾಡಿದ್ದೀನಿ. ಆ್ಯಂಡ್ ಮೋರ್ ಎವರ್ ನಾವು ನಿಮಗೆ ಬಾರ್ಡ್ರ್ ಕ್ರಾಸ್ ಆಗಬೇಕು ಅಂತಂದರೆ, ನೀವು ಈಗ ಯುರೋಪ್ಗೆ ಹೋಗ್ಬೇಕು ಅಂತಂದರೆ ಒಂದು ಮಯನ್ಮಾರು ಈ ಕಡೆಯಿಂದ ಹೋಗ್ಬೇಕು. ಕರೆಕ್ಟಾ? ಲಾಜಾ ಮೇಲೆ ದೊಡ್ಡ ರೂಟಲ್ಲಿ ಹೋಗ್ಬೇಕು. ನಮ್ಮ ಪುಣ್ಯಕ್ಕೆ ಇದು ಓಪನ್ ಆಗಿದೆ, 23ನಲ್ಲಿ ಓಪನ್ ಆಗಿರೋದು. ಬಿಫೋರ್ ಅದಕ್ಕಿಂತ ಮುಂಚೆ ಅದಿರಲಿಲ್ಲ. ಈಗ ಇನ್ ಕೇಸ್ ನೀವು ಇದನ್ನೆಲ್ಲ ಸ್ಕಿಪ್ ಮಾಡಿ ಹೋಗ್ತೀನಿ ಅಂತಂದ್ರೆ ರಷ್ಯಾ ಮೇಲೆ ಪಾಕಿಸ್ತಾನ ಮೇಲೆ ಹೋಗ್ಬೇಕು. ಇಂಡಿಯನ್ ನ್ಯಾಷನಾಲಿಟಿ ಇರೋರು ಕೊಡಲ್ಲ. ಸೊ ಈಗ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಟಾರ್ಗೆಟ್ ಇರೋದು ಲಂಡನ್ ರೈಡು. ಲಿಟ್ರಲಿ ನೀವು ನಂಬಲ್ಲ, ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಕಿಲೋಮೀಟರ್ ಹೊಡೆದಿರ್ಬೋದು? ನಾನು ಒಂದು 600 700 ಮ್ಯಾಕ್ಸಿಮಮ್. ಅಲ್ಲ, ನಾನು ವಿಡಿಯೋ ನೋಡೋ ಪ್ರಕಾರ 600 ಕಿಲೋಮೀಟರ್. ಅಲ್ಲ, ಕಡಿಮೆ ಹೇಳ್ಬೇಕಾ ಜಾಸ್ತಿ ಹೇಳ್ಬೇಕು? ನಂಗೆ 960 ಒಂದೇ ದಿನಕ್ಕೆ. ಒಂದಿನ ಅಂಡೆಲ್ಲ ಫುಲ್ ಫ್ಲಾಟ್ ಆಗ್ಬಿಟ್ಟಿರುತ್ತೆ. ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಇದೆ. ಬಟ್ ಏನು ನಾನು ಹೇಳ್ತಿರೋ ದಿನಕ್ಕೆ ಅಂತಂದರೆ, ನಿಮಗೆ ಒಂದು ಆ ಲೈನ್ನ ಕ್ರಾಸ್ ಆಗಬೇಕು, ಇಷ್ಟು ದಿನ ಟಾರ್ಗೆಟ್ ಇರುತ್ತೆ. ನಾವೀಗ ಇಲ್ಲಿ ಚೈನಾ ಕ್ರಾಸ್ ಆಗ್ತಿರೋದು ಎಕ್ಸ್ಪ್ಲೋರ್ ಮಾಡೋಕ್ಕಲ್ಲ, ನಾವು ಈ ಒಂದು ರೂಟನ್ನ ದಾಟಕ್ಕೆ. ಅಂದರೆ ಚೈನಾದಲ್ಲಿ ನಮ್ಮ ಪ್ಲ್ಯಾನಲ್ಲಿ ಚೈನಾ ಎಕ್ಸ್ಪ್ಲೋರ್ ಪ್ಲ್ಯಾನ್ ಇಲ್ಲ. ನಮಗೆ ಮೊದಲೇ ಗೊತ್ತಿತ್ತು ನಾವಿಲ್ಲಿ ಇಷ್ಟು ಬೇಗ. ಎಷ್ಟು ಕಿಲೋಮೀಟರ್ ಇತ್ತು ಆ ಚೈನಾ? ಇದು ಅಂದಾಜಾಗಿ ಹೇಳಕ್ ಹೋದ್ರೆ ಆಕ್ಚುಲಿ ನಮ್ಮ ರೈಡ್ನ ಒಂದು 30% ಚೈನಾನೇ. ಅಲ್ಲ ಚೈನಾ ಅಲ್ಲ, ಚೈನಾ ಕಜಕಿಸ್ತಾನ್. ನಾವು ಅಷ್ಟೇ ಎಕ್ಸಾಕ್ಟ್ ಆಗಿ ನೋಡಿಲ್ಲ ಬ್ರೋ. ನೋಡಿಲ್ಲ. ಒಂದು ಎಷ್ಟು ದಿನ ಆಯ್ತು ಹೋಗ್ಲಿ ಚೈನಾದಲ್ಲಿ? ಟೋಟಲ್ 13 ದಿನ. 13 ದಿನ. ಓಕೆ, ನನಗೆ ಇನ್ನೊಂದು ಕ್ವಶನ್ ಕೇಳಬೇಕಂದ್ರೆ, ಚೈನಾದಲ್ಲಿ ಇನ್ನೊಂದು ವಿಷಯ ನೋಡಿದೆ, ಎಲ್ಲರೂ ತುಂಬಾ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಇದಿದೆ ಅಂತ. ಅಂದ್ರೆ ಇಂಡಿಯನ್ಸ್ ಅಂತ ಆದ್ರೂ ಖಂಡಿತವಾಗ್ಲೂ ದೇ ಸ್ಪೋಕ್ ವೆರಿ ವೆಲ್ ಅಂತ. ಬ್ರೋ ಏನು ಗೊತ್ತಾ, ಒಂದು ವಿಚಾರದಲ್ಲಿ ಗರ್ವದಿಂದ ಇರ್ಬೋದು ನಾವು. ಎಲ್ಲ ದೇಶಗಳು ನಿಮಗೆ ಟೆಕ್ನಿಕ್ ವಿಚಾರದಲ್ಲಾಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಇರ್ಬೋದು ಅವರು, ಆದರೆ ಸಂಸ್ಕೃತಿ ಅಥವಾ ಆ ಒಂದು ಜನಗಳ ಜೊತೆ ಬಾಂಡಿಂಗ್ ಅನ್ನೋದು ಇದೆಯಲ್ಲ, ಅದು ನಮ್ಗೆ ತುಂಬ ಚೆನ್ನಾಗಿದೆ. ಯಾಕಿದೆ ಅಂತಂದರೆ, ನಮ್ಮಲ್ಲಿರೋ ವಾತಾವರಣ ಇದೆ ಗೊತ್ತಾ, ಮತ್ತು ನಮ್ಮ ಕ್ಲೈಮೇಟು ಮತ್ತು ನಮ್ಮ ಈ ಭೂಮಿ, ಇದು ನಿಮಗೆ ನೀವು ವರ್ಷದ ಎಲ್ಲ ಸೀಸನ್ಗಳಲ್ಲೂ ನೀವು ಕಂಫರ್ಟ್ ಆಗಿರ್ಬೋದು. ಆಮೇಲೆ ನಿಮಗೆ ಬೆಳೆಯೋಂಥ ಪದಾರ್ಥಗಳು ನಿಮಗೆ ಬೇರೆ ಕಡೆ ಹೋದಂಗೆ ಬರೀ ಬ್ರೆಡ್ಡು ಬನ್ನು ಅಷ್ಟೇ ಅಲ್ಲ, ನಮ್ಮದ್ರಲ್ಲಿ ಏನೇನು ತಿನ್ಬೋದು, ಕಾಳು ಪದಾರ್ಥ, ಮೆಣಸು, ಮಸಾಲ, ಏನು ಬೇಕಾದ್ರೂ. ಚೈನಾದಲ್ಲೂ ಅದೇ ಸೇಮ್ ಮಗ, ನಿಂಗೆ ಬೆಳೆಯೋಕ್ಕಾಗಲ್ಲ. ಅಲ್ಲಿ ಸ್ನೋ ಬಿದ್ದಾಗ 6 ತಿಂಗಳು ಹೊರಗಡೆನೆ ಬರೋಕ್ಕಾಗಲ್ಲ. ಸೊ ಹಿಮಾಚಲ್ ಪ್ರದೇಶನೇ ನೀನು 3 ತಿಂಗಳು ಅಷ್ಟೇ ನಿನ್ಗೆ ಬೆಳೆಯೋಕೆ ಅವಕಾಶ ಇರೋದು. ಆ ಟೈಮಲ್ಲಿ ಬಟಾಣಿ, ಆಲೂಗೆಡ್ಡೆ ಬೆಳ್ಕೊಂಡು ಎಲ್ಲ ಸ್ಟೋರ್ ಮಾಡ್ಕೊತಾರೆ. ಮತ್ತು ಮಂಜುಗಡ್ಡೆ ಬೀಳೋ ಟೈಮಲ್ಲಿ ಅದನ್ನೇ ತಿನ್ಕೊಂಡು ಮನೇಲೆ ಕೂತಿರ್ತಾರೆ. ಆಮೇಲೆ ಇವ್ರು ಹೇಳ್ದಂಗೆ, ಯಾಕೆ ನಾವು ಮೋಸ್ಟ್ಲಿ ಎಲ್ಲರ ಹತ್ರ ಮಾತಾಡ್ತೀವಿ, ಬೆರಿತೀವಿ ಅಂದ್ರೆ 365 ಡೇಸು ನಾವು ಆಚೆ ಕಡೆನೇ ಇರ್ತೀವಲ್ಲ. ಅಲ್ಲಿ ಒಂದ್ಸರಿ ಸ್ನೋ ಬೀಳಕ್ ಶುರು ಆಯ್ತು ಅಂದ್ರೆ ಮುಗೀತು, ನಾವು ನಮ್ಮನೆ ಅಷ್ಟೇ. ಸೊ ಇದು ಜನಗಳಿಗೆ ಗೊತ್ತು, ಹೊರಗಡೆ ಅವ್ರಿಗೆ. ಇವರು ನಮಗಿಂತ ದುಡ್ಡಲ್ಲಿ ಶ್ರೀಮಂತರು ಇಲ್ಲದೆ ಇದ್ರೂ ಕೂಡ ಇವರು ಸಂಸ್ಕೃತಿನಲ್ಲಿ ನಮಗಿಂತ ದೊಡ್ಡವರು. ಹೌದು, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ ಇಂಡಿಯನ್ಸ್ ಅಂತ. ಇಂಡಿಯನ್ಸ್ ಅಂತ ಹೇಳಿ ನಾನು ಇದುವರೆಗೂ ಯಾವ ದೇಶದಲ್ಲೂ ಅಂತ ಮಾಡಿದ್ದು ನಾನು ನೋಡೇ ಇಲ್ಲ. ಅದೇ ಲಾಸ್ಟ್ ಅಲ್ಲಿ ಹಂಗಾಗ್ಬಿಡ್ಲಿ ಅಂದ್ಬಿಟ್ಟು ನೀವು ಜಡ್ಜ್ ಲಾಯರ್ಗೆ ಹೇಳ್ಬಿಟ್ಟು ಬಂದ್ರಿ. ಯಾಕಂದ್ರೆ ಎಲ್ಲಾ ದೇಶಗಳಲ್ಲಿ ಒಂದಂತೂ ಗೊತ್ತಿದೆ, ಈವನ್ ಅಮೆರಿಕ ಅವ್ರ ಯುರೋಪ್, ನಮ್ಮಂತ ಹಾರ್ಡ್ ವರ್ಕರ್ಸೇ ಇಲ್ಲ. ಅದು ರಿಯಾಲಿಟಿ. ಅದು ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾವು ಸಿಕ್ಕಾಪಡೆ ಶ್ರೀಮಂತರು ಅಲ್ಲ, ಈ ಕಡೆ ಬಡತನ ಇದೆ ಇಲ್ಲ ಅಂತಿಲ್ಲ, ಬಟ್ ನಮ್ಗೆ ಹಾರ್ಡ್ ವರ್ಕ್ ಅನ್ನೋದು ನಮ್ಮ ಜೀನ್ಸ್ ಎಲ್ಲ ಇದೆ, ಅದೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನ. ಇದು ಒಬ್ರು IT ಅವ್ರನ್ನ ನನ್ನ ಫ್ರೆಂಡ್ನಲ್ಲಿ ಮೀಟ್ ಮಾಡ್ತೀನಿ ಆಕ್ಸ್ಬರ್ಗಲ್ಲಿ. ಅವರೊಂದು ಚೆನ್ನಾಗಿ ಹೇಳಿದ್ರು, ಲಿನ್ಸಲ್ಲೂ ಮೀಟ್ ಮಾಡ್ತೀನಿ. ಅವ್ರು ಹೆಂಗೆ ಹೇಳಿದ್ರು ಅಂದರೆ,
ಇಲ್ಲಿ ಈಗ ನಾವಿಲ್ಲಿ ಮಾಡ್ತಾ ಇದೀವಲ್ಲ ಏನು 8 ಅವರ್ ಡ್ಯೂಟಿ ಅದಾದ್ಮೇಲೂ ಫೋನ್ ಕಾಲ್ಸು ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀವಲ್ಲ, ಹ್ಯಾಂಡಲ್ ಮಾಡ್ತೀವಿ, ಮಾತಾಡ್ತೀವಿ, ಬಿಡು ನನ್ನ ಕೆಲಸ ಅಂತ ಮಾಡ್ತೀವಲ್ಲ. ಈಗ ಹೊರಗಡೆ ಯುರೋಪಲ್ಲಿ UK ಇಲ್ಲೆಲ್ಲ ನೀನು ಆ ಟೈಮ್ ಮುಗಿದ್ಮೇಲೆ ಬಾಸ್ ಫೋನ್ ಮಾಡಿದ್ರು ತೆಗಿಯಲ್ಲ ಅಂತೆ. ಆಮೇಲೆ ಒಂದು ಟಾರ್ಗೆಟ್ ಏನೋ ಅವ್ನು ಕೊಡ್ತಾರೆ ಅನ್ಕೊಳ್ಳೋಣ, 1 ವಾರ ಟಾರ್ಗೆಟು ಅಂತ ಕೊಟ್ರೆ ಅವನು 1 ವಾರದವರೆಗೂ ಟೈಮ್ ತಗೊತಾನಂತೆ. ಅದ್ರ ಮೇಲೆ ವರ್ಕ್ ಮಾಡಿರಲ್ಲ ಅವರು. ಸೊ ಅದು ಅವ್ರಿಗೆ ಅದು ಅಭ್ಯಾಸ ಆಗಿದೆ, ನಾನು ಆ ಟಾರ್ಗೆಟ್ ಡೇಟ್ವರೆಗೂ ನಾನು ನಿಧಾನಕ್ಕೆ ಮಾಡ್ಬೋದು ಅಂತ. ಬಟ್ ನಮ್ಮಲ್ಲಿ ಹೆಂಗೆ ಪ್ರೆಷರ್ ಹಾಕಿ 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 IT-ಗಳೆಲ್ಲ ನೀನು ಕೆಲಸ ಮಾಡಿದ್ಯಲ್ಲ, ಅದಕ್ಕೆ ಅವರೆಲ್ಲ ನಾವು ಔಟ್ಸೋರ್ಸ್ ಮಾಡೋದು. ಎಸ್. ಆಮೇಲೆ ಇನ್ನೊಂದು ಪೋಲ್ಯಾಂಡ್ ಯಾವುದೋ ಇದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಹಸ್ಬೆಂಡ್, ಸೊ ಹೀಸ್ ಅ ಮ್ಯಾನೇಜರ್ ದೇರ್. ಒಬ್ಳು ಬಂದ್ಬಿಟ್ಟು ನಂಗೆ ಇವತ್ತು ಆಫ್ ಬೇಕು ಅಂತಂತೆ. ಏನಕ್ಕೆ ಆಫು ಅಂತಂದರೆ ಸನ್ಲೈಟ್ ಡೇ ಅಂತಂದಂತೆ. ಸನ್ ಬಂದಿದೆ ಸನ್ ಬಂದಿದೆ ನನಗೆ ಆಫ್ ಬೇಕು ಅಂದ್ರೆ ಇವ್ನು ಫುಲ್ ಗಾಬರಿ ಆಗೋಯ್ತಂತೆ. ಏನು ಗುರು ಹಿಂಗೆ ಕೇಳ್ತಿದ್ದಾಳೆ, ನಾನು ಅದೇ ಚೂತೆ ಮಾಡ್ತಿದ್ದಾಳ ಅಂತ. ಆಮೇಲೆ ಇರೋ ನಿಮಿಷ HR ಹತ್ರ ಕೇಳ್ತೀನಿ ಅಂದ್ಬಿಟ್ಟು HR ಕಾಲ್ ಮಾಡಿ ಹಿಂಗೆ ಕೇಳ್ತಿದ್ದಾರೆ ಇದೆಯಾ ಅಂದರೆ ಅಫ್ಕೋರ್ಸ್ ರೂಲ್ಸ್ ಇದೆ ಅದು ಅಂತ. ಅಂದರೆ ನಂಗೆ ಸನ್ ಬಂತು ಅಂದರೆ ಯು ಆರ್ ಅಲೋಡ್ ಟು ಗೋ. ಹಿಂಗೆಲ್ಲ ಇರೋದ್ರ ಕೆಲಸ ಮಾಡಿಸ್ತೀನಿ ಅಂದ್ರೆ ಯಾರು ಮಾಡ್ತಾರೆ ಗುರು? ನಮ್ಮಲ್ಲಿ ಮಳೆ ಬರ್ತಿದ್ರು, ಅಲ್ಲಿ ಮಾನ್ಯತೆ ಹಂಗಿದ್ರು ಕರ್ಸಿದ್ರು. ಸಿಕ್ ಲೀವ್ ಅಂತ ನಮ್ಮಲ್ಲಿ ಲಿಮಿಟೆಡ್ ಇದೆ ಅಲ್ವಾ, ಅಲ್ಲಿ ಅನ್ಲಿಮಿಟೆಡ್. ಆರೋಗ್ಯ ಸಮಸ್ಯೆ ಇಲ್ಲ ಅಂತ ನೀನು ಎಷ್ಟು ಸಲ ಫೋನ್ ಮಾಡಿ ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಲೀವ್ ಕೊಡ್ಲೇಬೇಕು. ಇದು ಬರೀ ಯುರೋಪಲ್ಲಿ ಮಾತ್ರ, ಅಂದ್ರೆ UK-ಲೂ ಇದೆ. ಅಲ್ಲ ಅಂದ್ರೆ ಯುರೋಪ್ ಆ ಒಂದು ಯಾಕಂದ್ರೆ USA ಅಲ್ಲಿ ರುಬ್ಬಿಡ್ತಾರೆ ನಿನ್ನ ಹಾಕೊಂಡು. ಅಂದ್ರೆ ಹಾಲಿಡೇ ಅನ್ನೋ ಕಾನ್ಸೆಪ್ಟ್ ಅವ್ರಿಗೊಂಥರ ಇಲ್ವೇ ಇಲ್ಲ ಅಂತ ಹೇಳ್ಬೋದು, ತುಂಬಾ ಕಮ್ಮಿ. ಅದಕ್ಕೆ ಎಷ್ಟೊಂದು ಜನ ಪ್ರಿಫರ್ ಮಾಡ್ತಾರೆ ಏನು ಯುರೋಪಲ್ಲಿ ಇರೋಕ್ಕೆ. ಬಿಕಾಸ್ ಜರ್ಮನಿ ಫಾರ್ ದಟ್ ಮ್ಯಾಟರ್, ಗುಡ್ ಲೀವ್ಸ್, ಗುಡ್ ಪೇಮೆಂಟ್, ಬಟ್ ಏನಂದ್ರೆ ಲ್ಯಾಂಗ್ವೇಜ್ ಒಂದು ಇದು ಮಾಡ್ಕೋಬೇಕಷ್ಟೇ. ಬ್ರೋ ಅದೇ ಬ್ರೋ, ಅಂದರೆ ಯುರೋಪ್ ಯಾಕೆ ಬೇರೆ ದೇಶಗಳಿಗಿಂತ ಸ್ವಲ್ಪ ಮುಂದೆ ಇದೆ ಅಂದರೆ ಲೇಟ್ 1700s ಸೋಷಿಯಲಿಸಮ್ ಒಂದು ಸ್ವಲ್ಪ ಎದ್ಕೊಳ್ಳುತ್ತಲ್ಲಿ ಜನ ಎಲ್ಲ ಈ ಆಳೋರ ಮೇಲೆ ಅಗೇನ್ಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ನಮ್ಗಿಂತ 100 years ಮುಂದೆ ಇರೋದು. ಎಲ್ಲ ನಾವು ಇವಾಗ ಏನು ಮಾಡ್ತಿದ್ದೀವಿ, ಅವಾಗಲೆಲ್ಲ ರೈಟ್ಸ್ಗೋಸ್ಕರ ಹೋರಾಟ ಮಾಡಿ, ವಿಮೆನ್ ರೈಟ್ಸ್ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ವರ್ಕ್ ರೈಟ್ಸ್ ಆಗಿರ್ಬೋದು, ಎಲ್ಲ ಅವಾಗಲೇ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಇವಾಗ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ ಈಕ್ವಾಲಿಟಿ ಆಫ್ ಯುವರ್ ವರ್ಕ್, ಅಲ್ಲಿ ಅತಿ ಶ್ರೀಮಂತರಿಲ್ಲ, ಎಲ್ಲರಿಗೂ ಸೋಷಿಯಲ್ ಸೆಕ್ಯೂರಿಟಿ ಅಂತ ಪ್ರೊವೈಡ್ ಮಾಡ್ತೀವಿ ಯುರೋಪಲ್ಲಿ. ಐ ಡೋಂಟ್ ನೋ, ನೋಡಿದೆಲ್ಲ ಕಾನ್ಸೆಪ್ಟ್ ಇಲ್ಲ, ಅವರೇ ಸರ್ಕಾರನೇ ದುಡ್ಡು ಕೊಡುತ್ತೆ, ಎಲ್ಲ ಇದೆ ಅಲ್ಲಿ. ಅದು ಇವಾಗ ಇಂಡಿಯಾದಲ್ಲಿ ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ. ಬಟ್ ಬರುತ್ತೆ. ಲೆಟ್ಸ್ ಕಮ್ ಬ್ಯಾಕ್ ಟು ಚೈನಾ. ನನಗೆ ಚೈನಾ ಬಗ್ಗೆ ಗೊತ್ತಾಗಬೇಕಾಗಿರೋದು, ಏನೇನು ಕ್ರೇಜಿ ಟೆಕ್ ನೋಡಿದೆ ನೀನು ಟೆಕ್ನಾಲಜಿಯಲ್ಲಿ ಗುರು? ಏನು ಗುರು ಹಿಂಗೆ ಟೆಕ್ ಅಲ್ಲ, ಟೆಕ್ ಹೆಂಗೆ ಅಂತಂದರೆ ನಿನಗೆ ಎಲ್ಲ ಕಡೆ ಕ್ಯಾಮ್ರಾ ವಿತ್ ಫ್ಲ್ಯಾಶ್, ಈವನ್ ಎ ಟ್ರಾಫಿಕ್ ಸಿಗ್ನಲ್ ಆಲ್ಸೋ. ನೀನು ಎಲ್ಲೂ ಕ್ರಾಸ್ ಮಾಡಿ ಮಗ, ನೀನು ಅಲ್ಲಿ ಟ್ರೆಸ್ ಪಾಸಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಈಗ ಒಂದು ಕ್ರೇಜಿ ಥಿಂಗ್ ಹೇಳ್ತೀನಿ. ಈಗ ಮೈಸೂರು ಡಿಸ್ಟಿಕ್ಕು, ಮಂಡ್ಯ ಡಿಸ್ಟಿಕ್ಕು, ಚಾಮರಾಜನಗರ, ಬೆಳಗಾವಿ, ಲೈಕ್ ಈ ಥರ ನಮ್ಮದು ಡಿಸ್ಟಿಕ್ಗಳಿದೆ ಅಲ್ವಾ. ಈಗ ನಮ್ಮದೇನೋ ಒಂದು ದೇಶ, ನಾನು ಎಲ್ಲಿ ಬೇಕಾದ್ರೂ ನಂಗೆ ಸ್ವತಂತ್ರ ಇದೆ ಓಡಾಡೋಕ್ಕೆ. ಅಲ್ಲಿ ಹಂಗಲ್ಲ. 200 ಕಿಲೋಮೀಟ್ರ್ ಆದರೆ ನೆಕ್ಸ್ಟ್ ಇನ್ನೊಂದು ಏನೋ ಒಂದು ಪ್ರಾಂತ್ಯ ಅದು ಬಂದಾಗ ಚೆಕ್ ಪೋಸ್ಟು. ಬಸ್ಸಲ್ಲಿ ಬರ್ತಾ ಇದೆಯಾ, ನೀನು ಬಸ್ಸಿಂದ ಎಲ್ಲ ಇಳಿ, ನಿನ್ನ ಲಗೇಜ್ ಒಂದ್ಸಲ ಚೆಕ್ ಮಾಡ್ತಾನೆ. ಎಸ್, ಒಳಗಡೆನೆ ನೀನು ಬಸ್ಸಿಂದ ಇಳಿದು ಮಾಮೂಲಿ ಕ್ಯೂಯಲ್ಲಿ ಹೋಗಬೇಕು, ನೀನು ಚೆಕಿಂಗ್ ಕ್ಯೂಗೆ ಸಿಟಿಜನ್ಶಿಪ್ ಕಾರ್ಡ್ನ ಸ್ವೈಪ್ ಮಾಡಬೇಕು. ಅಲ್ಲಿ ಆ ಸೆಕ್ಯೂರಿಟಿ ಚೆಕ್ನ ಪಾಸ್ ಮಾಡ್ಕೊಂಡೇ ಹೋಗಬೇಕು. ಬಟ್ ಯಾರು ಇದನ್ನು ಕಂಪ್ಲೇಂಟ್ ಮಾಡಲ್ಲ. ಕಮ್ಯುನಿಸ್ಟ್ ನೀನು ಕಮ್ಯುನಿಸ್ಟ್ ಮಾತಾಡಿದ್ರೆ ಮುಗೀತು. ಅಲ್ಲ ಬ್ರೋ, ಅಂದ್ರೆ ಅಲ್ಲಿ ಬ್ರೋ ನಾನು ಏನು ಹೇಳ್ತಿದ್ದೆ ಅಂದರೆ, ದಿನ ಈಗ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂದರೆ ಮಾಡಲೇಬೇಕು. ಬ್ರೋ, ಅದೇ ಬಿಗ್ಗೆಸ್ಟ್ ಡಿಫರೆನ್ಸ್ ಇಂಡಿಯಾಗೂ ಚೈನಾಗೂ. ಬ್ರೋ ಡಿಸ್ಟೆನ್ಸು ಈಗ ಒಂದು 700 ಕಿಲೋಮೀಟರ್ ಇದೆ ಅನ್ಕಡಿ, ನಮ್ಗೆ ಓಡಿಸಿ ಸುಸ್ತಾಯ್ತಾ ಇರಲಿಲ್ಲ. ಚೆಕಿಂಗ್ ಪಾಯಿಂಟ್ಗಳು ನಿಲ್ಲಿಸಿ ತಲೆ ಕೆಟ್ಟೋಗಿ ಎವ್ರಿ ಟೈಮ್ ತೋರಿಸ್ಬೇಕು. ಮತ್ತೆ ಲ್ಯಾಂಗ್ವೇಜ್ ಬೇರೆ ಬರಲ್ಲ, ಅದು ಬೇರೆ ಗೈಡ್ ಬೇಕೇ ಬೇಕಲ್ಲಿ. ಹೌದು, ವಿತೌಟ್ ಚೈನಾ ಗೈಡು ನಾವು ಚೈನಾಗೆ ಎಂಟ್ರಿ ಆಗಿ ಸರ್ವೈವ್ ಆಗಿ ಬರ್ತೀವಿ ಅನ್ನೋದೇ ಇಲ್ಲ. ಹೌದು. ಎರಡನೇ ಕ್ರೇಜಿಯಸ್ಟ್ ಥಿಂಗ್ ಏನು ಅಂತಂದರೆ, ಎಲ್ಲಿ ಕಾನ್ಫ್ಲಿಕ್ಟ್ ಇರ್ತಕ್ಕಂಥ ಸಿಟಿಗಳಿರುತ್ತಲ್ಲ, ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ನಿಮ್ಗೆ ಪೆಟ್ರೋಲ್ ಬೇಕು ಅಂತಂದರೆ ಒಬ್ಬ ಪೊಲೀಸ್ ಇರ್ತಾನೆ, ಪಾಸ್ಪೋರ್ಟ್ ಕೊಡಬೇಕು. ಹೊರಗಡೆಯವರಾದರೆ, ಅಲ್ಲಿಯವರಾದರೆ ಅವ್ರ ಸಿಟಿಜನ್ಶಿಪ್ ಕಾರ್ಡ್ ಕೊಡಬೇಕು. ಸೆಕ್ಯೂರಿಟಿ ರೀಸನ್ಗೆ ಅಂತ ಬೈಕನ್ನು ನೀವು ಪೆಟ್ರೋಲ್ ಪಂಪ್ ಒಳಗಡೆ ನಿಲ್ಲಿಸಿ ಪೆಟ್ರೋಲ್ ಹಾಕ್ಸಂಗಿಲ್ಲ. ಪೆಟ್ರೋಲ್ ಪಂಪಿಂದ ಹೊರಗಡೆ ಒಂದು ಲೈನ್ ಮಾರ್ಕ್ ಮಾಡಿರ್ತಾನೆ, ಅಲ್ಲಿ ನಿಲ್ಲಿಸ್ಬೇಕು, ಪೆಟ್ರೋಲ್ ತುಂಬ್ಕೊಂಡು ಹೋಗಿ ಹಾಕಬೇಕು. ಬಿಫೋರ್ 2018 ಟೈಮಲ್ಲೆಲ್ಲ ಬೈಕ್ಗೆ ಒಂದು ಕೇಜ್ ಮಾಡಿದ್ರಂತೆ, ಆ ಕೇಜ್ ಒಳಗಡೆ ನಾವು ಗಾಡಿ ನಿಲ್ಲಿಸಿ ಬರಬೇಕು, ಫುಲ್ ಟ್ಯಾಂಕ್ ಮಾಡಿ ಅಂತ ಹೇಳಬೇಕು, ಅಲ್ಲಿ ಅವರೇ ಅದಕ್ಕೆ ಹಾಕ್ತಿದ್ರಂತೆ.
ಯಾಕೆ ಸೆಕ್ಯೂರಿಟಿ ರೀಸನ್ಸ್ ಏನು ಸೆಕ್ಯೂರಿಟಿ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ, ಇವನ್ ನಮಗೂ ಗೊತ್ತಾಗಿಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಬ್ರೋ ನೀವು ಚೈನಾನ ಡೀಪಾಗಿ ಡಿಗ್ ಮಾಡ್ತಾ ಹೋದರೆ ಇದ್ರೆ ಸೋ ಮಚ್ ಯು ಡೋಂಟ್ ನೋ. ಅಷ್ಟು ಸೀಕ್ರೆಟಾಗಿ ಇಟ್ಟಿದೆ. ಅದನ್ನು ನೆಕ್ಸ್ಟ್ ಬರ್ತೀನಿ. ವಾಟ್ಸಪ್ ಇಲ್ಲ ಅಲ್ಲಿ, ವಿಚಾಟೇ ಎಲ್ಲ ಕಡೆ ಅಂತೆ. ನೋ ಗೂಗಲ್ ಐಟಮ್ಸ್ ಅಂದ್ರೆ ಆಪ್ ಸ್ಟೋರ್ ಅನ್ನೋದೇ ಇಲ್ಲ, ಗೂಗಲ್ಲೇ ಇಲ್ಲ. ಅದೇ ಅದೇ ಆಪ್ ಸ್ಟೋರ್ ಬೇಸಿಕಲಿ ಗೂಗಲ್ ಐಟಮ್ಸ್ ಏನು ಯೂಟ್ಯೂಬ್ ಸರ್ವರ್ ಕಟ್ 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 ಕನೆಕ್ಟ್ ಆಗಲ್ಲ, ನೀ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ಪ್ಲೇ ಮಾಡೋಕ್ಕಾಗಲ್ಲ. ಆದರೆ ರೂಲ್ಸ್ ಅಂತ ಬಂದಾಗ ಅವ್ರು ಏನು ರೂಲ್ಸು, ಅವ್ರ ಕೆಲಸ, ಲೈಸೆನ್ಸ್ಗೆ ಅಂತ ಹೋಗಿದ್ದೀವಿ ಆಯಿತಾ, ಪೇ ಎಲ್ಲ ಮೊದಲೇ ಆಗಿದೆ. ಒಂದು ಇಂಟರ್ನ್ಯಾಷನಲ್ ದೇಶಕ್ಕೆ ಹೋಗಿ, ಒಂದು ಫಾರಿನ್ ಕಂಟ್ರಿಗೆ ಹೋಗಿ ನಾನು ಒಂದು ಇಂಟರ್ನ್ಯಾಷನಲ್ ಲೈಸೆನ್ಸ್ ಮಾಡಿಸ್ಬೇಕು. ಎಕ್ಸಾಂಪಲ್ ಈಗ ನಾನು ಇಲ್ಲಿ IDP ಅಂತ ತೊಗೊಂಡೋದ್ವಿ, ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ. ಈ ಪ್ರಪಂಚದಲ್ಲಿರೋ ದೇಶಗಳೆಲ್ಲ ಒಂಥರ ಆದರೆ ಚೈನಾನೇ ಒಂದು ಪ್ರಪಂಚ. ಯಾಕೆ ಅಂತಂದರೆ ನಾವು ತಗೊಂಡೋಗಿರೋ IDP ಅಲ್ಲಿ ಆಗಲ್ಲ, ಅಲ್ಲಿ ಲೈಸೆನ್ಸ್ ಮಾಡಿಸ್ಬೇಕು. ಆದರೆ ಆ ಮಾಡಿಸೋ ಪ್ರೊಸೀಜರ್ ಇದೆ ಗೊತ್ತಾ, 5 ರಿಂದ 10 ನಿಮಿಷ ಅಷ್ಟೇ. ನೀನು ಪರ್ಫೆಕ್ಟ್ ಡಾಕ್ಯುಮೆಂಟ್ ಕೊಟ್ಟ ವಿತ್ ರೆಸ್ಪೆಕ್ಟ್, ವಿತ್ ಡ್ಯೂ ರೆಸ್ಪೆಕ್ಟ್. ಯಾವ ಥರ ಅಂತಂದರೆ ನಮ್ಮನ್ನು ಟೂರಿಸ್ಟ್ ಅಂತ ಗೊತ್ತಾಗಿ, ಎಸ್ಪೆಷಲಿ ಇಂಡಿಯನ್ಸ್ ಅಂತ ಗೊತ್ತಾಗಿದ ತಕ್ಷಣ ನಮ್ಮನ್ನು ಕರೆಸಿ ಲೈನಿಗೆ ಇಲ್ಲಿ ಕೂರಿಸಿ, ಡಾಕ್ಯುಮೆಂಟ್ ಎಲ್ಲ ಆದಮೇಲೆ ಕೂರಿಸಿ ವಾಟ್ರ್ ಬಾಟ್ಲು ಒಂದೊಂದು ಕೊಟ್ಟು ಒಬ್ಬರು ಆಫೀಸರ್ ಬಂದ್ಬಿಟ್ಟು ಕ್ಲೀನಾಗಿ ನಮ್ಮ ಜೊತೆ ಮಾತಾಡ್ತಾರೆ, ಇಂಗ್ಲೀಷ್ ಗೊತ್ತಿರೋರು ಅಥವಾ ಗೈಡ್ ಜೊತೆ ಮಾತಾಡಿ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ, ಹೆಂಗೆ ಬಂದ್ರಿ, ಏನು ಬಂದ್ರಿ, ಕ್ಯೂರಿಯಾಸಿಟಿ. ಆಮೇಲೆ ಚೈನಾದಲ್ಲಿ ನೀನು ಬೈಕರು ಅಂತಂದರೆ ಒಂಥರ ಸೂಪರ್ ಹೀರೋ ಲೆಕ್ಕ. ಕಾರಣ ಏನು ಅಂದರೆ ಅಲ್ಲಿ ಇರೋದೇ ಸೀಸನ್ ಬರೀ 3 ತಿಂಗಳು ಬೈಕ್ ಓಡ್ಸೋಕ್ಕೆ, ಮಿಕ್ಕಿದ ಸೀಸನ್ ಎಲ್ಲ ಓಡ್ಸೋಕ್ಕಾಗಲ್ಲ. ಮತ್ತು ಚೈನಾ, ಯುರೋಪು, ರಷ್ಯಾ ಇಲ್ಲೆಲ್ಲ ಒಂದು ರೂಲ್ಸ್ ಇದೆ. ಕ್ಲೈಮೇಟ್ ಏನಾದರೂ ಇಷ್ಟು ಟೆಂಪ್ರೇಚರ್ ಕೆಳಗಡೆ ಇದೆ ಅಂತಂದರೆ ನೀನು 2 ವೀಲರನ್ನು ಹೊರಗಡೆ ತೆಗಿಯಂಗಿಲ್ಲ, ತೆಗೆದ್ರೆ ನಿನ್ನ ಮೇಲೆ ಕೇಸ್ ಆಗುತ್ತೆ. ಯಾಕೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ಮೇಲೆ ಬರುತ್ತಲ್ಲ, ಅವ್ನಿಗೇನಾರು ಹೆಚ್ಚು ಕಡಿಮೆ ಆದರೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ, ಮತ್ತು ಗೌರ್ಮೆಂಟೇ ಕಟ್ಕೊಡ್ಬೇಕು. ಇಷ್ಟೆಲ್ಲ ರೂಲ್ಸ್ ಇದೆ. ಇದ್ರ ಮಧ್ಯದಲ್ಲೂ ಯಾವನಾದರೂ ಬೈಕ್ನ ಪ್ಯಾಷನೇಟಾಗಿ ತಗೊಂಡು ಹೊರಗಡೆ ಬರ್ತಾನೆ ಅಂತಂದರೆ ಈ ವಾಸ್ ಲೈಕ್ ಎ ಸೂಪರ್ ಸ್ಟಾರ್. ಇನ್ನು ನಾವು ಇಂಡಿಯಾದಿಂದ ಇಲ್ಲಿ ಬಂದಿದ್ದೀವಿ, ಲಂಡನ್ವರೆಗೂ ಬೈಕಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮಗೆ ರಾಜಮರ್ಯಾದೆ. ಪ್ರೀಸೋತ್ತಪ್ಪ ರವಿಚಂದ್ರನ್ ಇವರೆಲ್ಲ ಸತ್ಯವಾಗ್ಲೂ ಆ ಚೈನಾದಲ್ಲಂತೂ 2 ವಿಚಾರನ ಅಬ್ಸರ್ವ್ ಮಾಡಿದೆ. ಬರ್ತಾರೆ, ಇಂಡೋ ಅಂತ ಕೇಳ್ತಾರೆ, ಇಂಡಿಯನ್ ಅನ್ನಲ್ಲ, ಇಂಡೋ ಅಂತ ಕರೀತಾರೆ. ಅವ್ರಿಗೆ ಅದೇನು ಖುಷಿನ ಗೊತ್ತಿಲ್ಲ, ವಿಚಾಟ್ ಓಪನ್ ಮಾಡ್ತಾರೆ, ಫೋಟೋಸ್ ತಗೊಂತಾರೆ. ಅವ್ರು ಯಾರೋ ಫ್ರೆಂಡ್ಗೊಂದು ಫೋನ್ ಮಾಡಿ ಇಜಿ ಎಲ್ಲ ತೋರಿಸ್ತಾರೆ. ಎಲ್ರಿಗೂ ನಾವು 3 ಜನ ಬೈಕಲ್ಲಿ ಇದ್ದೀವಿ, ಎಷ್ಟು ಖುಷಿಯಾಗಿ ತೋರಿಸ್ತಾನೆ. ನಾವೆಲ್ಲ ಡಿಸ್ಕಸ್ ಏನು ಮರ್ಯಾದೆ ಸರ್ ಇಲ್ಲಿ. ಆಮೇಲೆ ಇನ್ನೊಂದು ಕಲ್ಚರ್ ಇದೆ, ಹಾಯ್ ಅಂತಂದರೆ ನಿಹಾವ್ ಅನ್ಬೇಕು. ನಿಹಾವ್ ಅಂತಂದರೆ ಫಸ್ಟು ಚೈನಾದಲ್ಲಿ, ಆಮೇಲೆ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಸಿಗರೇಟ್ ಸೇರ್ತಾರೆ. ನಿಹಾವ್ ಅಂದಿದ ತಕ್ಷಣ ಫಸ್ಟ್ ಮಾಡ್ತಿದ್ದ ಕೆಲಸ ಕೈಗೆ ಹಾಕ್ಬಿಟ್ಟು ಸಿಗರೇಟ್ ಕೊಡೋದು. ಯಾವ ಬ್ರ್ಯಾಂಡಲ್ಲಿ? ನನಗೂ ಸಿಗರೇಟ್ ಬಗ್ಗೆ ಜಾಸ್ತಿ ಐಡಿಯಾ ಅಲ್ಲ ಮಗ. ಬ್ರ್ಯಾಂಡ್ ಎಲ್ಲದ್ರೂ ಬಟ್ ಮಲ್ಬಾರೋ. ಬಟ್ ಆದರೆ ಅಲ್ಲೂ ಒಂದು ಗೊತ್ತಾಯಿತು, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುತ್ತಲ್ಲ ಹೊಗೆ ಸೊಪ್ಪು, ದಟ್ ಈಸ್ ದ ಪ್ರೀಮಿಯಂ ಕ್ವಾಲಿಟಿ ನಮ್ಮದು ಹೊಗೆ ಸೊಪ್ಪು. ಅದಕ್ಕೆ ಕ್ಯಾನ್ಸರ್ ಜಾಸ್ತಿ. ಸಿಗರೇಟ್ ಇದೆಯಲ್ಲ ಈಗ ಇಲ್ಲಿ ನಮ್ಮಲ್ಲಿ ಏನಿದೆಯೋ ಅವು ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂತೆ ಅವ್ರಿಗೆ. ಲೈಕ್ ಆ ಥರ ಬ್ಲೆಂಡೆಡ್, ಯಾವ ಥರ ಹೇಳೋದು ಅದನ್ನು ನಿಮಗೆ, ರಿಫೈನ್ಡ್. ಕಾರಣ ಏನು ಗೊತ್ತಾ, ನಮ್ಮಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆ ನೀರಿದೆ, ಬೆಳೆದ ಮೇಲೆ ಅದು ಚೆನ್ನಾಗಿ ಬಿಸಿಲಲ್ಲಿ ಒಣಗುತ್ತೆ, ಕ್ಲೀನಾಗಿ ಅದರ ಫ್ಲೇವರ್ ತಗೊಳುತ್ತಂತೆ. ಸೊ ಅದು ಅಲ್ಲಿ ಕಾಸ್ಟ್ಲಿ. ಸೊ ಫಸ್ಟ್ ಮಾಡ್ತಾ ಇದ್ದಿದ್ದೆ ಅವ್ರು ಅದೇ, ಫಸ್ಟು ನಿನಗೆ ಚಳಿಯಾಗಿದೆ ತಗೋ ಕೊಡ್ತಾ ಇದ್ದಿತ್ತು, ಆಯಿತಾ, ಇದೊಂದು. ಆಮೇಲೆ ಯಾರೇ ಚೈನಾದವ್ರು ಮೀಟಾಗಿ ಎಲ್ಲ ಮಾತಾಡಿದ್ಮೇಲೆ ಒಂದು ಹಗ್ಗು ಕಂಪಲ್ಸರಿ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ. ಅದಕ್ಕೆ ಮುಖ ಬ್ರೈಟ್ ಆಗಿದೆ. ಹೌದೌದು, ತುಂಬ ಕೇಳ್ತೀಯ ಸರಿನಾ. ಇಷ್ಟೆಲ್ಲ ಜರ್ನಿ ಚೈನಾದಲ್ಲಾಯಿತು. ಇನ್ನು ಕ್ರೇಜಿಯೆಸ್ಟ್ ಥಿಂಗ್ ಅಂತ ಹೇಳಬೇಕು ಅಂತಂದರೆ ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್ಸು ಏನು ಮಾಡಿದ್ದಾರೆ ಅಂತಂದರೆ ಲಿಟ್ರಲಿ ಒಂದೊಂದ್ಸಲ ನೋಡಿದ್ರೆ. ಮೇಜರ್ ಸಿಟಿ ಅಂತ ಹೋಗಿದ್ದೇವೆ, ನಾನೇನು ಕೇಳ, ಲಾಜಾ ಆಕ್ಚುಲಿ ಮೈನ್ ಲ್ಯಾಂಡ್ಗೆ ನಾವು ಆಕ್ಚುಲಿ ಕರೆಕ್ಟ್ ತುಂಬಾ ಆ ಕಡೆ ಇದೆ, ಎಂಟ್ರಿನೇ ಆಗಿಲ್ಲ. ಓಲ್ಡ್ ಟಿಬೆಟ್ ರೀಜನ್ ಜಾಸ್ತಿ ಹೋಗಿದ್ದು. ಬಟ್ ಸ್ಟಿಲ್ ಟಿಬೆಟಲ್ಲೂ ಕೂಡ ಚೈನಾದವರೆಲ್ಲ ಇದ್ರು, ಜನಗಳು ಚೈನಾದವರು ಇದ್ರು. ಅವರು ಏನೊಂದು ಪಾರ್ಶಲ್ ಒಂದು ಸ್ವಲ್ಪ ಡಿಟೂರ್ ಮಾಡಿಕೊಂಡು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಯೂಟ್ಯೂಬರ್ಸು ಕಂಪೇರ್ ಮಾಡಿದ್ದಾರೆ. ಎಷ್ಟು ವರ್ಷ ಮುಂದೆ ಇರ್ಬೋದು ನಮ್ಗಿಂತ? ತುಂಬ ವರ್ಷ ಇದ್ದಾರೆ.
ಒಂದು ನಂಬರ್ ಕೊಡ್ಬೇಕು. ಒಂದು ನಂಬರ್ ಫಿಗರ್ ಕೊಡಬೇಕು. ನಂಬರ್ಸ್ ಹೇಳೋದಾದ್ರೆ ಒಂದು 70-100 ವರ್ಷ. ಶಿಟ್. ಮೋಸ್ಟ್ಲಿ ಜಪಾನ್ಗೆ ಹೋದ್ರೆ ಇನ್ನೂ ಪರ್ಸೆಪ್ಷನ್ ಚೇಂಜ್ ಆಗೋದು ಅನ್ಸುತ್ತೆ ನಮ್ಮದು. ಚೀನಾ ತುಂಬ ಜಾಸ್ತಿ ಅದರಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಲೆವೆಲಿಗೆ ಬಂದರೆ ಅವ್ರದ್ದು ಹೆಂಗಿದೆ ಅಂತಂದರೆ, ಅದೇ ನಾನು ಹೇಳಿದ್ನಲ್ಲ, ಎಲ್ಲ ಕಡೆ ಕ್ಯಾಮ್ರಾಗಳು, ಕ್ಯಾಪ್ಚರು ವಿತ್ ಫ್ಲ್ಯಾಶು ಕ್ಯಾಪ್ಚರ್ ಮಾಡುತ್ತೆ. ಆಮೇಲೆ ರೋಡ್ಸು ಒಂದು ಕಸ ನೋಡೋಕ್ಕಾಗಲ್ಲ. ಆಮೇಲೆ ಪೇಂಟ್ಸು ಏನು ಇದಕ್ಕೆ ರೋಡ್ಗೆ ಅಲ್ಲೆಲ್ಲ ಜನ ಅಷ್ಟು ಕಾನ್ಫಿಡೆಂಟಾಗಿ ಹೊಡಿಯೋದು ಯಾವುದ್ರ ಮೇಲೆ ಗೊತ್ತಾ? ನೀನು ಹಾಕೋ ಇಂಡಿಕೇಟ್ರ್ ಮೇಲಲ್ಲ, ಅಥವಾ ಈ ರೋಡ್ ಚೆನ್ನಾಗಿದೆ ಅನ್ನೋ ಬ್ಲೈಂಡ್ ನಂಬಿಕೆ ಮೇಲಲ್ಲ, ಹಾಕಿರೋ ವೈಟು ಮಾರ್ಕರ್ ಮೇಲೆ. ಸೊ ಆ ರೂಲ್ಸ್ಗಳೆಲ್ಲ ಕ್ಲೀನಾಗಿ ಗೊತ್ತು ಅವ್ರಿಗೆ. ಡಾಟೆಡ್ ಇದ್ದರೆ ನಾನು ಓವರ್ಟೇಕ್ ಮಾಡ್ಬೋದು. ಎಲ್ಲೋ ಸ್ಟ್ರೈಟ್ ಲೈನ್ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಆ ಕಡೆಗೆ ಬರೋಂಗಿಲ್ಲ. ದಟ್ ಈಸ್ ಒಂಥರ ಡಿವೈಡ್ರ್ ಇದ್ದಂಗೆ ಓಡಿಸೋದೇ ಅದ್ರ ಮೇಲೆ. ನಿನಗೆ ಎಲ್ಲಿ ಗೊತ್ತಾ, ರಷ್ಯಾ ಎಂಟ್ರಿ ಆಗಬೇಕಾದ್ರೆ ನಾನು ಹೇಳ್ದಲ್ಲ 960 ಕಿಲೋಮೀಟರ್ಸ್ ಹೊಡೆದ್ವಿ ಅಂತ. ಆವತ್ತೊಂದು ನೈಟು ಮಗ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ನೀನು ಗಾಡಿ ಹಿಂಗೆ ಓಡಿಸ್ಕೊಂಡು ಹೋಯ್ತಾ ಇದ್ರೆ ಗಾಡಿ ಹಿಂಗಾಕುತ್ತೆ. ಲಗೇಜ್ ಬೇರೆ ಜೊತೆಗೆ. ಎಲ್ಲ ಲಗೇಜ್ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಇನ್ನೂ ತೂರುತ್ತೆ. ಮೊದಲೇ ನಾನು ವೆಯ್ಟ್ಲೆಸ್ಸು. ಗಾಡಿನೂ ವೆಯ್ಟ್ಲೆಸ್. ಎಷ್ಟಿದೆ ಮಗ? ಒಂದು 55 ಇದೆಯಾ? ಅಷ್ಟು ಏನು ಮಗ, ಅಲ್ಲ ಗುರುಕ್ಕೆ 60, ಒಂದು 20 ಇನ್ನೊಂದು ಸೂಟ್ ಸೇರಿಸ್ಕೊಂಡು ಹೇಳ್ಬೋದು. 70 ಇಲ್ಲ 65, ಒಂದು 60 ಇದ್ದೀನಿ. ಹಾಂ 60 ಸರಿನಾ? ಗುಡ್ ವೇಟ್. ಹೋಗೋ ಒಂದು ಆ ಸ್ಪೀಡ್ಗೆ ಕಾನ್ಫಿಡೆಂಟ್ ಹೆಂಗೆ ಗೊತ್ತಾ, ಲಾರಿ ಅವನು ಬರೋ ಅಂತ ಬರ್ತಾ ಇರ್ತಾನೆ. ಒಂದ್ಸಲ ನಿನ್ನ ಗಾಡಿ ಏನಾದ್ರು ಒಂದು ಸ್ವಲ್ಪ ಹಿಂಗೆ ಎಳಿತಾ ಇದ್ದೆ ಅಂತಂದರೆ ಅವನು ಅಲ್ಲೇ ನಿಧಾನಕ್ಕೆ ಇಂಡಿಕೇಟ್ರ್ ಹಾಕೊಂಡು ಹಿಂದ್ಗಡೆ ಬರೋನ್ಗೂ ಮೆಸೇಜ್ ಕೊಡ್ತಾನೆ. ಜಸ್ಟ್ ಇಂಡಿಕೇಟ್ರಲ್ಲಿ. ಅಲ್ಲಿ ಕತ್ಲೆ ಯಾವಾಗ ಅಂತಂದರೆ ನಿಮಗೆ 3:30-4 ಗಂಟೆಗೆ ಕತ್ಲು. ಸಂಜೆ ಅಲ್ಲ, ಕತ್ಲು ಅಲ್ಲ 3:30 ಗಂಟೆ ಕತ್ಲು ಆಯ್ತಾ? ಆ ಕತ್ಲಲ್ಲಿ ಯಾರೂ ದೊಡ್ಡ ಲೈಟನ್ನು ಹಾಕಂಗಿಲ್ಲ, ಅಂದರೆ ಹೈ ಬೀಮ್ ಹೊಡಿಯೋಂಗಿಲ್ಲ. ಹೈ ಬೀಮ್ ಏನಾದರೂ ನಾನು ಹೊಡೆದಿದ್ದೀನಿ ಆ್ಯಕ್ಚುಲಿ. ಹೈ ಬೀಮು ಒಂದೊಂದ್ಸಲ ಕನ್ಫ್ಯೂಸ್ ಆಗುತ್ತಲ್ಲ, ನಮ್ಗೆ ಅಭ್ಯಾಸ ಇಲ್ಲಲ್ಲ. ಐ ಬೀಮ್ ಹಾಕಿದ್ರೆ ಆ ಕಡೆ ಲಾರಿ ಅವ್ನ ಮೇಲ್ಗಡೆ ಒಂದು ದೊಡ್ಡ ಲೈಟ್ ಹಾಕಿರ್ತಾನೆ. ಹಿಂಗಂದ್ರೆ ನಿನ್ನ ಕಣ್ಣೇ ಮುಚ್ಚೋಗಿರುತ್ತೆ. ಮುಚ್ಕೊಂಡು ಆಫ್ ಮಾಡು ಅಂತ ಅವನು ಇಂಡೈರೆಕ್ಟಾಗಿ ಹೇಳೋದು. ಒಂದು ಸಲ ಅದನ್ನು ಆಫ್ ಮಾಡ್ಬಿಟ್ಟು ಹೋಯ್ತಾ ಇದ್ರೆ ನೀನು 1 ನಿಮಿಷದಲ್ಲಿ ಬರ್ರ ಅಂತ ಹೋಯ್ತಾ ಇದೆ ಲಾರೀಸು. ಲಾರಿ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಇದೆಯಲ್ಲ ನಾರ್ಮಲ್ ಲಾರಿ, ಅದಲ್ಲ, ದೊಡ್ಡದು ಈ ಸಿಮ್ಯುಲೇಟರ್ ಟ್ರಕ್ಸ್ ಗೇಮ್ಸ್ ಅಲ್ಲೆಲ್ಲ ನೋಡ್ತೀರ, ದೊಡ್ಡ ಟ್ರಕ್ಕು. ಆ ಟ್ರಕ್ಕು ಒಳಗಡೆ AC ಇರುತ್ತೆ, ಎಲ್ಲ ಲಕ್ಸುರಿ ಇರುತ್ತೆ. ಆ ಕಡೆಯಿಂದ ನೀನು ನಂಬ್ತೀಯ 150-160 ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಕ್ ಬರ್ತಿರ್ತಾನೆ ಆಪೋಸಿಟಲ್ಲಿ. ನಾನು ಬೈಕಲ್ಲಿ ಆ ನೈಟಲ್ಲಿ ಜಸ್ಟ್ ಆ ಲೈನ್ ಮಾತ್ರ ನೋಡ್ಕೊಂಡು ನಾನು ಯೂಸ್ ಟು ಆದೆ. ಹೋಯ್ತಾ 330-140 ಆರಾಮಾಗಿ ಹೊಡಿತಾ ಇದ್ದೀನಿ. ಇದಿಲ್ವಾ ಏನೋ ಲೈಟ್ಸ್ ಇಲ್ವಾ? ಅದೊಂದು ಜಾಗ ಹೆಂಗಿತ್ತು ಅಂತಂದರೆ ಸಿಂಗಲ್ ವೇ. ನಾಳೆಗೆ ನಾವು ಆ್ಯಕ್ಚುಲಿ ರಷ್ಯಾಗೆ ಹೋಗಿ ಕನೆಕ್ಟ್ ಆಗ್ತೀವಿ ಬಾರ್ಡರ್ಗೆ. ಮೈಟ್ ಬಿ ಕಜಕಿಸ್ತಾನ್ ಅನ್ಸುತ್ತೆ ಅದು, ಕಜಕಿಸ್ತಾನ್ ಟು ರಷ್ಯಾ ಬಾರ್ಡರ್ ಕರೆಕ್ಟು. ಅಲ್ಲಿ ಹೊಡಿತಾ ಇರೋದು. ಆ ರೋಡ್ ಹೆಂಗಿದೆ ಅಂತಂದರೆ ಏನಕ್ಕೆ ಬೋರ್ ಆಗ್ಬೋದು, ರೋಡ್ ಸರಿಯಿಲ್ಲ ಅಂತ ಬೋರ್ ಆಗಲ್ಲ, ಸ್ಟ್ರೈಟೇ ಇದೆ ರೋಡ್. 600-700 ಕಿಲೋಮೀಟ್ರ್ ಗುರು, ಒಂದು ಕರ್ವಾದರೂ ಸಿಕ್ಬೇಡ್ವಾ ನಿಂಗೆ. ಸೊ ಡೆಲ್ಲಿಲಿ ಯಮುನಾ ಎಕ್ಸ್ಪ್ರೆಸ್ ವೇದಲ್ಲ ಹಂಗೆ ಹೋಗಿದೆ ಯಮುನಾ ಎಕ್ಸ್ಪ್ರೆಸ್, ಅದನ್ನ ಕಂಪೇರು ಮಾಡೋಂಗಿಲ್ಲ. ಹೇಳ್ತಿರೋದು ಎಷ್ಟು ಅಲ್ಲ, ಬಟ್ ಸಿಮಿಲರ್, ಅದು ಸ್ಟ್ರೈಟ್ ಇದೆ ಯಮುನಾ ಎಕ್ಸ್ಪ್ರೆಸ್ ವೇ. 600 ಕಿಲೋಮೀಟರ್ ಅಲ್ಲಿ ನೀನ್ ಹಿಂಗ್ ನೋಡ್ತಾ ಇದೆಯಾ, ಹಿಂಗೇ ಇದೆ ರೋಡು, ಅದೇ ಬೆಟ್ಟ, ಅದೇ ಮರಳು. ನೋಡಿ ಖುಷಿ ಏನಂತಂದ್ರೆ ಕತ್ಲಾದ್ಮೇಲೆ ಖುಷಿಯಾಗಿದ್ದು. ಅಟ್ಲೀಸ್ಟ್ ಸ್ವಲ್ಪ ಗೊತ್ತಾಗಲ್ಲ, ಒಂಚೂರು ಮೈಂಡ್ ಎಂಗೇಜ್ ಆಗುತ್ತೆ ಟಾಸ್ಕ್. ಓಕೆ ಅವ್ನು ಬರ್ತಾ ಇದ್ದಾನೆ. ಆಮೇಲೆ ಅಷ್ಟು ಸ್ಪೀಡಲ್ಲೂ ಯೋಚನೆ ಮಾಡಿ, 100-150 ಗಾಡಿ ಹಿಂಗೆ ಹೋಗ್ತಾ ಇದೆ, ನಾನು ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ಸೈಡು ತೆಗಿಬೇಕು, ಯಾಕಂದರೆ ಟ್ರಕ್ ಅವನು ಎಲ್ಲ ಟೈಮಲ್ಲೂ ಅದೇ ಸ್ಪೀಡಲ್ಲಿ ಹೋಗಲ್ಲ ಅವನು. ಈಗ ನಾನು 130-140 ಇರ್ತೀನಿ, ಹೊಡೆದು ಹಿಂಡ್ಬಿಟ್ಟಿದ್ದೀವಿ ಗಾಡಿನ ಆ ರೋಡಲ್ಲಿ ಮಾತ್ರ. ಯಾಕೆಂತಂದರೆ ಚಳಿ ಬೇರೆ ಜಾಸ್ತಿ ಆಗ್ತಿದೆ. ಹೋಗಿ ರೂಮ್ಗೆ ಹೋಗಿ ಸೇರಬೇಕು, 11 ಗಂಟೆಗೆ ಹೋಗಿ ರೂಮ್ಗೆ ಸೇರಿರೋದು ಅವತ್ತು. 960 ಹೊಡೆದು ಟಯರ್ಡ್ ಆಯ್ತಾ ಇದೆ. ಅಷ್ಟಿದ್ರೂ ಹೆಂಗೆ ಗೊತ್ತಾ, ಇಂಡಿಕೇಟ್ರ್ ಹಾಕಿದ ತಕ್ಷಣ ಹಿಂದ್ಗಡೆ ಅವನಿಗೂ ಗೊತ್ತು, ಆ ಕಡೆಯಿಂದ ಬರ್ತಿರ್ತಾನಲ್ಲ. ನಾವು ಸೈಡ್ ಹೊಡಿಯೋದಿರಲಿ, ಆ ಟ್ರಕ್ಸ್ ಅವ್ರುಗಳು ಸೈಡ್ ಹೊಡಿಯೋದು ನೋಡ್ಬಿಟ್ರೆ ಅಪ್ಪ, ಇದು ಟ್ರಾಫಿಕ್ ರೂಲ್ಸ್ ಅಂದರೆ ಹಿಂಗಿರಬೇಕು ಅನ್ಸುತ್ತೆ. ದೊಡ್ಡ ಹೈವೇ ಅಲ್ಲ, ಡಬಲ್ ಹೈವೇ ಅಲ್ಲ, ಸಿಂಗಲ್ ಹೈವೇನೆ, ಮಧ್ಯದಲ್ಲಿ ಹಾಕಿರೋ ಮಾರ್ಕರು, ಡಿವೈಡ್ರು ಅಲ್ಲ. ಆದರೆ ಅಲ್ಲಿ ಆಕ್ಸಿಡೆಂಟ್ ಚಾನ್ಸಸ್ ಯಾವಾಗ ಆಗುತ್ತೆ ಗೊತ್ತಾ, ಇಫ್ ಇನ್ ಕೇಸ್ ಹೋಗ್ತಾ ಇರೋ ಯಾವುದಾದ್ರೂ ಒಂದು ಗಾಡಿ ಟೈರ್ ಬಸ್ಟ್ ಆಗಿನೋ ಪಂಚರ್ ಆಗೋ ಆದರೆ ಮೇಜರಾಗಿ ಆಗುತ್ತೆ. ಅಂದರೆ ಇದನ್ನ ಏನಕ್ಕೆ ಕೇಳಿದೆ ಅಂದರೆ, ಈಗ ನಾವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ದೀವಿ, ನನ್ನನ್ನೇ
ಮತ್ತೆ ಒಂದ್ಸಲ ಆ ರೋಡಲ್ಲಿ ಮಾಡ್ತೀಯಾ ಅಂತಂದ್ರೆ ನಾನು ಮಾಡಲ್ಲ. ಆ ರೋಡ್ನ ಮಾಡಲ್ಲ, ಯಾಕೆಂತಂದ್ರೆ ಅಷ್ಟೊಂದು ರಿಸ್ಕಿ ರೋಡ್. ಸೊ ಉಜ್ಬೇಕಿಸ್ತಾನ್ ಒಂದೊಂದು ಕ್ವಶನ್ ಇದೆ. ಉಜ್ಬೇಕಿಸ್ತಾನಲ್ಲಿ ಯಾರ ಜೊತೆ ಹಿಂದಿಲ್ ಮಾತಾಡ್ತಾರೆ ಅಂದ್ರೆ ಅವ್ರೇನೋ ಹೇಳ್ತಾವ್ರೆ, ನೀನೇನೋ ಹೇಳ್ತಿಲ್ಲ, ಇಂಗ್ಲೀಷೇ ಅರ್ಥ ಆಗ್ತಿಲ್ಲ, ಕ್ಯಾಬಲ್ಲಿ ಹಿಂದಿ ತೋರಿಸಿದೆ. ನನ್ಗೆ ಏನ್ ಗೊತ್ತಾ ಬ್ರೋ ಪ್ರಾಬ್ಲಮ್ಮು, ನನ್ಗೆ ಈ ಕಡೆ ಪರ್ಫೆಕ್ಟ್ ಆಗಿ ಹಿಂದಿನೂ ಬರಲ್ಲ. ಆಯೇಗ ಜಾಯೇಗ ಜಾತಾಯ ಆತಾಯ ಇಷ್ಟೇ ನಮ್ದು. ದರ್ದ ದಿಲೋಗೆ ಕಮ್ಮು ಜಾತೆ ಮೇ ಅವ್ರ ತುಂಬ್ಗರ್ ಅಮ್ಮು ಜಾತೆ, ಇಷ್ಟೇ ನಮಗ್ ಗೊತ್ತಿರೋದು. ಇದನ್ನ ಇಟ್ಕೊಂಡು ಮೇಂಟೈನ್ ಮಾಡೋದು. ಇನ್ನು ಸರಿ ಇಂಗ್ಲೀಷ್ ಮಾತಾಡೋಣ ಅಂತಂದ್ರೆ ಆಲ್ರೆಡಿ ಡುಮ್ಕಿ ಹೊಡೆದಿರೋನು, ಬರಿತೀನಿ ನಾನು. ನೀನ್ ಕೊಟ್ರೆ ಪರ್ಫೆಕ್ಟ್ ಆಗಿ ಬರಿತೀನಿ. ನೀನೊಂದು ಟಾಪಿಕ್ ಕೊಡು, ವಿತ್ ಗ್ರಾಮರ್ ಚೆನ್ನಾಗಿ ಬರಿತೀನಿ. ಮಾತಾಡಕ್ ನನಗೆ ಬರಲ್ಲ. ಈಗ ಅಲ್ಲಿ ಅವ್ರು ಇಂಗ್ಲೀಷು ಮಾತಾಡಲ್ಲ. ಫೈನಲಿ ನನಗೆ ಏನ್ ಗೊತ್ತಾಯ್ತು, ನೀನ್ ಎಷ್ಟೇ ವಿದ್ಯಾವಂತನಾಗಿದ್ರು ಈ ಸನ್ನೆ ಮುಂದ್ಗಡೆ ಈ ವಿದ್ಯೆದ ಮುಂದೆ ಇನ್ಯಾವುದೂ ಇಲ್ಲ. ಸುಮ್ನೆ ನಾನು ಮಾತಾಡ್ತಾ ಇದ್ದೀನಿ, ಬಟ್ ನಾನು ಅವ್ನಿಗೆ ಕೈಯಲ್ಲಿ ಆಕ್ಷನ್ ಮಾಡ್ತಾ ಇದ್ದೀನಿ. ನಾನು ಪಾಪ ಹಿಂದಿ ನೋಡಿದಂಗೆ ಎಷ್ಟು ಇಲ್ಲ ಇನ್ನೊಂದು ಯಾರಪ್ಪ ಅದು, ಮಿಥುನ್ ಚಕ್ರವರ್ತಿ, ವರ್ಲ್ಡ್ ಫೇಮಸ್ಸು ಅಲ್ಲಿ ಆಕ್ಟ್ರು. ಅದೇ ಅದು ಡಿಸ್ಕೋ ಡ್ಯಾನ್ಸರ್. ಯಾವ ಬಾರ್ಡ್ರೋಗ್ ಹೋಗ್ಲಿ ಇಂಡಿಯನ್ಸ್ ಅಂದಿದ ತಕ್ಷಣ ಮಿಥುನ್ ಚಕ್ರವರ್ತಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋದು. ಯಶ್ ಅಂತ ಹೇಳಿಲ್ವಾ, ರಾಕಿಂಗ್ ಸ್ಟಾರ್ ಯಶ್ ಅಂತ ಕೇಳಿಲ್ವಾ? ಇಲ್ಲ ರಷ್ಯಾದಲ್ಲೂ ಕೂಡ, UK ಕೂಡ ಅವ್ರದ್ದು ಒಳ್ಳೆ ಹವಾ ಆಗಿದೆ. ಯಶ್ದು ಮತ್ತೆ ಕಾಂತಾರದೆಲ್ಲ ಎಕ್ಸ್ಟ್ರೀಮ್ ಹವಾ ಆಗಿದೆ. ಕಾಂತಾರ ಆಲ್ಸೋ. ಅಫ್ಘಾನಿಸ್ತಾನದವರು ನನ್ನ ಜೊತೆ ಪ್ಯಾರಿಸ್ ಇಂದ ಹಡಗಕ್ಕೆ ಬರ್ತಾರೆ ಒಂದಷ್ಟು ಹುಡುಗರು, ಅಂದ್ರೆ ಎಲ್ಲ ದೊಡ್ಡವ್ರೇನೆ. ಅವ್ರು ಆರಾಮಾಗಿ ನೋಡಿದಾಗ ಪುಷ್ಪ ಹಿಂಗಂತ ಹಿಂಗಂತ ತಕ್ಷಣ ಪುಷ್ಪ ಅಂತ ತಕ್ಷಣ ಹಿಂಗಂತಾನೆ. ಇಂಡಿಯನ್ ಸಿನಿಮಾ ಇಸ್ ಕ್ರೇಜಿ ಬ್ರೋ, ವರ್ಲ್ಡ್ ವೈಡ್ ಅಲ್ಲಿ ರೀಚ್ ಚೆನ್ನಾಗಿದೆ. ಕಾಂತಾರ ಎಸ್ಪೆಷಲಿ ಕಾಂತಾರದ್ ಮಾತ್ರ ಅವ್ರು ಮುಸ್ಲಿಮ್ಸ್ ಸಿಕ್ದವರು, ಬಟ್ ಕಾಂತಾರ ಅಂತ ಹೇಳಿದ ತಕ್ಷಣ ಕ್ಲೈಮ್ಯಾಕ್ಸ್ ಅಂತ ಎಷ್ಟು ಖುಷಿ ಆಗುತ್ತೆ ಆ ಟೈಮಲ್ಲ. ಏನು ನಮ್ದು ಒಂದು ರೆಕಗ್ನೈಸ್ ಆಗಿ ಒಂದು ಐತೆಗರು ಅಂತ ಹೇಳ್ಕೊಳಕ್ ಒಂದು ಖುಷಿ. ಬಟ್ ಎರಡು ಫಿಲ್ಮ್ ಎರಡೂ ನಮ್ದೆ ಮೇಜರ್ ಇದರಲ್ಲಿ ನಮ್ಮ ಫಿಲಮ್. ಸೊ ಈಗ ಕಜಕಿಸ್ತಾನು, ಉಜ್ಬೇಕಿಸ್ತಾನು, ಕಿರ್ಗಿಸ್ತಾನ್, ರಷ್ಯಾ ಬರೋಣ. ಮೇನ್ ನನ್ನ ಫೇವ್ರೆಟ್ ಕಂಟ್ರಿ. ಎಸ್ ಬಾ. ಸೊ ನಾನು ಬರೋದಕ್ಕಿಂತ ನೀನು ಹೋಗಿದ್ದಲ್ಲ, ಏನು ನಿನಗೆ ಇಲ್ಲೆಲ್ಲ ಮಾತಾಡ್ಕೋತೀವಿ ರಷ್ಯನ್ಸ್ ಹಂಗೆ ಹಿಂಗೆ ಅಂತ, ಸೊ ಅದೇ ಥರ ಅನ್ನಿಸ್ತಾ ನಿನಗೆ ಅಥವಾ ಇನ್ನೂ ಚೆನ್ನಾಗಿ ಅನ್ನಿಸ್ತಾ? ಮಗ ನಾನು ರಷ್ಯಾ ನೋಡ್ದಂಗೆ, ರಷ್ಯಾ ಅವರು 100% ಇಂಡಿಯನ್ಸು ಅಂತಂದರೆ ಪಂಚಪ್ರಾಣ. ಈಗ ನಾವೇನು ಚೈನಾದಲ್ಲಿ ನೋಡಿದ್ವೋ ಅದ್ರ ಡಬಲ್ಲು ಅವ್ರು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ, ಇಂಡಿಯಾ ಅಂತ ನಾವು ಹೇಳಿದ ತಕ್ಷಣ ಅವನ ಅಣ್ತಮ್ಮ. ನಂದು ಒಂದು ವ್ಲಾಗಲ್ಲಿ ಆ್ಯಕ್ಚುಲಿ ರಷ್ಯಾದಲ್ಲಿ ಮಾಸ್ಕೋದಲ್ಲಿ ಒಂದು ಬೈಕಿಂಗ್ ಇವೆಂಟ್ ನಡೆಯುತ್ತೆ. ನಾನು ಆ ಬೈಕಿಂಗ್ ಇವೆಂಟ್ ಅಟೆಂಡ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವ್ಳು ಬೆಕ್ ತೋರಿಸ್ತಾಳೆ. ಬೆಕ್ ತೋರಿಸಿದ್ದು ಅದು ಮಾರನೇ ಎಪಿಸೋಡಲ್ಲಿ. ಮಾಸ್ಕೋದು ಅದೇ ಬೈಕ್ ಇವೆಂಟ್ ಅಂತ ಹೇಳಿದ್ರೆ ಹೌದು ಆ ಅಮ್ಮನೆ ನನಗೆ ನೀನು ಹೋಗ್ಬೇಡ, ಟೀಮ್ ಜೊತೆ ಹೋಗದೆ ಇದ್ರು ಪರವಾಗಿಲ್ಲ, ನೀನ್ ಬೈಕ್ ಇಂಟ್ರೆಸ್ಟ್ ಇರೋದ್ರಿಂದ ಆ ಇವೆಂಟ್ ಅಟೆಂಡೇ ಮಾಡು ಅಂತ. ಯಾಕೆ ಅದು ಏನು ಇವೆಂಟು ಅಂತಂದ್ರೆ 11 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಎಂಡ್ ಆಫ್ ಬೈಕ್ ಸೀಸನ್ ಡೇ ಅಂತ. ಅಂದ್ರೆ ಅವರಲ್ಲಿ ಓಡ್ಸಕ್ಕಾಗದೆ 3 ತಿಂಗಳಲ್ವಾ, ಬೈಕ್ನ ಪ್ಯಾಷನೇಟ್ ಆಗಿ ಒಂದು ದೇವ್ರು ನೋಡ್ದಂಗೆ ನೋಡ್ತಾರೆ ಅವ್ರು. ಅವ್ರಿಗೆ ಅದೊಂದು ಖುಷಿ, ಲಕ್ಸುರಿ ಐಟಮ್ ಲೈಕ್ ಆ ಥರ ಲಕ್ಸುರಿ ಗಾಡಿಗಳಿದೆ. ಅವತ್ತು ಮಾಸ್ಕೋ ಸಿಟಿನಲ್ಲಿ ಹೆಚ್ಚು ಕಡಿಮೆ 3,000 ಬೈಕು, ಇಡೀ ಮಾಸ್ಕೋ ಫುಲ್ ಬ್ಲ್ಯಾಕು. ಮೊದಲೇ ಅನೌನ್ಸ್ಮೆಂಟು, ಈ ಭಾನುವಾರ ಎಲ್ಲ ರೋಡ್ಸು ಬ್ಲ್ಯಾಕ್ ಇರುತ್ತೆ, ಬರೀ ಬೈಕ್ ಮಾತ್ರ ಓಡಾಡುತ್ತೆ ಅಂತ. ಅಚಾನಕ್ ಹೋಗಿ ಆ ಇವೆಂಟ್ ನನಗೆ ಸಿಕ್ತು, ಅದೃಷ್ಟ ಅದು ಸಿಕ್ಕಿತ್ತು. 11 ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ, ವರ್ಷಕ್ಕೆ ಒಂದೇ ದಿನ ಆಗುತ್ತೆ. ಆ ಒಂದು ದಿನ ನಾನು ನಾಳೆಗೆ ಅಲ್ಲಿಗೆ ಅಟೆಂಡ್ ಮಾಡ್ತೀನಿ. 900 ಹೊಡೆದಿದ್ದು ಹೆಲ್ಪ್ ಆಯ್ತು. ಅದ್ರ ಹಿಂದಿನ ದಿನ 700 ಹೊಡೆದಿದ್ದು, 900 ಹೊಡೆದಿದ್ದು ಎಂಟ್ರಿ ಆಗ್ಬೇಕಾದ್ರೆ ರಷ್ಯಾ. ಇದು ಇನ್ನೇನು ಎಕ್ಸಿಟ್ ಆಗ್ಬೇಕಾದ್ರೆ ಸೆಂಟ್ ಪೀಟರ್ಸ್ಬರ್ಗು ನಮ್ ಕೊನೆ ಸಿಟಿ ಎಲ್ಲಿ ರಷ್ಯಾದಲ್ಲಿ. ನಾನೀಗ ಸೆಂಟ್ ಪೀಟರ್ಸ್ಬರ್ಗ್ ಹೋಗಕ್ಕೆ ಏನ್ ಮಾಡಿದೆ, ಟೀಮ್ ಅವ್ರನ್ನ ಬಂದಿದ್ದವ್ರನ್ನೆಲ್ಲ ನೀವು ಹೋಗಿ, ನಾನು ಇಲ್ಲೊಂದು ಬೈಕಿಂಗ್ ಇವೆಂಟ್ ಧೈರ್ಯ ಹೆಂಗ್ ಬರುತ್ತೆ ಅವಾಗ? ಅದೇ ಸುಮ್ಮನೆ ಕೇಳ್ತಿದ್ದೀನಿ, ಬಿಕಾಸ್ ನಾವು ಹೋಗಿದ್ದೀನಿ ಬೈಕ್ ರೈಡ್ಗೆ, ಗ್ರೂಪಲ್ಲೇ ಇರೋಣ ಅಂತ ಅನಿಸ್ತಿರುತ್ತೆ. ಯಾಕಂದರೆ ಬೈಕ್ ಬ್ರೇಕ್ ಡೌನ್ ಆದಾಗ ಗಾಬರಿ ಆಗುತ್ತೆ ಅಂತ ಒಂದು. ಅಂದರೆ ಅದು ಇದು ಇಂಡಿಯಾದಲ್ಲಿ ನಾನು ಹೇಳ್ತಿರೋದು. ಫಾರಿನ್ ಕಂಟ್ರಿ, ಲ್ಯಾಂಗ್ವೇಜ್ ಬರಲ್ಲ, ನೀವು ಹೋಗಿ ನಾನು ಬರ್ತೀನಿ ಅನ್ನೋಕ್ಕೆ ಎಷ್ಟು ಮೀಟ್ರ್ ಬೇಕು? ಮೀಟ್ರ್ ಅನ್ನೋದಕ್ಕಿಂತ ಏನು ಗೊತ್ತಾ ಬ್ರೋ, ಈಗ ನಿಮ್ಮ ಜೊತೆ ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತಿದ್ದೀನಿ ಅಂತಂದರೆ ಇದು ಮೀಟ್ರ್ ಅಲ್ಲ, ಇದು ನೀವು ಕೊಡ್ತೀರ ಕಂಫರ್ಟ್ ನನಗೆ. ಓಕೆ, ಲೈಕ್ ಈ ಥರ ಒಂದು ದೇಶಕ್ಕೆ ಹೋಗಿದ್ದೀನಿ ನಾನು ಅಂತಂದರೆ, ನಾನು ಅಲ್ಲಿ ನನ್ನವ್ರನ್ನೇ ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊಂತೀನಿ ಅಂತಂದರೆ ನನ್ನ ಧೈರ್ಯದಲ್ಲಿ ಏನು ಇರೋದು ಹೇಳಿ? ರಷ್ಯನ್ಸ್ ಆರ್ ಬ್ರದರ್ಸ್ ಅಷ್ಟೇ.
ಅದು ರಷ್ಯಾ ಮತ್ತೆ ಇಂಡಿಯಾಗ ಇರುವಂತ ಬಾಂಡಿಂಗ್ ಬಾಂಡಿಂಗ್ ಅದು. ಹೌದು, ನಿಜವಾಗ್ಲೂ ಹೇಳ್ತೀನಿ. ಆ ಯಪ್ಪ ಅಲ್ಲೊಬ್ಬ ಸಿಗ್ತಾನೆ, ಇಲ್ಲ ಇದು ಸೀರಿಯಸ್ ಟಾಕು, ಒಬ್ಬ ಸಿಕ್ಕಿ ನನಗೆ ಆ ಇವೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ರೋಡ್ ಬ್ಲಾಕ್ ಆಗಿತ್ತಲ್ಲ, ನನ್ಗೆ ಹೆಂಗ್ ಗೂಗಲ್ ಹಾಕಿದ್ರು ಆಗ್ತಾ ಇಲ್ಲ ಅಲ್ಲಿ. ಒಬ್ಬ ಅಚಾನಕ್ ಆಗಿ ಹಿಂಗ್ ಬರ್ತಾನೆ, ಅವ್ನಿಗೆ ಇಂಗ್ಲಿಷ್ ಬರಲ್ಲ, ಸ್ವಲ್ಪ ಸ್ವಲ್ಪ ಇಂಗ್ಲೀಷು. ನಾನು ಹಿಂಗಂದೆ, ನಾನು ಎಲ್ಲಿ ಅವನು ಬೈಕಿಂಗ್ ಇವೆಂಟ್ಗೆ ಹೋಗ್ತಿದ್ದಾನೆ, ಫುಲ್ ಗೇರ್ ಹಾಕೊಂಡಿದ್ದಾನೆ, ಹಿಂಗಂದೆ ಐ ನೀಡ್ ಟು ಕಮ್ ಅಂತಂದೆ. ಕಮ್ ಅಂದ, ಹಿಂಗೆ ಕಮ್ ಅಂತಂದ, ಅಷ್ಟೇ ಮುಗೀತು. ಅವ್ನು ಫಾಲೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಆಮೇಲೆ ಬೈಕಲ್ಲಿ ನಿಲ್ಲಿಸಿದ್ಮೇಲೆ ಅವನೇ ಕರ್ಕೊಂಡು ಹೋಗ್ತಾನೆ, ಇವೆಂಟ್ ಎಲ್ಲ ಸುತ್ತಾಡ್ತೀವಿ, ಎಲ್ಲ ಆಗುತ್ತೆ. ಪಾಪ ಎಲ್ಲ ಆದಮೇಲೆ ನನ್ನನ್ನು ಮನೆಗೆ ಬಾ ಅಂತ. ಕೊನೆಗೂ ನಾನು ಇನ್ನೇನು 3 ಗಂಟೆ ಆಗೋಗಿದೆ ಆಲ್ರೆಡಿ. ಯೋಚನೆ ಮಾಡಿದೆ, ಮಾಸ್ಕೋದಿಂದ ಸೆಂಟ್ ಪೀಟರ್ಸ್ಬರ್ಗ್ಗೆ 770 ಕಿಲೋಮೀಟರ್ ಇದೆ. ಎಷ್ಟು ಅವರ್ಸ್ ಆಗುತ್ತೆ? ನಾನು ಅದಕ್ಕೆ ಆ ಅವರ್ ಲೆಕ್ಕ ಹಾಕಿ, ಬೇಡ ನಾನು ಹೋಗೋಕ್ಕೆ ನೈಟ್ ಆಗ್ಬಿಡುತ್ತೆ, 12 ಗಂಟೆ ಹೋಗೋದು ಬೇಡ, ಸರಿ ಹೆಂಗಿದ್ರು ಅವ್ರು ಕರಿತಾ ಇದ್ರಲ್ಲ, ಇಲ್ಲಿಗೆ ಹೋಗಿ ಇವ್ರ ಜೊತೆನೇ ಇರೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ, ಪಾಪ ಪ್ರತಿಯೊಂದು ಜಾಗನೂ ಆ ಇವೆಂಟ್ ಫುಲ್ಲು ನನ್ನ ಜೊತೆನೇ ಇದ್ದು. ಅಂದರೆ ನನ್ನ ಗಾಡಿನ ನೋಡ್ಕೊಂಡು ನಾನು ಕರ್ಕೊಂಬಂದು ಎಲ್ಲ ಮಾತಾಡಿಸಿ, ನನಗೊಂದು ಕಡೆ ಊಟಕ್ಕೂ ಕರ್ಕೊಂಡೋಗಿ ಊಟ ಕೊಡಿಸಿ ಎಲ್ಲ ಆಗುತ್ತೆ. ಕೊನೆಯಲ್ಲಿ ಈ ಟೀಮಿಂದ ಫೋನ್ ಬಂದು, ಇಲ್ಲ ನೀನು ಬರಬೇಕು, ಯಾಕಂದರೆ ನಾಳೆ ನಾವು ಬಾರ್ಡ್ರ್ ಎಕ್ಸಿಟ್ ಆಗ್ತೀವಿ, ಮಿಸ್ ಆಗಿ ನೀನೇನಾದ್ರು ಇದಾದರೂ ಪ್ರಾಬ್ಲಮ್ ಆಗುತ್ತೆ, ಬಂದ್ಬಿಡು ಅಂತ ನಮ್ಮ ನವೀನ್ ಸರ್ ಹೇಳಿದ್ರು. ಸರಿ ಆಯಿತು ಬೇಡ ಅಂತಂದ್ಬಿಟ್ಟು ನಾನು ಅಲ್ಲಿ ಡಿಸೈಡ್ ಮಾಡಿ, ಇಲ್ಲ ಹಿಂಗೆ ನಾನು ಹೋಗಬೇಕು ಅಂತಂದೆ. ನೀವು ಬೇಕಾದ್ರೆ ಆ ಎಪಿಸೋಡ್ ನೋಡಿ, ಅಷ್ಟೊತ್ತು ಜೊತೇಲಿ ಇದ್ದಿದ್ದಕ್ಕೆ ಆ ಅಪ್ಪನ ಕಣ್ಣಲ್ಲಿ ನೀರು ಥರ ತುಂಬ್ಕೊಂಡ್ಬಿಡ್ತದೆ. ಒಂದೇ ಜಸ್ಟ್ 2 ಅವರ್ ಬಿಫೋರ್ ಅಷ್ಟೇ ಮೀಟ್ ಆಗಿರೋದು, ಅದ್ರ ತುಂಬ ಚೆನ್ನಾಗಿ ಮಾತಾಡಿದ್ವಿ. ನಮ್ಮೂರಲ್ಲಿ ಹೆಂಗೆ ನಡೆಯುತ್ತೆ, ಅವ್ರ ಊರಲ್ಲಿ ಹೆಂಗೆ ನಡೆಯುತ್ತೆ, ಎಲ್ಲನೂ ಮಾತಾಡ್ಕೊಂಡ್ವಿ. ಬಟ್ ಎಲ್ಲೋ ಆ ಸೋಲು, ನನ್ನ ವೈಫ್ ಇಲ್ಲ, ಮೇ ಬಿ ಸಿಂಗಲ್ ಅನ್ಸುತ್ತೆ, ಒಬ್ಬರೇ ಇರೋದು ಅನ್ಸುತ್ತೆ, ಯಾರೋ ಬರಲಿ ಮನೆಗೆ ಅನ್ನೋ ಥರ ಕಾಯ್ತಿದ್ರೋ ಏನೋ ಗೊತ್ತಿಲ್ಲ, ಒಂಥರ ಅಳ ಥರ ಆಗ್ಬಿಟ್ಟು ಫೀಲ್ ಆಗಿ ಕೊನೆಗೆ ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಹೊರಟೆ. ಅಂದರೆ ಇದರಲ್ಲಿ ಒಂದು ಬ್ರದರ್ಹುಡ್ಡು, ಎರಡನೇದು ಒಬ್ಬ ಇಂಡಿಯನ್ ಬೈಕ್ ಅಲ್ಲಿಗೆ ಬಂದಿದ್ದಾನೆ ಅಂತ ಗೊತ್ತಾಗಿದ್ದು. ನಂದೇನು ಬ್ರೋ, ಮ್ಯಾಕ್ಸಿಮಮ್ ಅಂದರೆ 4 ಲಕ್ಷದ ಗಾಡಿ, ಅಲ್ಲಿದ್ದ ಗಾಡಿಗಳು ನಮ್ಮ ದುಡ್ಡಿಗೆ 1 ಕೋಟಿ ಬೈಕ್ಗಳೆಲ್ಲ ಇದ್ದು. ಆ 1 ಕೋಟಿ ಬೈಕಿರೋ ಮಾಲೀಕನೂ ಆರಾಮಾಗಿ ಬಂದ್ಬಿಟ್ಟು ಶೇಕ್ ಹ್ಯಾಂಡ್ ಕೊಡ್ತಾನೆ, ನನಗೆ ತಪ್ಪು ಅಂತಾನೆ ಮಾತಾಡ್ತಾನೆ, ಇಂಡಿಯಾದಿಂದ ಬಂದಿದ್ಯಾ, ಗ್ರೇಟ್ ಅಂದ್ಬಿಟ್ಟು ಹಿಂಗೆ ಬಡ್ಕೊತಾನೆ. ಸೊ ನನಗೆ ಅಲ್ಲಿ ಏನು ಗೊತ್ತಾಯಿತು ಅಂತಂದರೆ, ಈಗ ನಮ್ಮಲ್ಲೆಲ್ಲ ಈಗ ನಾವು ಒಂದು ದೊಡ್ಡ ಬೈಕ್ ಇಟ್ಟಿತ್ತು ಅಂತಂದರೆ, ಯಾವ ಬ್ರ್ಯಾಂಡ್ ಜಾಸ್ತಿ ಮಗಲ್? ಹಾರ್ಲಿನ ಮಗ ಎಲ್ಲನೂ ಇತ್ತು, ಯಾವ್ದಾರು 1-2 ಬ್ರ್ಯಾಂಡ್ ಹೇಳಿ ನೋಡೋಣ. ಸಿಕ್ಕಾಪಟ್ಟೆ ಬೈಕ್ಗಳಿತ್ತು. ನೀನು ಆ ವಿಡಿಯೋ ನೋಡಿದ್ರೆ ನಿಂಗೆ ತಲೆ ಕೆಟ್ಟೋಗುತ್ತೆ, ಸಿಕ್ಕಾಪಟ್ಟೆ ವಿಡಿಯೋಸ್ ಇತ್ತು. ಹೋಂಡಾ. ಇನ್ನೊಂದು ವಾರ್ ನಡೀತಿದೆ, ಕಂಟ್ರಿಲಿ ವಾರ್ ನಡೀತಿದೆ, ಬಟ್ ನಿಮ್ಗೆ ಏನಾದ್ರು ಅಂದ್ರೆ ಫೀಲ್ ಆಯ್ತಾ ಗುರು ವಾರ್ ನಡೀತಿದೆ ಕಂಟ್ರಿ? ಮೀಡಿಯಾದಲ್ಲಿ ನೋಡೋದು ಏನೂ ಇಲ್ಲ ಬ್ರೋ. ಆ ಕಡೆ ಬೆಲಾರಸ್ ಸೈಡ್ ಏನೋ ವಾರ್ ಇತ್ತಂತೆ. ಸೊ ನಮ್ಮನ್ನ ಅಲ್ಲಿ ನಾವು ರಷ್ಯಾ ಎಂಟ್ರಿ ಆಗ್ಬೇಕಾದ್ರೆ ನೀವು ಆ ಕಡೆ ಎಲ್ಲ ಕ್ರಾಸ್ ಆಗಬೇಡಿ, ಹೋಗ್ಬೇಡಿ, ಈ ಸಿಟಿಗೆ ಹೊರಟೋಗಿ ಡೈರೆಕ್ಟ್ ಮಾಸ್ಕೋಗೆ ಹೋಗಿ ಅಂತ ನಮ್ಗೆ ಫಸ್ಟೇ ಹೇಳಿದ್ರು. ಸೀದಾ ಅಲ್ಲೇ ಹೋದ್ವಿ, ಅಲ್ಲೇನು ತೊಂದರೆನೇ ಅಂದ್ರೆ ನಿಮಗೆ ಈ ಕಂಟ್ರಿಲಿ ಒಂದು ವಾರ ಆಗ್ತಿದೆ ಗುರು ಗೊತ್ತೇ ಇಲ್ಲ. ಜನ ಮಜಾ ಮಾಡ್ಕೊಂಡಿದ್ರು. ಒಂದೇ ಒಂದು ಇದ್ರಲ್ಲಿ ಮಾತ್ರ ಗೊತ್ತಾಗಿದ್ದೇನು ಅಂತಂದ್ರೆ ವಾರ್ ನಡೀತಿದೆ ಅಂತ. ಯಾಕೆ ಆ ವಾರ್ ನಡೆಯೋ ರೀಸನ್ಗಳಲ್ಲೆಲ್ಲ ಯೂಟ್ಯೂಬ್ನ ಬ್ಯಾನ್ ಮಾಡಿದ್ದಾರೆ. ಸುಮ್ಮನೆ ವೇಸ್ಟ್ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋ ಅಥವಾ ಸೀಕ್ರೆಟ್ಸೋ ಅಥವಾ ಸೆಕ್ಯೂರಿಟಿಗೋ ಅದೊಂದು ಗೊತ್ತಾಯ್ತಿತ್ತು. ಓ ಈ ಜಾಗಗಳಲ್ಲಿ ಸ್ವಲ್ಪ ಯೂಟ್ಯೂಬ್ ಪ್ಲೇ ಆಗ್ತಿರಲ್ಲ, ವಾರ್ ಎಫೆಕ್ಟ್ ಆಗಿದೆ. ಯೂಟ್ಯೂಬ್ ನಿಮ್ಗೆ ಪ್ಲೇನೇ ಆಗ್ತಿರ್ಲಿಲ್ಲ, ಆ ಥರ ನಡೀತಾ ಇತ್ತು. ಅಪ್ಲೋಡ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಅಂದರೆ ಆ ಒಂದು ಇವೆಂಟಲ್ಲಿ ಕಲ್ತಿದ್ದೇನು ಅಂತಂದರೆ, ನಮ್ಮ ಹತ್ರ ಏನು ಸ್ಟೇಟಸ್ ಇರಲಿ, ನನ್ನ ಹತ್ರ ಏನು ದೊಡ್ಡದಾಗಿರಲಿ ಗಾಡಿಗಳು, ಅದು ಮ್ಯಾಟ್ರ್ ಆಗಲ್ಲ. ಬೈಕಿಂಗ್ ಬ್ರದರ್ಹುಡ್ ಅನ್ನೋದೊಂದು ಐತೆ. ಸೊ ಅಲ್ಲಿ ಹೆಂಗೆ ಅಂತಂದರೆ, ಈಗ ನಮ್ಮಲ್ಲಿ ಸೂಪರ್ ಬೈಕ್ ಅಂತಂದರೆ ಒಂದು ಕ್ಯಾಟಗರಿ, ಅಡ್ವೆಂಚರ್ ಅಂದರೆ ಒಂದು ಕ್ಯಾಟಗರಿ, ಲೈಕ್ ಈ ಥರ ಇದೆಯಲ್ಲ, ಅಲ್ಲಿ ಹಂಗೆಲ್ಲ ಇಲ್ಲ. ಇನ್ನೂ 90s ಗಾಡಿಗಳನ್ನ ಇಟ್ಕೊಂಡಿದ್ದಾರೆ. ಈಗ ನನ್ನ ಜೊತೆ ಏನು ಬಂದರು, ಅವ್ರ ಹತ್ರ ಇರೋದು 90s ಗಾಡಿ, ಯಮಹಾದ ಯಾವುದೋ ಒಂದು ಓಲ್ಡ್ ಗಾಡಿ, ಅದಕ್ಕೂ ಅಷ್ಟೇ ಬೆಲೆ, ದೊಡ್ಡ ಬೈಕ್ಗೂ ಅದೇ ಬೆಲೆ, ನೋ ಪಾರ್ಶಿಯಾಲಿಟಿ. ನೀನು ಬೈಕರ್ ಅಷ್ಟೇ. ನಿನ್ನ ಮಾತು ಕೇಳಿದ್ರೆ ಸುಮ್ಮನೆ ಬಂದ್ಬಿಡ್ಬೇಕಾಯ್ತು, ನಾವು ಒಂದು ಸ್ವಲ್ಪ ಸಾಲ ಮಾಡಿ ಅಂತ ಅನ್ಸುತ್ತೆ. ಬರ್ಬೋದಿತ್ತು, ಮಜಾ ಇದೆ, ಬರ್ಬೋದಿತ್ತು. ನಾನು ಟೀಕೆಗೂ ಕೇಳಿದೆ, ಗುರು ನೀನು ಹೋಗ್ಬೋದಾಗಿತ್ತಲ್ಲ ಅಂತ. ಅವ್ನು ಏನು ಹೇಳಿದ ನಿಂಗೆ ಗೊತ್ತಿಲ್ಲ. ಬಟ್ ಈ ಒಂದು ಕ್ವಶನ್ ನನಗೆ ಇದು ಇತ್ತು ಮಗ. ಇಟ್ಸ್ ಆಲ್ವೇಸ್ ದೇರ್. ಯಾವತ್ತಿದ್ರು ಯೂರೋಪ್ ಅಂದರೆ ಬರೋದೇ ಗರ್ಲ್ಸ್ ಆಫ್ ಯೂರೋಪ್, ಬಿಕಾಸ್ ಕ್ರೀಮ್ ಇರೋದೇ ಯೂರೋಪಲ್ಲಿ, ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಇರೋದೇ ಯೂರೋಪಲ್ಲಿ ಅಲ್ವಾ. ಆ್ಯಂಡ್ ಅವರು ಅಷ್ಟೇ ಫಾರ್ವರ್ಡು ಇರ್ತಾರೆ, ಫಾಸ್ಟಾಗೂ ಇರ್ತಾರೆ ಅಂತ. ಎಸ್ಪೆಷಲಿ ಪೋಲಿಷ್ ಗರ್ಲ್ಸ್ ಆರ್ ದ ಮೋಸ್ಟ್ ಡೇಂಜರಸ್ ಅಂತಾರೆ. ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ ಏನಾದ್ರು? ಸ್ಟ್ರಿಕ್ಟು ಮಗ. ಓಕೆ, ನಾನು ನೋಡ್ದಂಗೆ ನಿನ್ಗೆ ಇನ್ನೊಂದು ಸಿಂಪಲ್. ಈಗ ರಷ್ಯಾ ಬಂದಾಗ ಯೂಶ್ವಲಿ ರಷ್ಯಾದಲ್ಲಿ ಹೆಣ್ಮಕ್ಳು ಬ್ಯೂಟಿಫುಲ್, ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾರೆ. ಆದರೆ ಈಗ ನೋಡು, ನನಗೆ ಆ್ಯಕ್ಚುಲಿ ಬೇಜಾರಾಗುತ್ತೆ. ರಷ್ಯಾದಲ್ಲಿ ನೀನೊಬ್ಬ ಇಂಡಿಯನ್ ಅಂತ ಗೊತ್ತಾಗಿದ್ದ ತಕ್ಷಣ ನಿನ್ನನ್ನು ಬಂದು ತಪ್ಪಿಕೊಂಡು ನಿನ್ನನ್ನು ಒಬ್ಬ ಬ್ರದರ್ ಅನ್ನೋ ಟ್ರೀಟ್ನ ನಾನು ಕೊಡ್ತಾ ಇದ್ದೀನಿ, ಒಬ್ಬ ನಮಗೆ ಕೊಡ್ತಾ ಇದ್ದಾನೆ ಪಕ್ಕದ ಮನೆಯವನು. ಆದರೆ ನಾವು
ಅಷ್ಟು ನನ್ನನ್ನು ರೆಸ್ಪೆಕ್ಟ್ ಮಾಡಿದಂಥ, ನನ್ನ ದೇಶಕ್ಕೆ ಅಷ್ಟು ಮರ್ಯಾದೆ ಕೊಟ್ಟಂಥ ಒಬ್ಬ ನ್ಯಾಷನಾಲಿಟಿ ನಾವು ಇಲ್ಲಿ ರಷ್ಯಾ ಅಂದಿದ ತಕ್ಷಣ 6,000. ಒಂದು ಸಲ ನಾನು ರಷ್ಯಾ ಅಂತ ಎಂಟ್ರ್ ಆಗಿದ ತಕ್ಷಣ ನನ್ನ ಕಮೆಂಟ್ಸ್ ಬಂದಿದ್ದು 6,000. ಏ ಗುರು, ಅಲ್ಲೇನು 6,000 ಗತಿ ಇಲ್ಲದೆ ಇದ್ದಾರ ಜನ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಜನ ಅಲ್ಲಿ. ಆಮೇಲೆ ಯೂನಿವರ್ಸಲ್ ಟ್ರೂತ್ ಏನು ಗೊತ್ತಾ, ಯಾವುದೇ ದೇಶ ಆಗಲಿ, ಒಂದು ಹೆಣ್ಣಿಂದೆ ಗಂಡು ಹೋದರೆ ಮಾತ್ರ ಹೆಣ್ಣು ಬೀಳ್ತಾಳೆ. ಇವರು ನನಗೇನೆ ಇಲ್ಲಿ ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಎಲ್ಲ ಹೆಂಗೆ ತುಂಬಿದ್ದು, ಮೀಟಪ್ಪಲ್ಲಿ ನೀನು ನೋಡಿದ್ದಲ್ಲ, ಮಗ ರಷ್ಯಾ ಹೋಯ್ತೀಯಾ, ಈಗಲ್ಲ ಇದು ಇಂಜಿನಿಯರಿಂಗ್ ಡೇಸಲ್ಲಿ ಗೋವಾಗ ಹೋಯ್ತಿದ್ವಲ್ಲ ಆ ಟೈಮ್, ರಷ್ಯಾ ಹುಡುಗಿರ್ಗೆ ಇಂಡಿಯಾದ ಹುಡುಗರು ಕಂಡ್ರೆ ಪ್ರೀತಿ, ನೋಡ್ತಿದ್ದಂಗೆ ತಪ್ಕೊಬಿಡ್ತಾರೆ. ಎಂಥದ್ದು ಇಲ್ಲ, ಸುಮ್ಮನೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಫ್ರೆಂಡ್ ಆಗ್ತಾರೆ. ಅದು ಬಿಟ್ಟು ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಂಡು ಹೋಗೋಂಗಿಲ್ಲ, ಏನೂ ಇಲ್ಲ. ಆಮೇಲೆ 6,000 ಅಂತ ಮಾಡಿದ್ರಲ್ಲ, ನನಗೆ ಅದು ಬೇಜಾರಾಯಿತು. ಅವ್ರಿಗೇನು 6,000 ಗತಿ ಇಲ್ಲದೆ ಏನು ಬಂದಿರಲ್ಲ ಇಲ್ಲಿ. ಮೇ ಬಿ ಸಮ್ ಆಫ್ ಇವೆಂಟ್ಸ್ ನಡೆದಿರ್ಬೋದು ಅನಿವಾರ್ಯತೆಯಿಂದ, ಅಥವಾ ಈಗಲೂ ನಡೀತಾ ಇರ್ಬೋದು ಯಾರೋ ಕೆಲವರಿಂದ. ಇಲ್ಲ, ರಷ್ಯಾ ಎಷ್ಟು ದೊಡ್ಡದಾಗಿದೆ ಅಂದರೆ, ಇರಿನಾ ಶೈಕ್ ಅಂತ ಮಾಡೆಲ್, ಕ್ರಿಸ್ಟಿಯಾನೋ ರೊನಾಲ್ಡೋ ಗರ್ಲ್ ಫ್ರೆಂಡು, ಒನ್ಸ್ ಅಪಾನ್ ಅ ಟೈಮ್ ಎಕ್ಸ್ ಗರ್ಲ್ ಫ್ರೆಂಡ್. ಶಿ ಬಿಲಾಂಗ್ಸ್ ಟು ಒನ್ ಆಫ್ ದ ಮೋಸ್ಟ್ ರಿಮೋಟೆಸ್ಟ್ ವಿಲೇಜಸ್ ಆಫ್ ರಷ್ಯಾ. ಹೌದು, ಯಾವ ಥರ ಇದ್ದಾಳೆ ನೋಡ್ಬಿಟ್ರೆ ನೀನು, ಹಳ್ಳಿಗಳಲ್ಲೂ ಆ ಥರ ಇರುತ್ತೆ. ಬಟ್ ಅವ್ರಿಗೆ ಅಷ್ಟು ವರ್ಕ್ ಆಪರ್ಚುನಿಟೀಸ್ ಆಗಿರ್ಬೋದು ಅದು ಇರೋದಿಲ್ಲ. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಈ ದೇಶಕ್ಕೆ ಬರ್ತಾರೆ. ನಮ್ಮ ದೇಶದಲ್ಲಿ ಚೆನ್ನಾಗಿರೋರು ನೋಡಿದ್ರೆ ಏನು ಮಾಡ್ತಾರೆ, ಸಿನಿಮಾ ಇದು ಈ ಥರ ಕಥೆಗಳು ಮಾಡಿ ಈ ಥರ ಆಗಿರೋದು ಸೀನು. ಯಾವುದೋ ಒಂದು ಎಕ್ಸಾಂಪಲ್ಸ್ಗಳನ್ನ ಅಥವಾ ಒಂದು ಡಾರ್ಕ್ ಶೇಡಲ್ಲಿ ಆಗಿರೋಂಥದ್ದನ್ನ ರೆಫರೆನ್ಸ್ ತಗೊಂಡು ನಾವು ಆ ದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ, ನನಗೆ ಆ್ಯಕ್ಚುಲಿ ಅವ್ರು ಅಷ್ಟು ಪ್ರೀತಿ ಕೊಡ್ತಾ ಇದ್ರಲ್ಲ, ಅವಾಗ ನನಗೆ ಸ್ವಾಭಿಮಾನ ಎಷ್ಟು ಹೊಡಿತಾ ಇತ್ತು ಗೊತ್ತಾ. ಇಂಥ ಒಳ್ಳೆ ಜನಗಳ ಮೇಲೆ ನೀನು ಏನು ಮೆಂಟಾಲಿಟಿ ಇಟ್ಕೊಂಬಂದೆ. ನಿನ್ನನ್ನು ಒಂದು ನನ್ನ ತಾಯಿ ಜೊತೆ ಹುಟ್ಟಿದ ಮಗ ಅನ್ನೋ ಥರ ಒಬ್ಬ ನನ್ನನ್ನು ಟ್ರೀಟ್ ಮಾಡ್ತಾ ಇದ್ದಾನೆ. ಬಟ್ ಅವರ ಹೆಣ್ಣು ಮಗಳ ಮೇಲೆ ನಾನು ಏನು ತಾಟ್ ಇಟ್ಕೊಂಬಂದೆ. ಬಿಡು ಮಗ, ಅದನ್ನ ಡಿಸ್ಕಸ್ ಇಲ್ಲ ಕೆಲವೊಂದು ವಿಷಯ ಜವಾಬ್ದಾರಿ ಅಂತೂ ಇದೆಯಾ. ಸರಿ ಮಗ, ರಷ್ಯಾ ಹೋಗಿ ನೆಕ್ಸ್ಟ್ ಎಲ್ಲಿ ಬರ್ತೀಯಾ? ಜರ್ಮನಿಗೆ ಬಂದ್ಯಾ? ಕಜಕಿಸ್ತಾನ್ ಸ್ಕಿಪ್ ಮಾಡೋಣ. ಆದ್ಮೇಲೆ ರಷ್ಯಾ ಫುಲ್ ಎಂಟ್ರಿ ಆದ ತಕ್ಷಣ ಯುರೋಪ್ ಎಂಟ್ರಿ. ಯುರೋಪ್ ಓಕೆ. ಎಲ್ಲಿ ಯಾವ ಫಸ್ಟ್ ಕಂಟ್ರಿ ಯಾವುದು? ಇಸ್ಟೋನಿಯಾನು ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಯಾವ ಕಂಟ್ರಿ? ಲಾಟ್ವಿಯಾ, ಲಿಥುವಿಯಾ. ಇವೆಲ್ಲ ಚಿಕ್ಕ ಕಂಟ್ರಿಗಳು. ಅಂತ ಈವೆಂಟ್ಗಳಾಗಿಲ್ವಾ? ಪೋಲೆಂಡ್ ಆ ಥರ ಏನಾಗಿಲ್ವಾ? ಒಂದು ಸಡನ್ ಚೇಂಜ್ ಸಿಕ್ತು. ಓಕೆ. ಒಂದು ಹೆಂಗೆ ಅಂತಂದರೆ, ನಿಮಗೆ ರಷ್ಯಾ, ಚೀನಾ, ಈ ಕಜಕ್, ಉಜ್ಬೇಕ್ ಇಲ್ಲೆಲ್ಲ ಓಕೆ, ನನ್ನ ಸಂಪಾದನೆಯಲ್ಲಿ ನಾನಿಲ್ಲಿ ಮೇಂಟೈನ್ ಮಾಡ್ಬೋದು. ಏನು ಅಮ್ಮಮ್ಮ ಅಂತ ಕಾಸ್ಟ್ಲಿ ಆದರೂ ಕೂಡ ನಾನಿಲ್ಲಿ ಹೆಂಗೆ ಇಲ್ಲಿ ಈಗ ಮೇಲ್ಗಡೆ ನಾರ್ತ್ ಇಂಡಿಯಾಗೆಲ್ಲ ಹೋದಾಗ ಎಕ್ಸ್ಪೆನ್ಸ್ ಆಗುತ್ತೋ ಅದಕ್ಕಿಂತ ಇನ್ನೊಂದು 2 ಪಟ್ಟು ಜಾಸ್ತಿ ಆಗ್ಬೋದು. ಅಂದರೆ ನಾನು ಮ್ಯಾನೇಜ್ ಮಾಡ್ಬೋದು ಅನ್ನೋಷ್ಟು ಶಕ್ತಿ ಇದೆ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ಗೆ 200 ರೂಪಾಯಿ ಆದರೆ 500 ರೂಪಾಯಿ ಆಗಿರುತ್ತೆ, ಆಗ್ಬೋದು ಅಷ್ಟೇ. ಆದರೆ ಒಂದು ಸಲ ಯುರೋಪ್ ಎಂಟ್ರಿ ಆಗ್ತಿದ್ದಂಗೆ ನಾನು ಯಾಕಿಷ್ಟು ಬಡವನಾಗ್ಬಿಟ್ಟು, ಬಡವನಾದರೆ ಏನು ಪ್ರಿಯ, ಅಲ್ಲ ಪ್ರಿಯ ಇಲ್ಲ ಅಲ್ಲಿ, ಜೊತೆಲಿ ಪ್ರಿಯ ಇಲ್ಲ, ಪಾಕೆಟಲ್ಲಿ ಎಲ್ಲ ಮಿರರ್ ನೋಡ್ಕೊಂಡು ಹೇಳ್ಕೊಳ್ಳೋದು. ಅದು ಎಂಟ್ರಿ ಆಗಿದ ತಕ್ಷಣನೇ ಫಸ್ಟ್ ಹೊಡೆತ ಬಿದ್ದಿದ್ದೆ ನಮಗೆ ಇನ್ಸೂರೆನ್ಸು. ಬೈಕು 30 ದಿನದ ಇನ್ಸೂರೆನ್ಸ್ಗೆ, 1 ತಿಂಗಳ ಇನ್ಸೂರೆನ್ಸ್ಗೆ 36,000 ರೂಪಾಯಿ ಇಂಡಿಯನ್ ರುಪೀಸ್. ಮಾಡಿಸ್ಲೇಬೇಕು ಇನ್ಶೂರೆನ್ಸ್ ಅಲ್ಲಿ. ಮಾಡಿಸಿಲ್ಲ ಅಂದರೆ ನಿನ್ನನ್ನು ಮುಂದಕ್ಕೆ ಬಿಡಲ್ಲ. ನೀನು ಬಾರ್ಡರ್ ಎಫೆಕ್ಟ್ ಕೇಳ್ದಲ್ಲ, ರಷ್ಯಾದು ವಾರ್ ಎಫೆಕ್ಟ್ ಹೆಂಗೆ ಅಂತ. ರಷ್ಯಾದಲ್ಲಿ ನಮ್ಗೆ ಎಂಟ್ರಿ ಆಗುವಾಗ ಕಜಕ್ಕಿಂದ ನಮ್ಮನ್ನೇನು ಚೆಕ್ ಮಾಡಲಿಲ್ಲ. ಯಾಕೆ ಅಂತಂದರೆ ಇದು ಸೆಕ್ಯೂರ್ಡ್ ಏರಿಯಾ, ವಾರ್ ಏರಿಯಾ ಏನಲ್ಲ. ಆ್ಯಂಡ್ ಮೋರ್ ಎವರ್ ನಾವು ಇಂಡಿಯನ್ಸ್ ಆಗಿದ್ದರಿಂದ ಮುಖನ ನೋಡ್ತಾರೆ, ಅವ್ರಿಗೆ ಡೌಟ್ ಬಂದ್ರಷ್ಟೇ ಚೆಕ್ ಮಾಡ್ತಾರೆ. ಇಲ್ಲ ಅಂತಂದರೆ ಯು ಫ್ರೀ ಟು ಗೋ. ಪಾಸ್ಪೋರ್ಟ್ ಚೆಕ್ ಮಾಡಲಿಲ್ಲ, ಅವೆಲ್ಲ ಮಾಡ್ತಾರೆ, ಇದಾಗಬೇಕಲ್ಲ. ಮತ್ತು ಇನ್ನೊಂದು ಹೇಳಕ್ಕೆ ಮಾಡ್ತೇನೆ ನಿಮಗೆ, ಚೀನಾದಲ್ಲಿ ನಮ್ಮ ಪಾಸ್ಪೋರ್ಟ್ಗೆ ಎಲ್ಲ ದೇಶಗಳಲ್ಲೂ ಎಂಟ್ರಿ ಎಕ್ಸಿಟ್ ಹಾಕಿದ್ರಲ್ವಾ, ಚೀನಾದಲ್ಲಿ ಹಾಕಲ್ಲ. ಅವ್ರಿಗೆ ರೆಕಾರ್ಡೇ ಇರಬಾರ್ದು ನಾವು ಅಲ್ಲಿಗೆ ಹೋಗಿದ್ವಿ ಅಂತ. ಸೆಕ್ಯೂರಿಟಿ ಕ್ರೇಜಿ ಕಂಟ್ರಿ ಬರೋ ಅವ್ರದಂತೂ ಅರ್ಥನೇ ಆಗಲ್ಲ. ಹೆವಿ ಟ್ರಿಪ್. ಅವರು ವೀಸಾ ಹೆಂಗಿರುತ್ತೆ ಅಂತಂದರೆ, ಅವ್ರದ್ದೇ ಒಂದು ಫಾರ್ಮೆಟಲ್ಲಿ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದನ್ನು ಗೈಡ್ ಇಟ್ಕೊಂಡಿರ್ತಾರೆ. ನಿಮ್ಮ ಕೈಲೂ ಕೊಡಲ್ಲ, ನಮ್ಮ ಕೈಲಿ ಕೊಡಲ್ಲ. ಅದು ಏನಿದೆ ಅಂತಲೂ ಗೊತ್ತಿಲ್ಲ. ಗೊತ್ತಾದ್ರೂ ನಾನು ಹೋಗಿ ಅವನ ಹತ್ರ ಮಾತಾಡಬೇಕಲ್ಲ, ಬರಲ್ಲ. ಅವನ ಹತ್ರ ಮ್ಯಾನೇಜ್ ಮಾಡಿ ಬರಬೇಕಲ್ಲ, ಆಗಲ್ಲ. ಓಕೆ. ಸೊ ಒಂದು ಗೈಡ್ ಇರಲೇಬೇಕು. ಆ ಯಮ್ಮ ಹೋಗುತ್ತೆ ಅಥವಾ ಯಪ್ಪ ಹೋಗುತ್ತೆ, ಹೋಗಲ್ಲಿ ಸೀಲಾಕ್ಷನ್ ಮಾತಾಡೋಕ್ಕೆ ಮುಗೀತು ಕತೆ. ಸರಿ, ಎಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ, ವಾರ್ಸಾ ಪೋಲೆಂಡ್ ಮಾತಾಡಿದ್ವಿ. ಜರ್ಮನಿ, ನೆದರ್ಲೆಂಡ್ಸ್. ಪೋಲೆಂಡ್ ಹುಡುಗಿರ ಬಗ್ಗೆ ಹೇಳಿದ್ರು ತುಂಬಾ ಸ್ಟ್ರಿಕ್ಟ್ ಅಂತ. ಏನದು?
ಅಲ್ಲ ಫನ್ ಏನ್ ಮಾಡಿದ್ಯಾ ಮಗ? ಅಂದ್ರೆ ನಿಂದು ಫುಲ್ ಸೀರಿಯಸ್ ಟ್ರಿಪ್ ಅಂತ ನಂಗೆ ಅನ್ಸುತ್ತೆ. ಮಜಾ ಮಾಡಿದ್ದು, ಚಿಲ್ ಮಗ ಮಾಡಿದ್ದು. ಒಂದೇಳ ಅಕ್ಟೋಬರ್ ಫೆಸ್ಟ್ ಜರ್ಮನಿಲಿ ಹೋಗಿ ಒಂದ್ beer ಹಾಕಿದ್ದು. ಅವೆಲ್ಲ ಆಗ್ಲಿಲ್ಲ. ಒಂದ್ ಬಿಯರ್ ಹಾಕ್ಬೋದಾಗಿತ್ತಲ್ಲ ಅಲ್ಲಿ ಹೋಗಿ ಟ್ರೈ ಅಕ್ಟೋಬರ್ ಟೈಮಲ್ಲಿ ಅಲ್ಲೇ ಮಾಡ್ಬೋದಾಗಿತ್ತಲ್ಲ. ಇದ್ರಿ ತಾನೆ ಅವ್ರು? ಎಲ್ಲಿ ಜರ್ಮನ್ ಯುರೋಪ್ ಅಲ್ಲಿ ಇದ್ದಲ್ಲ. ಅಕ್ಟೋಬರ್ ಫೆಸ್ಟ್ ನಮ್ಗೆ ಮುಗಿದ ಮೇಲೆ ನಾವು ಎಂಟ್ರಿ ಆದ್ವಿ ಜರ್ಮನಿ. ನವಂಬರ್ ಫೆಸ್ಟ್. ಇಲ್ಲ, ಬಟ್ ನನಗೆ ಜರ್ಮನ್ ಬಿಯರ್ಸ್ ಬಗ್ಗೆ ಹೇಳಿರೋದು. ನಾನು ಅಷ್ಟು ದೊಡ್ಡ ಫ್ಯಾನ್ ಅಲ್ಲ. ಜರ್ಮನ್ ಅಲ್ಲ, ಇಡೀ ಯುರೋಪಲ್ಲಿ ಒಳ್ಳೊಳ್ಳೆ ಬಿಯರ್ ಸಿಗುತ್ತೆ. ಸೊ ಅಲ್ಲಿ ನಾನು ನೋಡ್ದಂಗೆ ಜನ ಯಾರು ಕಿಕ್ ಕುಡಿಯಲ್ಲ, ಕಿಕ್ಗೆ ಅಂತ ಕುಡಿಯಲ್ಲ. ಅಲ್ಲಿ ಕುಡಿಯೋದು ಏನಕ್ಕೆ ಅಂದರೆ ಆ ಕ್ಲೈಮೇಟ್ಗೆ ಅಡ್ಜಸ್ಟ್ ಆಗಕ್ಕೆ ಆಲ್ಕೋಹಾಲ್ ಬೇಕು. ಕರೆಕ್ಟ್. ಯಾಕಂದರೆ ಅವ್ರು ಕುಡಿಲಿಲ್ಲ ಅಂತಂದರೆ ಅವ್ರ ಬಾಡಿ ಹೀಟ್ ಇರಲ್ಲ. ಸೊ ನನಗೆ ಇನ್ನೂ ಒಂದು ಅರ್ಥ ಆಯಿತು ಈ ಟ್ರಿಪ್ ಮಾಡ್ಕೊಬಂದ್ಮೇಲೆ. ನಾವೇನು ಈ ಸರಿ ತಪ್ಪುಗಳನ್ನು ಡಿಸಿಷನ್ ಮಾಡ್ತೀವಲ್ಲ, ಅವೆಲ್ಲವೂ ಕೂಡ ನಮ್ಮ ವಾತಾವರಣಕ್ಕೆ ತಕ್ಕಂಗೆ ಸರಿ ತಪ್ಪುಗಳು ನಿರ್ಧಾರ ಆಗಿರುತ್ತೆ ನಮ್ಮ ಹಿರಿಯರಿಂದ. ಕರೆಕ್ಟ್. ಯಾವುದು ಸರಿ ಅಲ್ಲ, ಯಾವುದು ತಪ್ಪಲ್ಲ. ಎಕ್ಸಾಕ್ಟ್ಲಿ. ಎಕ್ಸಾಂಪಲ್ಲು ನಿಂಗೆ ಸಿಂಪಲ್ಲಾಗಿ ಹೇಳೋದಾದರೆ, ಈಗ ನಾನೀಗ ಟೈಮ್ 7 ಗಂಟೆ ಆಗಿದೆ ಅಲ್ವಾ, ನಾನೀಗ ಈ ಸ್ಟುಡಿಯೋ ಬಿಟ್ಟು ಕೆಳಗಡೆ ಓಡಾಡ್ಬೋದು, ಯಾವುದೇ ಥರ ಲೀಗಲ್ ಪ್ರಾಬ್ಲಮ್ ಇಲ್ಲ. ಇದೇ 7 ಗಂಟೆಲಿ ಇದೇ ಬೆಂಗಳೂರಲ್ಲಿ ಕೊರೋನಾ ಟೈಮಲ್ಲಿ ನೀನು ಅಲ್ಲಿ ಹೋಗಿ ಓಡಾಡಿದ್ರೆ ಅದು ತಪ್ಪು. ಹೌದೌದು. ಅಷ್ಟೇ ಅಂದ್ರೆ ಈಗ ಕೂರ್ಗಲ್ಲಿ ಡ್ರಿಂಕಿಂಗ್ ಇಸ್ ವೆರಿ ಕಾಮನ್. ಅಂದ್ರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕುಡಿತಾರೆ, ಚಳಿ ಜಾಸ್ತಿ. ಸೇಮ್ ಥಿಂಗ್. ಎಕ್ಸಾಕ್ಟ್ಲಿ. ಅವ್ರಿಗೆ ಅದು ಮ್ಯಾಟರ್ ಆಗಲ್ಲ. ಕರೆಕ್ಟ್. ಬಟ್ ನೀನ್ ಅದೇ ಏನಾದ್ರು ಬೇರೆ ಕಡೆ ಅಂದ್ರೆ ಈಗ ಬಿಡು, ಈಗೆಲ್ಲ ಕುಡಿತಾರೆ, ಅದು ಸಪ್ರೇಟ್ ಬೇರೆ ಟಾಪಿಕ್. ಬಟ್ ನಾವು ಚಿಕ್ಕವರಿದ್ದಾಗ ಯಾರು ಒಬ್ಬ ಕುಡಿತಾನೆ ಅಂದ್ರೆ ಅವನು ಮನೆ ಹಾಳ. ನಾನು ಈಗ ಅದನ್ನೇ ಹೇಳಕ್ ಬಂದೆ. ಸೊ ಮನುಷ್ಯನ ಅವನ ಹವ್ಯಾಸಗಳಿಂದ ಅವನ ಕ್ಯಾರೆಕ್ಟರ್ನ ನಾವು ಡಿಸೈಡ್ ಮಾಡಬಾರ್ದು. ಒಬ್ಬ ಮನುಷ್ಯ ಕೆಟ್ಟವನು ಅಂತಂದ್ರೆ ಯಾವಾಗ ಅಂತಂದ್ರೆ ಅವ್ನು ಇನ್ನೊಬ್ಬಂಗೆ ಹಾರ್ಮ್ ಮಾಡಿದಾಗಷ್ಟೇ, ಅವ್ನು ಇನ್ನೊಬ್ಬನಿಗೆ ತೊಂದರೆ ಮಾಡಿದಾಗಷ್ಟೇ ಕೆಟ್ಟವನು. ಹೌದು. ಅವನಿಗೆ ಏನು ಅಗತ್ಯತೆಗಳು ಬೇಕೋ ಅವನು ಅದನ್ನ ತಗೊಂಡ್ರೆ ನನ್ನ ಪ್ರಕಾರ ಅದು ತಪ್ಪಲ್ಲ ವೆರಿ ಟ್ರೂ ಅನ್ನೋದು ಬಂತು. ಹಂಗಂತೇಳಿ ಕೆಟ್ಟದನ್ನ ಪ್ರಮೋಟ್ ಮಾಡೋದು ಸರಿಯಲ್ಲ. ಹೌದು. ಅಂದ್ರೆ ಪ್ರಮೋಟ್ ಮಾಡಂಗಿಲ್ಲ. ಅವ್ರವ್ರ ಲೆನ್ಸ್ ಗುರು, ನನಗೆ ಯಾವ್ದು ಸರಿ ಅವ್ರವ್ರ ಅನ್ಸುತ್ತೆ. ಚಾಯ್ಸ್. ಹೌದು. ಅಲ್ಲ, ಈಗ ಫುಲ್ ಚಳಿ ಆಗ್ತಿದೆ, ನಾನು ಕುಡ್ದಿಲ್ಲ ಅಂದ್ರೆ ಈಗ ನಂಗೆ ತಡ್ಕೊಳಕ್ಕಾಗಲ್ಲ ಅಂದ್ರೆ ನಾನು ಕುಡಿಬೇಕು ಗುರು, ಬಿಕಾಸ್ ನೀ ಸರ್ವೈವ್ ಆಗಬೇಕು ಫಸ್ಟ್ ಪ್ಲೇಸ್. ಈಗ ನೀನ್ ಓವರ್ ಆಗಿ ಕುಡಿದು ಜಗಳ ಮಾಡ್ತಿದ್ಯಾ, ಎಲ್ಲರ ಹತ್ರ ನ್ಯೂಸೆನ್ಸ್ ಮಾಡ್ತಿದ್ಯಾ, ತಪ್ಪು ಕಲ್ಚರ್ ಬ್ರೋ. ಈಗ ಕೆನಡಾದಲ್ಲಿ ಅದೇ ಇಶ್ಯೂ ಆಗಿರೋದು ಮೇನ್ಲಿ. ಟಕ್ ಅಂತ ಹೇಳ್ಬಿಡ್ತೀನಿ, ಇಂಡಿಯನ್ಸೇ ತುಂಬ್ಕೊಂಡಿದ್ದಾರೆ ಕೆನಡಾದಲ್ಲಿ. ಬ್ರಾಂಪ್ಟನ್ ಅಂತ ಒಂದು ಟೌನ್ ಇದೆ, ಫುಲ್ ಕೆನಡಿಯನ್ಸು. ಅವ್ರ ಕಂಪ್ಲೇಂಟ್ ಏನು, ಗುರು ಬರ್ತೀರಾ ನಮ್ಮ ದೇಶಕ್ಕೆ, ನಿಮ್ಮ ಕಲ್ಚರ್ ಓಕೆ, ಬಟ್ ನಮ್ಮ ಕಲ್ಚರ್ ಅಡಾಪ್ಟ್ ಮಾಡ್ಕೋಬೇಕು ನೀವು, ಯಾಕಂದ್ರೆ ನಮ್ಮ ದೇಶದಲ್ಲಿ ಇದ್ದೀರಾ. ನಿಮ್ಮ ಕಲ್ಚರೇ ನಮ್ಮ ಮೇಲೆ ಇಂಪೋಸ್ ಮಾಡೋದು ತಪ್ಪು ಅನ್ನೋದು ಅಲ್ಲೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಎಲ್ಲ ನೋಡೋ ಲೆನ್ಸ್ ಬೇರೆ ಬೇರೆ ಆಗುತ್ತೆ. ಹೇಳೋದ್ರೆ ಸರಿನೇ ಅಲ್ಲ. ಈಗ ನಾವ್ ಹೆಂಗೆ ಈಗ ನಮ್ಮ ಕರ್ನಾಟಕಕ್ಕೆ ಬಂದ್ಮೇಲೆ ನಮ್ಮ ಭಾಷೆ ಕಲೀರಿ, ಕರೆಕ್ಟು, ಇಲ್ಲಿ ಜೀವನ ಮಾಡ್ತಿದ್ದೀರಾ, ಇಲ್ಲಿ ಅನ್ನ ತಿಂತಿದ್ದೀರಾ ಅಂತಂದ್ರೆ ಆ ಒಂದು ಮಾತೃಭಾಷೆಗೆ ಅಥವಾ ಮಣ್ಣಿನ ಭಾಷೆಗೆ ರೆಸ್ಪೆಕ್ಟ್ ಕೊಡಿ. ಎನಿ ಲ್ಯಾಂಗ್ವೇಜು ನೀ ಎಲ್ಲೋಗಿ ಅದನ್ನೇ ಹೇಳೋದಲ್ವಾ, ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ. ಕರೆಕ್ಟ್. ಅದರ ಅರ್ಥ ಏನು ಅಂತಂದರೆ, ನಾನು ಯಾವ ಮಣ್ಣಲ್ಲಿ ಜೀವಿಸ್ತೀನೋ ಅದನ್ನೇ ನಾನು ಕರ್ನಾಟಕ ಅನ್ಕೋಬೇಕು. ಅಂದರೆ ಅದನ್ನು ನನ್ನ ತಾಯ್ನಾಡಷ್ಟೇ ರೆಸ್ಪೆಕ್ಟ್ ಕೊಡಬೇಕು. ಅಲ್ಲಿ ಭಾಷೆಗೆ ನಾನು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ಅದು ಸಾಧ್ಯ ಅಂತ ನಮ್ಮಲ್ಲಿ ಹೇಳ್ಕೊಟ್ಟಿರೋದು. ಜರ್ಮನಿಯಿಂದ ನೆದರ್ಲ್ಯಾಂಡ್ಸಿಗೆ ಬರ್ತೀನಿ, ನಿಂದು ರೆಡ್ ಲೈಟ್ ಇರೋದು ವಿಡಿಯೋ ಹಾಕಿದ್ದೆ. ಸೊ ಆ ಥರ ನೀನು ಲೈಫಲ್ಲಿ ನೋಡಿರೋ ಸೀನೇ ಇಲ್ಲ ಬಿಡು. ಆ ಥರ ಅಂತೂ ಎಕ್ಸ್ಟ್ರೀಮ್ ಆಗಿ. ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸು? ಮಗ ಏನಂದರೆ ಅಲ್ಲೊಂಥರ ಚೆನ್ನಾಗಿದೆ. ಈಗ ನೋಡಿ, ಚೆನ್ನಾಗಿದೆ. ನೀನು ನಗ್ಬೋದು ಅಥವಾ ನೋಡ್ತಿರೋರು ನಗ್ಬೋದೇನೋ, ಬಟ್ ಸಿಂಪಲ್ ಆಗಿ ಹೇಳ್ತೀನಿ, ಆ್ಯಸ್ ಅ ಟ್ರಾವೆಲರ್ ಆಗಿ ನಾನು ಹೋಗಿದ್ನಲ್ಲ, ನಾನೇನೋ ಒಂದು ಪಕ್ಷದ ಪರವಾಗಿ ಹೋಗಿರಲಿಲ್ಲ, ಅಥವಾ ನಾನೇನೋ ಒಂದು ಧರ್ಮದ ಪರವಾಗಿ ಹೋಗಿರಲಿಲ್ಲ. ನಾನು ಹೋಗಿದ್ದೇನು, ಬೈಕರ್ ಸುತ್ತಾಡ್ಕೊಂಬರಕ್ಕೆ ಹೋಗಿರೋ ಒಬ್ಬ ಟೂರಿಸ್ಟ್ ಅಷ್ಟೇ, ಓಪನ್ ಮೈಂಡೆಡ್ ಪರ್ಸನ್. ಈಗ ನಾನು ನಂದು ಮೈಂಡ್ ಸೆಟ್ ಹೆಂಗಿರಬೇಕು ಅಂತಂದರೆ, ರೆಡಿ ಇರಬೇಕು, ನನಗೆ ಏನು ಸಿಕ್ಕಿದ್ರೂ ಅದನ್ನು ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈಗ ಆಮ್ಸ್ಟರ್ಡಮ್ ಅಂದಿದ ತಕ್ಷಣವೇ ಯೂಶ್ವಲಿ ಜನ, ಈಗ ನೆದರ್ಲ್ಯಾಂಡ್ ಅಂದಿದ ತಕ್ಷಣವೇ ಸ್ಮೈಲ್ ಬರುತ್ತೆ. ಯಾಕೆ ಬರುತ್ತೆ? ಅಲ್ಲಿ ಸೆಕ್ಸ್ ಅನ್ನೋದು ಲೀಗಲ್ ಇದೆ. ಗಾಂಜಾನು ಕೂಡ, ಗಾಂಜಾ ಯುರೋಪಲ್ಲೆಲ್ಲ ಲೀಗಲ್. ಗಾಂಜಾ ಮಾಡಿದ್ದೀರಾ ನೀವು? ಇಲ್ಲ ಬ್ರೋ, ಮಾಡಲಿಲ್ಲ. ಅಂದ್ರೆ ಅಲ್ಲಿ ಹೋದ್ರೆ ಒಂದು ಕಸ್ಟಮ್ ಅಂತ ಹೇಳ್ತಾರೆ ಮಗ, ಬ್ರೌನೀಸ್ ಆದ್ರೂ ಟೇಸ್ಟ್ ಮಾಡಬೇಕು ಅಂತ. ಅದೇನೋ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಡಿಸೈಡ್ ಮಾಡಿ ಹೋಗಿರೋದು, ಹ್ಯಾಶ್ ಬ್ರೌನೀಸ್ ಅಂತ ಮಾಡ್ತಾರೆ. ನಂಗೂ ಅಂದ್ರೆ ಅದೊಂಥರ ಮಾಡಬೇಕು ಅಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಒಂದ್ಸಲ ಟ್ರೈ ಮಾಡಿ ಅಂತ. ನನ್ನ ಅನಿಸಿಕೆ ಪ್ರಕಾರ ನಾನು ಇನ್ನೂ ಅಷ್ಟ್ರ ಲೆವೆಲ್ಗೆ ಇನ್ನೂ ಪಾರ್ಶ್ ಮೆಚ್ಯೂರ್ ಆಗಿಲ್ಲ. ಗೊತ್ತಾಯ್ತು. ಮೇ ಬಿ ನಾನು ನೆಕ್ಸ್ಟ್ ಟ್ರಿಪ್ಗೆ ಹೋದ್ರೆ ಅದನ್ನು ಟ್ರೈ ಮಾಡ್ಬೋದೇನೋ. ಈಗ ಸಡನ್ನಾಗಿ ಹಳ್ಳಿಯಿಂದ ಹೋಗಿರೋದ್ರಿಂದ ಈಗ ನಾನು ಏನೇ ಇದಾಗಿ ಬಂದ್ರೂ, ಪಾರ್ಶ್ ಆದ್ರೂ ನನ್ಗೆ ಅದೊಂದು ತಡೆಯುತ್ತೆ. ಬಟ್ ಕಾಣಿಸ್ತಿತ್ತು ಎಲ್ಲ ಕಡೆ ಓಪನ್ ಆಗಿ, ಅಂಗಡಿಗಳಲ್ಲಿ ಆರಾಮಾಗಿ ಸಿಗ್ತಾ ಇತ್ತು. ATM ಥರ ಇದೆ ಮಗ, ATM ಥರ ಇದೆ. ನೀನು ಅಲ್ಲಿ ದುಡ್ಡು ಹಾಕಿದ್ರೆ ನಿನ್ಗೆ ಬೀಳುತ್ತೆ ಗಾಂಜಾ. ನಾನು ಅದನ್ನು ವಿಡಿಯೋದಲ್ಲಿ ಹೇಳಿದ್ದೀನಿ, ವಿಡಿಯೋದಲ್ಲಿ ಅಲ್ಲಿ ಪ್ರೈಸಸ್ ಎಲ್ಲ ಎಷ್ಟಿದೆ? ನನಗೆ ಇಂಡಿಯಾದಲ್ಲೇ ಪ್ರೈಸಸ್ ಗೊತ್ತಿಲ್ಲ. ಆ್ಯಕ್ಚುಲಿ ಪ್ರೈಸಸ್ ನಾವು ಲೆಕ್ಕನೇ ಹಾಕ್ಲಿಲ್ಲ, ಗೊತ್ತಿರಲ್ವಾ.
ಅಲ್ಲ ಗುರು, ಎಷ್ಟಿರುತ್ತೆ ಅಂತ. ಏನಾದ್ರು ನೀವೇನಾದ್ರೂ ಹ್ಯಾಬಿಚುವಲ್ ಇದ್ರೆ ಗೊತ್ತಾಗತ್ತೆ, ನಮ್ಗೆ ಏನೂ ಗೊತ್ತಿಲ್ಲ ಜಗತ್ತು. ಮಗ ಇಂಜಿನಿಯರಿಂಗ್ ನೀನು ಮಾಡಿದೀಯ, ನಾನು ಮಾಡಿದೀನಿ, ಎಲ್ಲರೂ ಮಾಡಿದೀನಿ. ಇಲ್ಲ, ನಾನು ನಿಜ ಹೇಳ್ತೀನಿ, ನಮ್ ಗ್ಯಾಂಗಲ್ಲಿ ಆತರ ಇಂಜಿನಿಯರಿಂಗ್ ಮಾಡೋರು ನಾನು ಸ್ಮೋಕ್ ಮಾಡಲ್ಲ ಗುರು. ಎಸ್ಪೆಷಲಿ ಇಂಡಿಯಾದಲ್ಲಿ ಈ ಗಾಂಜಾ ಮಾಫಿಯಾ ಏನ್ ನಡೆಯುತ್ತೋ ಅದೆಲ್ಲವೂ ಕೂಡ ಟಾರ್ಗೆಟ್ ಯಾರ ಮೇಲೆ ಮಾಡ್ತಿದೆ ಅಂತಂದ್ರೆ ಸ್ಟೂಡೆಂಟ್ಸ್. ಎಸ್ಪೆಷಲಿ ಯಾವ ಸ್ಟೂಡೆಂಟ್ಸ್ ಮೇಲೆ? ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಮೇಲೆ. ಇದ್ ಯಾಕೆ ಹೇಳು, ಗೊತ್ತಾ? ಯಾಕೆ ಹೇಳು, ಇರೋದೇ ತುಂಬಾ ಜಾಸ್ತಿ stress ಇಂಜಿನಿಯರಿಂಗು ಮೆಡಿಕಲ್ ಕಾಲೇಜು. ಸ್ಟ್ರೆಸ್ ಅಲ್ಲ, ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜೇ ಜಾಸ್ತಿ ಗುರು ಯಾವ ಕಾಲೇಜಲ್ಲಿ ಸ್ಟ್ರೆಸ್ ತಗೋತಾರೆ ಅಂದ್ರೆ 60 ಜನ ಇದ್ರು ಅಂದ್ರೆ ಹಂಗಲ್ಲ, ಇಬ್ರು ಸ್ಟ್ರೆಸ್ ಸ್ಟ್ರೆಸ್ ತಗೊಳಲ್ಲ, ನಮಗ್ ನಾವೇ ಅನ್ಕೊಳ್ಳೋದು ಸ್ಟ್ರೆಸ್ ಸ್ಟ್ರೆಸ್ ಆಗಿದೆ. ರೀಸನ್ ಬೇಕಲ್ಲ, ಕಳ್ಳನ್ಗೊಂದ್ ಪಿಳ್ಳೆ ನೀವು 30 ಆದ್ಮೇಲೆ ಆಗುತ್ತಲ್ಲ ಅದು ಸ್ಟ್ರೆಸ್. ಮಗ, ನನಗೆ ಇದ್ರ ಬಗ್ಗೆ ಆನೆಸ್ಟ್ಲಿ ಹೇಳ್ತೀನಿ, ಇಂಜಿನಿಯರಿಂಗ್ ಆದ್ಮೇಲೆ ಗೊತ್ತಾಗಿದೆ ಈ ತರ ಜಗತ್ತಿದೆ ಅಂತ. ಎಷ್ಟು ಆ ಥರ ಜಗತ್ತಿಂದ ಹೋಗಿದ್ದು ನನಗೆ ಟ್ರಾನ್ಸಿಷನೇ ಆಗ್ತಿರ್ಲಿಲ್ಲ ಇಂಜಿನಿಯರಿಂಗಲ್ಲಿ, ಅದಕ್ಕೆ ಎಷ್ಟೋ ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ, ನನಗೆ ಗೊತ್ತೇ ಇಲ್ಲ. ಓಕೆ, ನೆಕ್ಸ್ಟ್ ಬೇರೆ. ಸೊ ನೆಕ್ಸ್ಟ್ ಯು ಕೇಮ್ ಟು ನೆದರ್ಲ್ಯಾಂಡ್ಸ್, ಇಂಗ್ಲೆಂಡಲ್ಲಿ ನೋಡಿದ್ವಿ ವಿಡಿಯೋಸ್ ಎಲ್ಲ. ಬಟ್ ಮೇನ್ ಈ ಇಡೀ ಟ್ರಿಪ್ಪಲ್ಲಿ ವರ್ಸ್ಟ್ ಕಂಟ್ರಿ, ಬೆಸ್ಟ್ ಕಂಟ್ರಿ ಅಂತ ಹೇಳಿದ್ರೆ ಯಾವುದು ಮಗ? ವರ್ಸ್ಟ್ ಹೇಳೋದಾದ್ರೆ ಕಿರ್ಗಿಸ್ತಾನ್ ಹೇಳ್ಬೋದು. ವರ್ಸ್ಟ್ ಇನ್ ದ ಸೆನ್ಸ್, ನಾನು ತೀರಾ ವರ್ಸ್ಟ್ ಅಂತ ಹೇಳಲ್ಲ ಮಗ, ತೀರಾ ಅಂತ ಹೇಳಲ್ಲ. ಕೆಲವೊಂದು ಪಾರ್ಟಲ್ಲಿ ಅಲ್ಲಿ ಹಳ್ಳಿಗಳ ಕಡೆ ನಾವು ಹೋಗಿದ್ದೆಲ್ಲ ಒಂಥರ ರಿಮೋಟ್ ಪ್ಲೇಸ್ ಕೊಟ್ಟೋಗ್ಬಿಟ್ವಿ. ನಾನು ಇವನ್ ನೆಕ್ಸ್ಟ್ ನಂದು ಯೂಟ್ಯೂಬಲ್ಲಿ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದೀನಿ, ಆದರೆ ಇದನ್ನು ಸ್ಕಿಪ್ ಮಾಡಿಬಿಡಿ. ನಾನು ಹೋಗಿದ್ದು ರೂಟ್ ಏನಿದೆಯೋ ಆ ರೂಟ್ ಸ್ಕಿಪ್ ಮಾಡಿ, ಇಲ್ಲ ರೂಟ್ದು ನಾನು ಲಿಂಕ್ ಹಾಕಿದ್ದೀನಿ ಗೂಗಲ್ ಮ್ಯಾಪು. ನೀವು ತುಂಬಾ ಅಡ್ವೆಂಚರ್ ಥಿಂಗ್ನ ಇಷ್ಟ ಮಾಡೋರಾದ್ರೆ ಹೋಗಿ, ಇಲ್ಲಪ್ಪ ಬೇಡ ಅನ್ನೋರಾದ್ರೆ ಸೀದಾ ಇಲ್ಲಿಂದ ರಷ್ಯಾಗೆ. ಕಾರಣ ಏನು ಅಂತಂದ್ರೆ ರೋಡ್ ಚೆನ್ನಾಗಿಲ್ಲ ಒಂದು. ಎರಡನೇದು, ನಿಮಗೆ ತೀರಾ ನಾನು ನೋಡಿ ಎಂಜಾಯ್ ಮಾಡ್ತೀನಿ ಅನ್ನೋಂಥ ಪ್ಲೇಸ್ಗಳು ಯಾವುದೂ ಇಲ್ಲ. ಸುಮ್ಮನೆ ಮರಳು ಸಿಗುತ್ತೆ, ಬರೀ ಬರಗಾಡು ಸಿಗುತ್ತೆ. ನೀವು ರೋಡ್ ಇಲ್ಲ, ಆಫ್ ರೋಡ್ ಮಜಾ ಮಾಡ್ಬೋದು. ಬೈಕ್ ಏನಾದ್ರು ಕೆಟ್ಟೋಗುತ್ತೆ, ಅಡ್ವೆಂಚರಸ್ ಆಗಿರುತ್ತೆ. ನೀವೊಂದು 4 ಜನ ಅದೇ ಮೈಂಡ್ ಸೆಟ್ಟಲ್ಲಿರೋ ಫ್ರೆಂಡ್ಸ್ಗಳಿತ್ತು ಅಂತಂದರೆ ಮಜಾ ಬರುತ್ತೆ. ಒಬ್ಬ ಏನಾದರೂ ಭಯ ಪಡೋನಿದ್ದು, ಅಯ್ಯೋ ನನ್ನ ಗಾಡಿ ಬೀಳುತ್ತೆ ಅನ್ನೋನಿದ್ರೆ ಅದು ತಲೆನೋವು. ಓಕೆ, ಇನ್ನೊಂದು ಗಾಡಿ ಕೆಟ್ಟೋದ್ರೆ ಅಂತ ಹೇಳಿದೆ, ಇಡೀ ಟ್ರಿಪಲ್ ಎಷ್ಟು ಸರಿ ಗಾಡಿ ಕೆಡ್ತು? ನಂದು ಮೇಜರ್ ಕೆಟ್ಟೋಗಿದ್ದಂತ ಏನೂ ಇಲ್ಲ. ಅದು ಚೈನ್ ಒಂದು ಪ್ರಾಬ್ಲಮ್ ಆಗಿತ್ತು. ಅದು ಬಿಟ್ಟರೆ ಆಯಿಲ್ ಚೇಂಜ್ ಮಾಡಿಸೋದು ಅದೇನಿಲ್ಲ, ಈಸಿ ನಾವೇ ಮಾಡ್ಕೊತಿದ್ವಿ. ಇನ್ನು ಸಣ್ಣ ಪುಟ್ಟ ಪಂಚರ್ ಆಗ್ತಿತ್ತು, ನಾನೊಂದು 3 ಸಲ ಪಂಚರ್ ಆಗಿದ್ದೆ. ಅದಕ್ಕೆ ಪ್ರಿಕಾಷನರೀಸ್ ಅಂತಂದರೆ ಆಲ್ರೆಡಿ ತಗೊಂಡಿದ್ವಿ, ಪಂಚರ್ ಕಿಟ್ಟು ಮತ್ತು ಇನ್ಫ್ಲೇಟರ್ ಇರುತ್ತೆ. ಆನ್ ಸ್ಪಾಟ್ ಏನಾಗುತ್ತೋ ಟ್ಯೂಬ್ಲೆಸ್ ಟೈರ್ಗಳಿರೋದ್ರಿಂದ ಅದನ್ನು ಮಾಡ್ಕೊಬೋದು. ಇನ್ನು ಗಾಡಿ ಆ್ಯಕ್ಚುಲಾಗಿ ಇಲ್ಲಿಂದ ಆ ಥರ ರೈಡ್ ಏನಾದ್ರು ಮಾಡ್ತೀವಿ ಅಂತಂದರೆ ಆದಷ್ಟು ಕಂಡೀಷನ್ ಗಾಡಿ ಇದ್ದರೆ ಓಕೆ, ಇಲ್ಲ ಹೊಸ ಗಾಡಿ ತಗೊಂಡು ಹೋಗೋದು ಒಳ್ಳೆಯದು. ಆಮೇಲೆ ಇನ್ನೊಂದು, ಗ್ರೂಪ್ ಜೊತೆ ಬರಬೇಡಿ ಅಂತ ನೀವು ಹೇಳಿದ್ರೆ. ಖಂಡಿತ ಬರಬೇಡಿ. ಏನಕ್ಕೆ ಅಂದರೆ ಇಂಥ ಒಂದು ಕಂಟ್ರಿಗೆ ಹೋಗ್ತಿದ್ದೀವಿ, ಒಂದು ಸ್ವಲ್ಪ ಜನ ಇದ್ದರೆ ಧೈರ್ಯ ಅಂತ ಅನ್ಸುತ್ತಲ್ಲ, ನೀವು ಗ್ರೂಪ್ ಜೊತೆ ಬರೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರಿ. ಬ್ರೋ ಏನು ಗೊತ್ತಾ, ನಾನು ಸ್ಟಾರ್ಟಿಂಗು ಈ ರೈಡ್ ಮಾಡಬೇಕಾದ್ರೆ ಏನು ಅನಿಸ್ತಿತ್ತು, ಹೊರದೇಶ, ಅಯ್ಯೋ ಹಂಗೆ ಹಿಂಗೆ ಭಯ ಇತ್ತು ನನಗೆ. ಸೊ ನಾನೀಗ ವಿಡಿಯೋ ಮುಂದೆನೇ ಹೇಳಬೇಕಾದ್ರೆ ನೇಪಾಳ ನನಗೇನು ಹೊಸ್ತಲ್ಲ ಅಂದೆ. ಅದನ್ನ ಹೆಂಗೆ ಹೇಳಿದೆ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದೆ. ಈಗ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನನ್ನ ತಾಟಲ್ಲಿ ಇಂಟರ್ನ್ಯಾಷನಲ್ ಬೈಕ್ ರೈಡ್ ಅಂತಂದರೆ ಮೊದಲು ಒಂದು ಕಲ್ಲನ್ನ ನೀವು ಹಿಂಗೆ ಇಟ್ಕೊಂಡ್ರೆ ಆ ಕಲ್ಲು ಮಾತ್ರ ದೊಡ್ಡದಾಗಿ ಕಾಣಿಸುತ್ತಲ್ಲ, ಹಂಗಿತ್ತು. ಈಗ ನಾನು ಆ ಕಲ್ಲಿಂದ ದೂರ ಇದ್ದೀನಿ, ಅದು ಚಿಕ್ಕದಾಗಿದೆ. ಸೊ ನನ್ನ ಕ್ವಶನ್ ಏನು ಅಂದರೆ, ಇದು ಎಲ್ಲರೂ ಲಾಸ್ಟಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಗುರು ನಾನು ಇದು ಸಣ್ಣ ಪುಟ್ಟ ಮಾಡಿ ಅದು ಮಾಡಿ ಇದು ಮಾಡಿ ಫಸ್ಟೇ ಇದು ಅಂದರೆ ಫಸ್ಟೇ ಅಂದರೆ ಬೇರೆ ರೈಡ್ ಮಾಡ್ಬಿಡಿದಾಗಲೇ, ಈ ರೈಡ್ ಮುಗಿದ್ಮೇಲೆ ನೆಕ್ಸ್ಟ್ ಏನು ಇವಾಗ ಅಂದರೆ ಲೈಕ್ ಗುರು ಈಗ ಏನೇ ಮಾಡಿದ್ರೆ ಅದು ಮಾಡಿದ್ದೀನಿ ಎಲ್ಲ ಚಿಕ್ಕದು ಅನ್ಸುತ್ತೆ. ಇಷ್ಟು ಅಣ್ಣ ಆಫ್ರಿಕಾ ಹೋಯ್ತಾನೆ. ಒಂದೇನು ಗೊತ್ತಾ, ಇಲ್ಲ ಒಂದು ನಾನು ರೇಸ್ಗಂತೂ ಬಂದಿಲ್ಲ ಇಲ್ಲಿ. ಈಗ ರೇಸ್ ಪ್ರಶ್ನೆ ಅಲ್ಲ, ಅಂದರೆ ನಿಮ್ಗೆ ಹೇಳ್ತಾರೆ. ಈಗ ನೀವು ಹೋಗಿದ್ದೀರಾ ಇಲ್ಲಿ ಇಂಡಿಯಾಯಿಂದ ಇಲ್ಲಿಗೆ UK ಹೋಗಿದ್ದೀರಾ, ಸೊ ನೀವು ಎಲ್ಲ ಥರ ರೋಡ್ ನೋಡಿದ್ದೀರಾ, ರೈಟ್? ಅಂದರೆ ಎಲ್ಲ ಥರ ರೋಡ್ ನೋಡಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲೇ ಹೋದ್ರು ಗುರು ಈ ರೋಡ್ ನೋಡಿದ್ದೀನಿ ನಾನು, ಇದು ಏನಿದೆ ಸ್ಪೆಷಲ್ ಅಂತ ಅದೊಂದು ಇದನ್ಸಲ್ವಾ? ಅಂದರೆ ಏನೇ ಕಂಪೇರ್ ಮಾಡೋದು ಅದು ಕಂಪೇರ್ ಮಾಡೋದು ಇಲ್ಲ ಬ್ರೋ. ಇದನ್ನು ನಾನು ಪಾಸಿಟಿವ್ ವೇನಲ್ಲಿ ಯೋಚನೆ ಮಾಡ್ತೀನಿ. ಹೆಂಗೆ ಅಂತಂದರೆ, ಈಗ ನನಗೆ 30 ವರ್ಷ, ಇನ್ನು 5 ವರ್ಷ ಆದಮೇಲೆ ನಾನೀಗ ಹಂಗೇನಾದ್ರು ಲೇಟ್ ಮಾಡ್ಕೊಂಡು ಹೋಗ್ತೀನಿ ನನಗೆ ಆಗಿದ್ದಿದ್ರೆ ಮೇ ಬಿ ನಾಳೆ ದಿನ ನನ್ನ ಕಾಲು ಬರದೇ ಇರ್ಬೋದು, ಅಥವಾ ನನಗೆ ನಡೆಯೋಕ್ಕಾಗ್ದೇ ಇರ್ಬೋದು. ಸೊ ಇನ್ನೂ ಒಂದು ಹೇಳ್ತೀನಿ, ನಾನು ಲಂಡನ್ಗೆ ಬೈಕಲ್ಲಿ ಹೋಗಿರೋದು ನಾವೇ ಏನು ಮೊದಲಲ್ಲ, ನಮಗಿಂತ ಬಿಫೋರ್ ಹೋಗಿದ್ದಾರೆ ಕಿಂಗ್ ರಿಚರ್ಡ್ ಆ್ಯಂಡ್ ಮಂಜುನಾಥ್ ಅಂತ. ಸೊ ಅವರು ಬೆಂಗಳೂರಿಂದ 2018 ಹೋದರು. ಆ್ಯಕ್ಚುಲಿ ನಾವು ಹೋಗಿದ್ದೇನು ಮ್ಯಾಟ್ರೇ ಅಲ್ಲ, ಅವ್ರು ಹೋಗಿದ್ದಿದ್ದು ಮ್ಯಾಟ್ರು. ಕಾರಣ ಯಾಕೆ ಗೊತ್ತಾ, ಟೆಕ್ನಾಲಜಿ ವೈಸ್ ನೋಡಿದ್ರೆ ಆವತ್ತಿಗೂ ಇವತ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಇವತ್ತು ನಾನು ಏನೋ ಒಂದು ಫೋನ್ ಪೇ ಮಾಡ್ತೀನಿ, ಆವತ್ತು ಫೋನ್ ಪೇ ಇರಲಿಲ್ಲ. ಅಥವಾ ಟ್ರಾನ್ಸಾಕ್ಷನ್ ಆನ್ಲೈನಲ್ಲಿ ಮಾಡ್ತೀನಿ ಅಂತಿತ್ತು, ಈಗ ಒಂದು ಆಪ್ಷನ್ ಇದೆ, ಆವಾಗಿರಲಿಲ್ಲ. ಅದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಅವ್ರು ಹೋಗಿದಾರಲ್ಲ, ಅದು ಸಾಧನೆ. ಆಮೇಲೆ ರೋಡ್ಸು
ಈಗ 18ರಿಂದ ಇಲ್ಲಿವರೆಗೂ ಆಗಿರೋ ಇಂಪ್ರೂವ್ಮೆಂಟ್ಸ್ಗೂ ನಾನು ಅವ್ರದ್ದು ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅವ್ರ ವೀಡಿಯೋದಲ್ಲಿ ಲಿಟರಲಿ ಚೈನಾದಲ್ಲಿ ಆಗ ರೋಡ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿ ಅವ್ರ ಟೈಮಲ್ಲಿ ಈಗ ನಮ್ಮಲ್ಲಿ ಹೆಂಗೆ ಬೆಂಗಳೂರು ಮೈಸೂರು ಹೈವೇ ಇದೆಯೋ ಆ ಥರ ಇತ್ತು. ಬಟ್ ಇವಾಗ ಹೋಗಿ ನೋಡಿದ್ರೆ ಇದ್ರ ಡಬಲ್ ಇದೆ ಅಲ್ಲಿ. ಸೊ ನನ್ನ ಪ್ರಕಾರ ಅವ್ರು ಮಾಡಿರೋದು. ಸೊ ಈಗ ಅವ್ರನ್ನ ನಾನು ಏನಕ್ಕೆ ತಗೊಂಡೆ ಅಂತಂದರೆ ಅವರೆಲ್ಲ ಮಾಡಿರೋದು ಅವರ 35-36 ವಯಸ್ಸಲ್ಲಿ, ಕರೆಕ್ಟ್ ಅಲ್ವಾ? ನಾನು ಯಾಕೆ ಅದನ್ನು ಪ್ಲಸ್ ಪಾಯಿಂಟಾಗಿ ತಗೋಬಾರ್ದು? ನನ್ನ ಜೀವನದಲ್ಲಿ ನಾನು ಅದನ್ನು ಅಷ್ಟು ಟೈಮ್ ಹೋಗದೆ 30 ವರ್ಷಕ್ಕೆ ಅದನ್ನು ಮುಗಿಸಿದ್ದೀನಿ ಅಂತ. ಕರೆಕ್ಟ್. ನಾವು ನೆಕ್ಸ್ಟ್ 2 ಇಯರ್ಸಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಮಾಡಬೇಕು. ಓಕೆ. ಸೊ ಬಜೆಟ್ ವಿಷಯಕ್ಕೆ ಬರೋಣ. ಬಜೆಟ್ 15 lakhs ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಹೌದು. ಸೊ ಎಷ್ಟು ನಿನಗೆ ಸ್ಪಾನ್ಸರ್ಶಿಪ್ ಬಂತು, ಎಷ್ಟು ನೀನೇ ಕ್ವಿಕ್ ಆಗಿ ಅಂದರೆ ವಿಡಿಯೋ ಬಂದಿದೆ ಎಲ್ಲ ಅದ್ರಲ್ಲಿ ನೋಡ್ಕೋಬಹುದು, ಬೇಕಾದ್ರೆ ಯಾರು ನೋಡ್ಕೋಬಹುದು ಕ್ವಿಕ್ ಆಗಿ. ಐಡಿಯಾ ಬಂದು ಯಾರಿಗಾರು ಹೋಗ್ಬೇಕಂತಿದ್ರೆ ಬ್ರೋ ಈ ರೈಡ್ಗೆ ಸ್ಪಾನ್ಸರ್ ಅಂತಂದರೆ ಬ್ರ್ಯಾಂಡ್ ವೈಸಿಂದ 0. ಅಂದರೆ 15 ಲಕ್ಷ ನೀವೇ ಹಾಕೊಂಡ್ರು? ಇದೆ ವಿಚಾರ ಇದೆ. ಓಕೆ. ಬ್ರ್ಯಾಂಡ್ ವೈಸಿಂದ 0. ಈಗ 15 ಲಕ್ಷ ಏನು ಖರ್ಚಾಯಿತೋ ಅದರಲ್ಲಿ ನನಗೆ ಯೂಟ್ಯೂಬಿಂದ ರಿಟರ್ನ್ ಅಮೌಂಟ್ ಬಂದಿರೋದು 4.5 ಲಕ್ಷ. ಬೇಸಿಕಲಿ ಅರ್ನಿಂಗ್ ನಾಟ್ ಬ್ಯಾಡ್. ಈ ಎಪಿಸೋಡ್ಸ್ಗಳನ್ನೆಲ್ಲ ಹಾಕಿದ್ಮೇಲೆ ನನಗೆ 4.5 ಲಕ್ಷ ಬಂದಿದೆ. ಇನ್ನು ನನ್ನ ಫ್ರೆಂಡ್ಸು ಇವರೆಲ್ಲ ಸೇರಿ ಕೊಟ್ಟಿರೋದು 1 ಲಕ್ಷ. ಮತ್ತು ಈ ವಿಚಾರ ಹೇಳ್ಕೋಬೇಕು, ದುನಿಯಾ ವಿಜಯ್ ಸರು ಇದಕ್ಕೆ ನಮ್ಮ ಮೀಟಪ್ಗೆ ಬರ್ತಾರೆ ನಮ್ಮ ರೈಡಲ್ಲಿ. ಅವರು ಕೂಡ 50,000 ಈ ರೈಡ್ಗೆ ಅಂತ ಕೊಡ್ತಾರೆ. ಸೊ ಇದೆಲ್ಲ ಸೇರಿಸಿ 5.5 ಲಕ್ಷ ಮೈನಸ್ ಮಾಡಿದ್ರೆ 15.5 ಎಷ್ಟಾಯಿತು? 10 ಆಯ್ತಾ 11 ಆಯ್ತಾ? 5.5 15 11 ಆಯ್ತು. 9ರಿಂದ 10 ಲಕ್ಷ. 10 ಲಕ್ಷ 10 ಲಕ್ಷ ಅನ್ಕೋ. ಈ 10 ಲಕ್ಷದಲ್ಲಿ ನನ್ನ ಸೇವಿಂಗ್ಸ್ ಅಂತ ಎತ್ತಿದ್ದು 4 ಲಕ್ಷ. ಓಕೆ. ಅಂದ್ರೆ ಇದಕ್ಕಂತಾನೆ ಎತ್ತಿಟ್ಟಿದ್ದು? ಎತ್ತಿಟ್ಟಿದ್ದು. ಸೊ 6 ಲಕ್ಷ ಆಯ್ತಾ? 6 ಆಯ್ತಾ? 11ರಲ್ಲಿ 4 ಹೋದ್ರೆ ಅದೇ 9ರಿಂದ 4 ಹೋದ್ರೆ 5 ಲಕ್ಷ. 5ರಿಂದ 6. ಈಗ ಅರ್ಥ ಆಯ್ತಾ ನಾನು ಯಾಕೆ PUCಲಿ ಮ್ಯಾಥಮೆಟಿಕ್ಸ್ನ 5 ಸಲ ಬರದೆ ಅಂತ? ಅಲ್ಲ, ಬಟ್ ಆದ್ರೂ PUCಯಲ್ಲಿ ಮ್ಯಾಥ್ಸಲ್ಲಿ 2-3-5 ಸಲ ಬರೆದ್ರು 15 lakhs ನೀನು ಟ್ರಿಪ್ ಮಾಡ್ಕೊಂಡು ಬಂದಿರೋದೇ ಇಸ್ ಕ್ರೇಜಿ. ಎಷ್ಟೋ ಜನ ಮ್ಯಾಥ್ಸ್ ಪಾಸ್ ಆದರೂ ಈ ಲೆವೆಲ್ಗೆ ಮಾಡಿರಲ್ಲ. ಅಂದ್ರೆ ಬೇಸಿಕಲಿ 5 ಲಕ್ಷ ಈಗ ರಿಕವರ್ ಮಾಡಬೇಕು. ಬ್ರೋ 5 ಅಲ್ಲ, ಜಾಸ್ತಿ ಬರುತ್ತಿನ್ನ. ಅಂದ್ರೆ ಸಂಪಾದನೆ ಬಿಟ್ರೆ ಅಂದ್ರೆ ಈಗ ಇದು ಆಲ್ರೆಡಿ 4 ಲಕ್ಷ ಬಂದಿದೆ. 1 ಲಕ್ಷ ಬಾಯ್ಸ್ ಕೊಟ್ರು, 50,000 ದುನಿಯಾ ವಿಜಯ್ ಅವ್ರು ಕೊಟ್ರು. ಎರಡು ಸೇರಿ 1 ಲಕ್ಷ. 1 ಲಕ್ಷ. ಓಕೆ. ಸೊ 5 ಲಕ್ಷ ಅಲ್ಲಿ ಬಂತು. ನೀವು 4 ಲಕ್ಷ ಇದಕ್ಕಂತ ಎತ್ತಿಟ್ಟಿದ್ದೀರಾ. ಐ ವಿಲ್ ಥಿಂಕ್ ದಟ್ ಆಸ್ ಅಂದ್ರೆ ಫಂಡಿಂಗ್ ಅಂತಾನೆ ಹಾಕ್ತೀನಿ. ಅಂದ್ರೆ ನಿಮಗ್ ಮಾಡ್ಬೇಕು ಅಂತ ಎತ್ತಿದ್ದು, ಖರ್ಚು ಅಂತ ತಗೊಳ್ಳಲ್ಲ, ಮಾಡ್ಬೇಕಂತ ಎತ್ತಿಟ್ಟಿದ್ದು. ಸೊ 9 ಲಕ್ಷ ಆಯ್ತು. 9 ಲಕ್ಷ ಆಯ್ತು. ಇನ್ನು 15 ಲಕ್ಷದಲ್ಲಿ 6 ಲಕ್ಷ ನೀವು ಇವಾಗ ರಿಕವರ್ ಮಾಡಬೇಕು. ಸೊ ಈ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂತ ನಿಮ್ಮ ಒಂದು ಬರುತ್ತೆ ಮಗ. ಒಂದು ಯೂಟ್ಯೂಬಲ್ಲಿ ಈಗ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಸೊ ಅದು ಆ್ಯಕ್ಚುಲಿ ನೆನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಕಮೆಂಟು ಹೆಂಗೆ ಬಂತು ಅಂತಂದರೆ, ಎಲ್ಲ ಮುಗಿದು ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ನಾನೇನು ಅಂತಂದರೆ ಮುಚ್ಚುಮರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗ ಪ್ರತಿ ರೈಡು ಈಗಲ್ಲ, ನಾನು 2020ರಿಂದ ಶುರು ಮಾಡಿದ್ದೀನಲ್ವ, ನಾನು ಯಾವ್ಯಾವ ರೈಡ್ ಮಾಡಿದ್ರು ಹೋಗಿ ಬಂದ ಮೇಲೆ ಎಷ್ಟು ಖರ್ಚಾಯಿತು ಅನ್ನೋದು ಕೊಡ್ತೀನಿ. ಆಮೇಲೆ ನಾನು ಒಂದು ಸ್ವಲ್ಪ ಕಂಜೂಸು, ಸಿಕ್ಕಾಪಟ್ಟೆ ಲೆಕ್ಕ ಬರ್ಕೊತೀನಿ. ಆ ಲೆಕ್ಕನ ಕೊಡೋದು. ಬಟ್ ಇಷ್ಟು ರೈಡ್ಗಳಲ್ಲಿ ಲೆಕ್ಕ ಕೊಟ್ಟಿದ ತಕ್ಷಣ ಖುಷಿ ಆಗ್ತಿದ್ದದ್ದು ಕೆಲವೊಂದು ಕಮೆಂಟ್ಗಳಲ್ಲಿ ಬರ್ತಿದ್ದು, ಈ ಸಲ ಬರೀ ಫೋಕಸ್ಡ್ ನಾನು ರೆವೆನ್ಯೂ ಯೂಟ್ಯೂಬಿಂದ ಎಷ್ಟು ಬಂತು ಹೇಳು, ಬರೀ ಔಟ್ಕಮ್ ಮಾತ್ರ ಹೇಳ್ತಿದ್ಯಾ, ಇನ್ಕಮ್ ಹೇಳಿಲ್ಲ ನೀನು, ಅದನ್ನ ಯಾಕೆ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂತು. ಆ್ಯಸ್ ಎ ಕ್ರಿಯೇಟರ್ ಆಗಿ ನಿಮಗೂ ಅದು ಫೀಲ್ ಇದೆ. ಸೊ ಏನು ನಾನು ಹೈಡ್ ಮಾಡ್ತಾ ಇಲ್ಲ, ಮೊದಲಿಂದನೂ ಮಾಡ್ತಾ ಇಲ್ಲ, ಮುಂದಕ್ಕೂ ನಾನು ಮಾಡಲ್ಲ. ಯಾಕಂದ್ರೆ ನಾನು ಅದನ್ನು ಹೇಳ್ತಿದ್ದೆ. ಬಟ್ ಅಷ್ಟರಲ್ಲೇ ಇಷ್ಟೊಂದು ಇದು ಮಾಡೋರಲ್ಲ ಅಂತಂದ್ಬಿಟ್ಟು ನನಗೊಂದು ಬೇಜಾರಾಯಿತು. ಏನಕ್ಕೆ ಬೇಜಾರಾಯಿತು ಅಂತಂದರೆ, ಈಗ ಕರ್ನಾಟಕದಲ್ಲಿ ಟೋಟಲ್ ಎಷ್ಟು ಜನಸಂಖ್ಯೆ ಇದೆ? 7 ಕೋಟಿನ. 7 ಕೋಟಿನಲ್ಲಿ ಬೆಂಗಳೂರಿಂದ ಲಂಡನ್ಗೆ ಹೋಗಿರೋಂಥ ಕನ್ನಡಿಗರಿಗೆ ಪಟ್ಟಿ ಕರ್ನಾಟಕ ಬೈಕಲ್ಲೇ ತಗೊಂಡೋಗಿರೋದ್ರಲ್ಲಿ 5 ಜನ ಬರ್ತೀವಿ. ಆ 5 ಜನದಲ್ಲಿ ಕನ್ನಡ ಮೋಟೋ ವ್ಲಾಗರ್ ಒಬ್ಬ ಹೋಗಿರೋದು. ಅಂದರೆ ಯೂಟ್ಯೂಬಲ್ಲೂ ತನ್ನ ಜರ್ನಿನ ತೋರಿಸ್ತಾರವನು ಕಿರಣ ಅಲ್ವಾ? ಸೊ ಈಗ ಜನ ರೆವೆನ್ಯೂಗೆ ಅಷ್ಟೊಂದು ಒತ್ತು ಕೊಡ್ಬೇಕಾ, ಅಥವಾ ಸಾಧನೆಗೆ ಮುಗಿಸ್ಕೊ ಬಂದಿರೋ ಒಂದು ಕೆಲಸಕ್ಕೆ ಒತ್ತು ಕೊಡ್ಬೇಕಾ? ಬ್ರೋ, ಕಮೆಂಟ್ಸ್ ಬಗ್ಗೆ ನೀನು ಎಷ್ಟು ಯೋಚನೆ ಮಾಡ್ತೀಯ ಅಷ್ಟು ನಿನಗೆ ಸೈಕ್ ಆಗುತ್ತೆ. ಜಸ್ಟ್ ಕೀಪ್ ಡೂಯಿಂಗ್. ಸಖತ್ತಾಗಿ ಮಾಡ್ತಾ ಇದೆಯಾ, ಖುಷಿ ಆಗುತ್ತೆ. ಆ್ಯಂಡ್ ಆ ಪಾಯಿಂಟಿಗೆ ಬರ್ತೀನಿ. ನಮ್ಮ ಬಾಯ್ ಟಿಪಿಕಲ್ ಕನ್ನಡಿಗ ಜೊತೆ ಕೊಲಾಬ್ರೇಷನಿಂದ ಹೆಂಗೆ ನಿಮ್ಮ ಯೂಟ್ಯೂಬ್ ಕರಿಯರ್ ಆಗಿರಲಿ, ಪರ್ಸ್ನಲ್ ಗ್ರೋತ್ ಆಗಿರಲಿ, ಹೆಂಗೆ ಚೇಂಜ್ ಆಗಿದೆ? ಬ್ರೋ, ಅಪಾರ್ಟ್ ಫ್ರಮ್ ಯೂಟ್ಯೂಬ್ ಕೆರಿಯರ್ನ ಈ ಕಡೆ ಸೈಡ್ಗೆ ಇಟ್ಬಿಡೋಣ. ಯೂಟ್ಯೂಬು ಒಂದ್ಸಲ ಹೇಳ್ತಿತ್ತು, ಇಳಿತಿತ್ತು, ಇದು ನಮಗೆ ಸಾಮಾನ್ಯ ಇದೆ. ಆದರೆ ನಿಮಗೆ ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಸಿಗೋದಿದೆ, ಗೊತ್ತಾ? ಕರೆಕ್ಟ್. ನೀವು ಬೀಳ್ತಾ ಇರ್ತೀರಾ, ಆ ಟೈಮಲ್ಲಿ ಇಲ್ಲ ನೀನು ಹಿಂಗೆ ಮಾಡು, ಹಿಂಗೆ ಸರಿ ಆಗ್ಬೋದೇನೋ ಅನ್ನೋ ಆ ಒಂದು ಪ್ರಾಂಪ್ಟಾಗಿ ಮನಸ್ಸಿಂದ ನೀನು ಬೆಳಿಬೇಕು,
ನೀನು ಆವಾಗಿಂದ ಮಾಡ್ತಿದ್ಯಾ, ನೀನು ಇಲ್ಲೇ ಇರಬೇಕು ಅಂತ ಅನ್ಕೊಳ್ಳೋನು ಯಾವನಾದರೂ ಒಬ್ಬ ಸಿಕ್ಕದ ಅಂತಂದರೆ ಹೆಂಗಿರುತ್ತೆ? ಇನ್ನೇನು ಬೀಳ್ತಾ ಇದ್ದೀನಿ, ನೀರಲ್ಲಿ ಮುಳುಗ್ತಾ ಇದ್ದೀನಿ ಅಂತಂದಾಗ ಯಾವುದೋ ಒಂದು ಮರ ಸಿಕ್ತಂಗೆ ನಿಮಗೆ. ಸೊ ಆ ಮರ ನೈಸ್, ಟಿಪಿಕಲ್. ಬ್ಯೂಟಿಫುಲ್. ಇನ್ನೊಂದು ಟಿಪಿಕಲ್ ವಿಷಯ ಬಂದಾಗ, ಅಂದ್ರೆ ನಿಮ್ಮ ವಿಷಯ ಟಿಪಿಕಲ್ ವಿಷಯ ಬಂದಾಗ ನೆಕ್ಸ್ಟ್ ಬರೋ ಟಾಪಿಕ್ಕು ಬೆಟ್ಟಿಂಗ್ ಆ್ಯಪ್ಸ್. ಓಕೆನಾ? ಯಾಕೆ ಪರ್ಸನಲ್ ಆಗಿ ತಗೊಂಡಿರೋದು ಬೆಟ್ಟಿಂಗ್ ಆ್ಯಪ್ನ? ಅಂದ್ರೆ ಏನಾರು ಪರ್ಸ್ನಲಿ ಏನಾರು ಆಗಿದೆಯಾ, ಇಲ್ಲ ಅಂದ್ರೆ ವೈ ಬ್ರೋ? ಪರ್ಸ್ನಲ್ ಅಂತಂದರೆ ನೀವು ಕೊರೋನಾ ಟೈಮಲ್ಲಿ ತುಂಬ ಸೂಸೈಡ್ಗಳದ್ದು ಕೇಸ್ಗಳು ಬಂತು. ಓಕೆ, ಗೊತ್ತಾ ನಿಮಗೆ? ಇಲ್ಲ, ನಂಗೆ ಐಡಿಯಾ ಇಲ್ಲ. ಸೊ ನನಗೆ ಈ ಬೆಟ್ಟಿಂಗದನ್ನ ನನ್ನ ತಲೆಗೆ ಹಾಕಿದ್ದು ಯಾರು ಅಂತಂದರೆ, ಟಿಪಿಕಲ್ನ ಬಿಟ್ಬಿಡೋಣ. ನನ್ನ ತಲೆಯಲ್ಲಿ ಬಂದಿದ್ದು 2021 ಅಲ್ವಾ ಕೋವಿಡ್ ಬಂದಿದ್ದು. ಅದಕ್ಕಿಂತ ಬಿಫೋರ್ ನನಗೆ ಗುರುಗಳು ಅಂತ ಹೇಳಿದ್ನಲ್ಲ, ಅವ್ರ ಕಡೆಯಿಂದ ಈ ವಿಚಾರಗಳು ನನಗೆ ಗೊತ್ತಾಯಿತು. ನಾನು ಅದೇ ಅವ್ರನ್ನ ಮೀಟ್ ಮಾಡಿದೆ. ನಾನು ಜಸ್ಟ್ ಇಂಜಿನಿಯರಿಂಗಲ್ಲಿ ನಾನು ಕಿಡಿ ಅಂತ ಇದ್ದೆ ಅಂತ ಹೇಳಿದ್ನಲ್ಲ, ಲೈಕ್ ಅದೇ ಮೈಂಡ್ ಸೆಟ್ ಇದ್ದಿದ್ದಿದ್ರೆ ನಾನು ವಾಪಸ್ ಬಂದು ಇಷ್ಟೇ ಫೇಮ್ ಸಿಕ್ಕಿದ್ದು ಆ ವ್ಯಕ್ತಿ, ಆ ಗುರುಗಳು ಇವತ್ತಿಲ್ಲ ಅಂದಿದ್ದಿದ್ರೆ ನಾನು ಹೇಳ್ತಾ ಇದ್ದಿದ್ದು ಇಷ್ಟೇ: ಜನರ ಚಾಯ್ಸು ಗುರೋದು. ಬೇಕಾದ್ರೆ ಆಡ್ಕೋತಾರೆ, ಬೇಡ ಅಂದರೆ ಸ್ಕಿಪ್ ಮಾಡ್ತಾರೆ. ನನಗೇನಾಗಬೇಕು ಅಂತ ನಾನು ಅನ್ಕೋತಿದ್ದೆ. ಬಟ್ ಆ ಮನುಷ್ಯ ಸಿಕ್ಕಿದ್ರಲ್ಲ ನನಗೆ, ಅವರು ನನಗೆ ವಿಚಾರನ ತಿಳಿ ಹೇಳಿದ್ರು. ಇದು ಹಿಂಗೆ. ಈಗ ಬ್ರೋ, ಅಮ್ಮ ತನ್ನ ಎದೆ ಹಾಲನ್ನ ಕೊಟ್ಟು ಒಂದು ಮಗುನ ದಷ್ಟಪುಷ್ಟ ಮಾಡ್ತಾಳೆ. ಯಾಕೆ ಮಾಡ್ತಾಳೆ? ಚೆನ್ನಾಗಿರ್ಲಿ, ಚೆನ್ನಾಗಿ ಬೆಳೀಲಿ ಅಂತ. ನಾಳೆ ದಿನ ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಮನೆಗೆ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದನ್ನು ಕೊಡಲಿ ಅಂತ. ಸೊ ಹಿಂಗೆ ಇವತ್ತು ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡದೊಂದು ಸ್ಟುಡಿಯೋ ಮಾಡಿ ನನಗೋಸ್ಕರ ಈಗ 5 ಜನ ಇಲ್ಲಿ ಕೂತಿದ್ದೀರಾ ಅಂತಂದರೆ ಏನಕ್ಕೆ ಕೂತಿದ್ದೀರಾ? ಮತ್ತು ಇಲ್ಲಿವರೆಗೂ ಬಂದು ಇಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ ಯಾರಿಂದ ಆಯಿತು? ಹಳ್ಳಿಯಿಂದ ಬಂದು ಹುಡುಗ ಫಸ್ಟ್ ಪಲ್ಸರ್ 150 ತಗೊಂಡು ಈಗ ಒಂದೊಂದು ಬೈಕನ್ನು ತಗೊಂಡು ಬಂದಿದ್ದೀನಲ್ಲ, ನಮ್ಮ ಅಪ್ಪನೇ ನೆನೆಸ್ಕೊಂಡಿದ್ರು ನಾನು ಇವತ್ತು ಬಾಳ್ತಾ ಇದ್ದೀನಲ್ಲ ಈ ಜೀವನ. ಎಷ್ಟೋ ಹುಡುಗರದು ಕನಸು, ಅದನ್ನು ರೂಪಿಸ್ಕೊಡೋಕ್ಕಾಗ್ತಿರ್ಲಿಲ್ಲ. ಆ ಜೀವನ ಕೊಟ್ಟವ್ರು ಯಾರು ನನಗೆ? ಜನ ಒಂದು ನಂಬಿಕೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಇವನ್ ಇದು ಬರೀ ಯೂಟ್ಯೂಬರ್ಗೆ ಅಷ್ಟೇ ಆಗಲ್ಲ, ಹೀರೋಗಳಿಗೆ, ಕ್ರಿಕೆಟರ್ಸ್ಗಳಿಗೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ ಬಂದು ಏನು ಹೇಳ್ತಾರೆ? ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ಇಷ್ಟೇ ಅವ್ರು ಹೇಳೋದು. ಕೋವಿಡ್ ಟೈಮಲ್ಲಿ ಒಂದು ಇನ್ಸಿಡೆಂಟ್ನ ನನಗೆ ಅವರು ಗುರುಗಳು ಹೇಳಿದ್ದು, ಒಂದು 9ನೇ ಕ್ಲಾಸ್ ಹುಡುಗಿ, ಅವರಪ್ಪ SI, ಇದು ಇಂಟರ್ನಲ್ ಮಾಹಿತಿ ಬಟ್ ಸ್ಟೋರಿ ನಿಜ. ಒಬ್ಬ SI ಮಗಳು ಅಪ್ಪನ ಕ್ರೆಡಿಟ್ ಕಾರ್ಡ್ನ ಕೋವಿಡ್ ಟೈಮ್ಗೆ ಡ್ಯೂಟಿಗೆ ಹೋಗಿರ್ತಾರೆ. ಅವ್ರು ಹೋಗಿದ್ದ ಟೈಮಲ್ಲಿ ಆ ಹುಡುಗಿ ಅದರಲ್ಲಿ ಆಡಿರೋದು. ಸೊ ಅಪ್ಪ ಆನ್ಲೈನ್ ಕ್ಲಾಸ್ಗೆ ಮೊಬೈಲ್ ಕೊಟ್ಟು ಹೋಗಿರೋದು. ಆ ಮೊಬೈಲಲ್ಲಿ ನೋಡಬೇಕಾದ್ರೆ ಆ್ಯಡ್ ಬಂದಿದೆ. ಈಗ ಆ ಸಣ್ಣ ಹುಡುಗಿಗೆ ಗೊತ್ತಾ ಇದು ನಾನು ಆಡಬಾರ್ದು ಅಂತ. ಏನು ಮಾಡುತ್ತೆ? ತಡಿ, ಏನೋ ಒಂದು ಗೇಮ್ ತಾನೆ ಇದು, ಆಟ ಆಡುತ್ತಾನೆ, ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟೆ ಓಪನ್ ಮಾಡಿರ್ತಾಳೆ. ಮಾಡೋದೇನಾಗುತ್ತೆ? ಸ್ಟಾರ್ಟಿಂಗಲ್ಲಿ ಬೋನಸ್ ಕೊಡ್ತಾರೆ ಅವರು. ಬೋನಸ್ ಕೊಟ್ಟು ಅದನ್ನು ಆಡಿ 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 ಅಂತ ಹೇಳಿ ಆ ಬೋನಸ್ ಖಾಲಿ ಆದಮೇಲೆ ನಿಮ್ಗೆ ಆ ಗೀಳು ಸೃಷ್ಟಿಯಾಗುತ್ತೆ. ಆ ಗೇಮೇ ನೋಡಿ ಬ್ರೋ, ಆಸ್ ಎಜುಕೇಟೆಡ್ ಆಗಿ ಅದು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡುತ್ತೆ ಅಂತ. ಸೊ ಹಿಂಗೆ ಕರ್ಕೊಂಡೋಗಿ ಆ ಹುಡುಗಿ ಸೋತಿರೋದು 9 ಲಕ್ಷ. ಜನ ಹೇಳ್ಬೋದು ಅವನೊಂದು ಚಾಯ್ಸು ಅಂತ. ಈಗ ಯೋಚನೆ ಮಾಡಿ, ಇನ್ನೂ ಒಂದು ಹೇಳ್ತಾರೆ ಜನ, ಗುರು ಈ ಕ್ಲಬ್ಗಳಲ್ಲೇ ಆಡಿಸ್ತವ್ರಲ್ಲ, ಅದೇ ಲೀಗಲ್ ಇರಬೇಕಾದ್ರೆ ಇದ್ರದಿಂದ ಏನು ಪ್ರಾಬ್ಲಮ್ಮು ಅಂತ. ಈಗ ಯೋಚನೆ ಮಾಡಿ, ಈ ಹುಡುಗಿ 9ನೇ ಕ್ಲಾಸ್ ಹುಡುಗಿ ಕ್ಲಬ್ಬಲ್ಲಿ ಹೋಗಿ 9 ಲಕ್ಷ ಸೋಲಕ್ಕೆ ಚಾನ್ಸ್ ಇತ್ತಾ? ಕರೆಕ್ಟ್, ಚಾನ್ಸ್ ಇತ್ತಾ? ಇಲ್ಲ. ಅಂದಮೇಲೆ ಇದನ್ನು ಪ್ರಮೋಟ್ ಮಾಡಿ ಜನಗಳ ಚಾಯ್ಸು ಅಂತ ಹೇಳೋದು ಎಷ್ಟು ಒಳ್ಳೆಯದು. ಆ್ಯಂಡ್ ಮೋರ್ ಎವರ್ ಬ್ರೋ, ಬೈಕ್ ವೀಡಿಯೋಸ್ ಅಲ್ವಾ, ನಮ್ಮ ವೀಡಿಯೋಸಲ್ಲೇ ನೋಡೋರು ಎಷ್ಟು ವರ್ಷದ ಮಕ್ಕಳಿರ್ತಾರೆ, ಚಿಕ್ಕವ್ರು. ಎಷ್ಟೆಷ್ಟು ಆಫರ್ಸ್ ಬರುತ್ತೆ ಮಗ? ಅಂದರೆ ಅಂದಾಜು ಒಂದು ಬೆಟ್ಟಿಂಗ್ ಆ್ಯಡ್ ಮಾಡೋದಕ್ಕೆ ನಿನ್ನ ಫಾಲೋವಿಂಗಿಗೆ ಎಷ್ಟು ಬರುತ್ತೆ? ನನಗೆ 2ರಿಂದ 3. ನಾನು ಅದಕ್ಕೆ ಏನು ಮಾಡ್ತೀನಿ, ಅವ್ರು ಹಾಕಿದ ತಕ್ಷಣವೇ 2 ಕೋಟಿ ಅಂದ್ಬಿಡ್ತೀನಿ. ಕೊಟ್ಟರೆ ನಾಳೆ ಅವು 3 ಕೋಟಿ ಮಗ. ಹಂಗೆ ಕೊಟ್ಟಾಗ ಇನ್ನು ಯಾವುದು ಭಾಸ್ಕರ್, ಲಕ್ಕಿ ಭಾಸ್ಕರ್ ಫಿಲಮ್ ನೋಡ್ದ? ದುಡ್ಡಿನ ಮೇಲೆ ಹೋಗುತ್ತೆ. ಶಿವಣ್ಣ ಎಲ್ಲದರಲ್ಲೂ ಒಂದೊಂದು ಫಿಲಮ್ಗಳಲ್ಲಿ ಒಂದು ಡೈಲಾಗ್ ಇದೆ, ಏನಯ್ಯ ಎಲ್ಲನೂ ಬರೀ ದುಡ್ಡಿಗೇನಯ್ಯ ಅಂತ. ದುಡ್ಡಿಗಲ್ಲ ಬ್ರೋ, ಫೈನಲಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ. ಓಕೆ, ಈಗ ಸೋಷಿಯಲ್ ಮೀಡಿಯಾ ವೈರಲ್ಲು, ಅಥವಾ ನೀವು ಎಷ್ಟು ಜನ ನೋಡಿರ್ಬೋದು ಹಿಂಗೆ ಬಂದು ಹಂಗೆ ವೈರಲ್ ಆಗಿ ಹಿಂಗೆ ಹೋಗಿರೋರನ್ನ. ವೆರಿ ಟ್ರೂ, ವೆರಿ ಟ್ರೂ. ಜನ ನಿಮ್ಮನ್ನು ಮನಸ್ಸಿಂದ ತಗೋಬೇಕು ಅಂತಂದರೆ ನೀವು ಜನಕ್ಕೆ ಮನಸ್ಸಿಂದ ಏನು ಕೊಟ್ಟಿರ್ತೀರೋ ಅದೇ ನಡೆಯುತ್ತೆ. ದಟ್ ಈಸ್ ಕರ್ಮ. ಸೂಪರ್, ದಟ್ಸ್ ಆಲ್ ಅನ್ಬೋದು. ನೀವು ನನಗೂ ಬಂದಿದೆ ಬ್ರೋ ಕಮೆಂಟ್ಸ್, ಯು ಆರ್ ಫೇಕ್, ನೀನು ಫಾಲೋವರ್ಸ್ಗೋಸ್ಕರ ಮಾಡ್ತೀಯಾ, ಯು ಆರ್ ಫೇಕ್ ಕಿರಣ್, ಏನಾದ್ರು ಹೇಳ್ಬೋದು.
ಬಟ್ ಸ್ಟಿಲ್ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು. ಆ್ಯಂಡ್ ಮೋರ್ ಎವರ್ ನಾನೊಂದು ಬ್ಯಾನರ್ ಹಿಡ್ಕೊಂಡು ಓಡಾಡ್ತಿದ್ದೆ ಬೈಕಲ್ಲಿ, ಬ್ಯಾನ್ ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಕಡೆ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ. ಸೊ ನಾನು ಅಲ್ಲೆಲ್ಲೂ ಕೂಡ ನಾನು ಯಾವ ಕ್ರಿಯೇಟರ್ಸ್ನೂ ಮೆನ್ಷನ್ ಮಾಡಿಲ್ಲ. ನಾನು ಸರ್ಕಾರಕ್ಕೆ ಕೇಳ್ತಾ ಇರೋದು ಸರ್ಕಾರ ಬ್ಯಾನ್ ಮಾಡ್ಬೇಕು ಇದನ್ನು ಅಂತ. ಸೊ ನಾನು ದೇವಸ್ಥಾನಗಳಲ್ಲಿ ಹೋಗಿ ಹಿಡಿತಿದ್ದೆ. ಕಾರಣ ಯಾಕೆ ಗೊತ್ತಾ, ನಮ್ಮ ಜನ ಕಣ್ಣಿಗೆ ಕಾಣೋ ಕಾನೂನಿಗೆ ಎದುರೋದಕ್ಕಿಂತ ಕಣ್ಣಿಗೆ ಕಾಣದೇ ಇರೋ ದೇವ್ರಿಗೆ ಎದುರೋದು ಜಾಸ್ತಿ. ಒಂದು ದೇವಸ್ಥಾನದ ಮುಂದೆ ಒಂದು ನಾನು ಬ್ಯಾನರ್ ಇಟ್ಕೊತಾ ಇದ್ದೀನಿ ಅಂತಂದರೆ ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ, ಜನ ಬಂದು ಪಬ್ಲಿಕ್ಕಲ್ಲೂ ನೋಡ್ತಾರೆ. ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ, ಇಫ್ ಇನ್ ಕೇಸ್ ಎಕ್ಸಾಂಪಲ್ ಕುಕ್ಕೆ ಸುಬ್ರಹ್ಮಣ್ಯದ್ದು ಒಂದು ಫೋಟೋ ಹಾಕಿದ್ದೀನಿ ಅಂದ್ಕೊಳ್ಳಿ, ಅಥವಾ ಮಲೆಮಹದೇಶ್ವರ ಬೆಟ್ಟದ್ದು ಒಂದು ಫೋಟೋದಲ್ಲಿ ಮೇಲ್ಗಡೆ ಮಲೆಮಹದೇಶ್ವರ ಬೆಟ್ಟ ಇದೆ, ನಂದು ಬ್ಯಾನರ್ ಇದೆ, ನಮ್ಮ ದೇವಸ್ಥಾನದ ಮುಂದೆ ಇನ್ಯಾವನೋ ಒಂದು ಬ್ಯಾನರ್ ಇಟ್ಕೊಂಡವನಲ್ಲ ಅಂದ್ಬಿಟ್ಟು ನೋಡ್ತಾರೆ. ಅಟ್ಲೀಸ್ಟು ಇದ್ರ ಬಗ್ಗೆ ಐಡಿಯಾನೇ ಇಲ್ಲದೆ ಇರೋ ಒಬ್ಬ ಭಕ್ತನಿಗೆ ಅದನ್ನ ನೋಡಿ ಏನು ಅಂತನಾದರೂ ಹುಡುಕ್ಸ್ತಾನ, ಗೊತ್ತಿರೋರ ಕಡೆ 4 ಜನಕ್ಕೆ ಕೇಳಿಸ್ತಾನ. ನನ್ನಿಂದ ಲಕ್ಷ ಜನ ಬದಲಾಗೋದು ಬೇಡ. ಯಾವುದೋ ಒಂದು ಕುಟುಂಬಕ್ಕೆ ಈ ಸಂದೇಶ ರವಾನೆ ಆಗಿ ಓಕೆ ಅಂತಂದರೆ ಸಾಕು. ಸಿಂಪಲಾಗಿ ಇನ್ನೂ ಒಂದು ಹೇಳ್ಬಿಡ್ತೀನಿ, 2 ವರ್ಷದಿಂದ ಇದೇ ಬ್ಯಾನರ್ ಇಟ್ಕೊಂಡು ಓಡಾಡಬೇಕಾದ್ರೆ ಕಮೆಂಟಲ್ಲಿ ನನ್ನನ್ನು ಹುಚ್ಚ ಅನ್ನೋರು, ನಿನ್ನೊಬ್ಬನಿಂದ ಏನಾಗುತ್ತೋ ಅಂತ. ಫಸ್ಟ್ ಆಫ್ ಆಲ್ ನಾನು ಅದರಿಂದ ದೊಡ್ಡವನಾಗಲ್ಲ, ಆ ಕೆಲಸ ಮಾಡಿದ್ರಿಂದ ನನಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ. ಕರೆಕ್ಟ್ ಅಲ್ಲ? ಆ ಕೆಲಸ ಮಾಡಿದ್ರಿಂದ ರೆಸ್ಪೆಕ್ಟ್ ಸಿಗ್ತಿದೆ. ಆಮೇಲೆ ಇದರಲ್ಲಿ ನಾನೇ ಗೆಲ್ಲಬೇಕು ಅನ್ನೋದೇನಿಲ್ಲ, ನನ್ನ ಐಡಿಯಾ ಗೆಲ್ಲಬೇಕು, ಅದರಲ್ಲಿ ಖುಷಿ ಇದೆ. ಇವತ್ತು ಯೂಟ್ಯೂಬಲ್ಲೇ ನೀವು ನೋಡಿ ಅದ್ರ ಮೇಲೆ ಜಗಳ ಆಗ್ತಾ ಇದೆ. ಇನ್ನೊಂದು ಕನ್ನಡ ಮೋಟೋ ಬ್ಲಾಗ್ ಕಮ್ಯುನಿಟಿನಲ್ಲಿ ಈಗ ಬೆಟ್ಟಿಂಗ್ ಆ್ಯಪ್ ಯಾರೂ ಪ್ರಮೋಟ್ ಮಾಡ್ತಾ ಇಲ್ಲ. ವೆರಿ ನೈಸ್. ಸೊ ನಾನು ಎಲ್ಲನೂ ಬದಲಾಯಿಸೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ನನ್ನ ಪ್ರಯತ್ನದಲ್ಲಿ ಈ ನನ್ನ ಐಡಿಯಾ ಗೆಲ್ತಿದೆಯಲ್ಲ. ಈಗ ಇದು ಹೆಂಗಾಯ್ತು ಅಂತಂದರೆ, ಒಂದು ಮಗು, ನಾವು ಬೆಳೆಸಿದಂಥ ಮಗು ಎತ್ತರಕ್ಕೆ ಬೆಳೀತಾ ಇದ್ರೆ ಒಂದು ಖುಷಿ ಆಗುತ್ತಲ್ಲ, ಆ ಥರ ಒಂದು ಥಾಟ್ಸು ನನಗೆ ಆ ಗುರುಗಳು ಅವತ್ತೇನು ಕೊಟ್ಟರು ಅದನ್ನು ನನ್ನ ಫೀಲ್ಡಲ್ಲಿ ನಾನು ಮಾಡಿದೆ. ಇವತ್ತು ಆ ಥಾಟ್ಸು ಗೆದ್ದು ಹೆಮ್ಮರವಾಗಿ ಬೆಳೆದಿದೆ. ಅದೇ ಸೂಪರ್. ಮಗ ನಮಗೂ ಖುಷಿ ಇದು ಮಾಡ್ತಾರೆ ನೀನು. ಎಸ್ಪೆಷಲಿ ಯಾರ್ಯಾರಿಗೆ ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ಬೇಕನ್ನಿಸ್ತು, ಆ್ಯಂಟಿ ಬೆಟ್ಟಿಂಗ್ ಆ್ಯಪ್ ಒಂದು ಅಜೆಂಡಾ ಸ್ಟಾರ್ಟ್ ಮಾಡಿ ಒಂದು ಪಾಸಿಟಿವ್ ಇದನ್ನೇ ಕ್ರಿಯೇಟ್ ಮಾಡಿದೆ ಆ ಕರ್ನಾಟಕದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಅದಕ್ಕಿಂತ ಮೇನ್ಲಿ ಆದಷ್ಟು ಬೇಗ ನಿನ್ನ ಬೈಕ್ ಒಬ್ಬಂಟಿಯಾಗಿ ಹೋಗ್ತಿರ್ತೀಯ, ಪಿಲಿಯನ್ ರೈಡರ್ ಸಿಗಲಿ ಅಂತ ಬೇಡ್ಕೋತಾ ಇದ್ದೀನಿ. ಇನ್ನೇನು ಅಂಕಲ್ ಆಗೋದು ನಡಿ. ಈ ಅಂಕಲ್ ಎಲ್ಲ ಹಾರ್ಟಲ್ಲಿ ಮಗ. ಏಜ್ ಇಸ್ ನಾಟಿ ಆಫ್ಟರ್ 40 ಅಂತಾರೆ, ಇನ್ನೂ 30ನೇ ದಾಟಿಲ್ಲ ಅಂದಮೇಲೆ 40 ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ. ತರ್ಸ್ಟಿ ಎಟ್ 30. ಆದರೂ ಸಿಗೋಣ ಬಾಬ್, ಇನ್ನೊಂದ್ಸಲ ಸಿಗೋಣ, ಪೀಸ್ ಆಗಿ ಇನ್ನೊಂದು ಸೆಷನ್ ಹಾಕೋಣ. ಪಕ್ಕ. ಆಕ್ಚುಲಿ ರೈಡ್ ಬಗ್ಗೆ ಸ್ವಲ್ಪ ಬೇರೆ ಜಾಸ್ತಿ ಮಾತಾಡಿದ್ರೆ ರೈಡ್ಗಿಂತ ಇಲ್ಲ ಕವರ್ ಆಗಿದೆ. ಬಟ್ ಏನು ಅಂತಂದ್ರೆ ರೈಡ್ನೇ ಒತ್ತು ಕೊಟ್ಟು ತುಂಬಾ ಬೇರೆ ಮಾತಾಡಿದೀವಿ. ನಿಮ್ಮ ಐಡಿಯಾ ಬಗ್ಗೆ ಮಾತಾಡಿದ್ವಿ. ಐಡಿಯಾ ಅಂದ್ರೆ ಬ್ಯಾನ್ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ನಿಮ್ಮ ಒಂದು ಊರು, ನಿಮ್ಮ ಒಂದು ಬೆಳವಣಿಗೆ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಿ ತುಂಬಾ ಖುಷಿ ಆಯ್ತು. ಮೇನ್ಲಿ ಏನು ಗೊತ್ತಾ, ನನಗೆ ಪರ್ಸ್ನಲಿ ನಾನು ಅದನ್ನೇ ಮಾತಾಡ್ತಿರ್ತೀವಿ, ಅವರು ಕನ್ನಡ ಯೂಟ್ಯೂಬಲ್ಲಿ ಈ ರೇಂಜಿಗೆ ಪೊಟೆನ್ಷಿಯಲ್ ಇದೆ, ಯೂಸ್ ಮಾಡ್ತಿಲ್ಲ ಅಂತ. ಐ ಥಿಂಕ್ ಎಲ್ಲೋ ಆ ಒಂದು ರೆವಲ್ಯೂಷನ್ ಲಾಸ್ಟ್ 2-3 ಇಯರ್ಸಿಂದ ಅಂತೂ ಬೇಜನ್ ಸ್ಟಾರ್ಟ್ ಆಗಿದೆ. ಇದನ್ನ ಹಿಂಗೆ ಎತ್ಕೊಂಡು ಹೋಗ್ತಾರಣ ಅಂತ ನಮ್ಮದು ಮಗ. ಲೆಟ್ಸ್ ಕೀಪ್ ಡೂಯಿಂಗ್ ಇಟ್ ಅಷ್ಟೇ. ಇಲ್ಲ, ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ KGF ಕಾಂತಾರ ಬರೋವರೆಗೂ ಯಾರೂ ಅಷ್ಟು ಇದು ಮಾಡ್ಕೊತಿರ್ಲಿಲ್ಲ. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ, ಕಾಯ್ತಾ ಇರಿ. ಎಸ್, ನೆಕ್ಸ್ಟ್ ಟೈಮ್ ಈ ಥರ ಒಂದು ಪೇಪರ್ ಇಟ್ಕೊಂಡು ಡೈಲಾಗ್ಸ್ ಬರ್ಕೋತೀನಿ, ನೀನು ಹೇಳ್ತಾ ಹೋಗ್ತಾ ಇರು. ಓಕೆ, ಡನ್. ಥ್ಯಾಂಕ್ ಯು ಬಾಬ್. ಎಸ್, ಬಾಯ್ ಬಾಯ್. ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ಪಾಡ್ಕಾಸ್ಟ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬಿಕಾಸ್ ಅದು ನಮಗೆ ತುಂಬ 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 ಎನರ್ಜಿ ಕೊಡುತ್ತೆ. ಆ್ಯಂಡ್ ನೀವು ಕೂಡ ಈ ಥರ ದೊಡ್ಡ ದೊಡ್ಡ ರೈಡ್ಗೆ ಹೋಗಬೇಕು, ಇಲ್ಲ ಅಂದರೆ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ದೇಶನ ಅಂದರೆ ಕಿತಾಡಿ ಕಿರಣ್ ಪೇಜ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ಕಾಂಟೆಂಟ್ ಆಗ್ತಾರೆ. ಆ್ಯಂಡ್ ಎಸ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.